ಇವತ್ತಿನ ಸೆಷನ್ ನಾವು ಮತ್ತೆ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಚಾಪ್ಟರ್ ಮುಂದುವರಿಸ್ತಾ ಇದ್ದೀವಿ. ಹಿಂದಿನ ಸೆಷನ್ ಎಕ್ಸ್ ಟಿ ಗ್ರಾಫ್ ಕಲಿತ್ವಿ, ಅಂದ್ರೆ ಪೊಸಿಷನ್ ಟೈಮ್ ಗ್ರಾಫ್ ಕಲಿತ್ವಿ. ಇವತ್ತಿನ ಸೆಷನ್ ವೆಲಾಸಿಟಿ ಟೈಮ್ ಗ್ರಾಫ್ ಮತ್ತೆ ಅದರಲ್ಲಿ ಅನಾಲಿಸಿಸ್ ಪಾರ್ಟ್ ಮತ್ತೆ ಅಪ್ಲಿಕೇಶನ್ ಪಾರ್ಟ್ ರೀ. ಓಕೆ, ಹಿಂದಿನ ಸೆಷನ್ ನೀವು ಸ್ವಲ್ಪ ಫಾಲೋ ಮಾಡಿದ್ರೆ ಇವತ್ತಿನ ಸೆಷನ್ ಸ್ವಲ್ಪ ಈಸಿ ನೀವು ಏನ್ ಮಾಡ್ಬೋದು, ಗ್ರಾಸ್ಪ್ ಮಾಡ್ಬೋದು. ಓಕೆ, ಸ್ವಲ್ಪ ಹಿಂದಿನ ಸೆಷನ್ ನೋಡಿ ಇದಕ್ಕೆ ನೋಡಿದ್ರೆ ಒಳ್ಳೇದಾಗುತ್ತೆ. ರಿಕ್ವೆಸ್ಟ್ ಯು. Okay, now we are starting with the next concept, that is velocity time graph. Velocity time graph. Okay, ಇದನ್ನ ಕಲಿಯೋದಕ್ಕೆ ನನಗೆ ಎರಡು ಟಾಸ್ಕ್ ಇದೆ. ಓಕೆ, ಬಾಡಿ ಬೇರೆ ಬೇರೆ ರೀತಿ ವೆಲಾಸಿಟಿಯಿಂದ ಮೂವ್ ಆಗ್ತಾ ಇರುವಾಗ ಅದಕ್ಕೆ ಗ್ರಾಫ್ ಹೆಂಗ್ ಪ್ಲಾಟ್ ಮಾಡ್ಬೇಕು ಅನ್ನೋದು ಒಂದು. ಓಕೆ, ಗ್ರಾಫ್ ಪ್ಲಾಟ್ ಮಾಡಿದ್ಮೇಲೆ ಅದರಿಂದ ನಾನು ಏನು ಎಕ್ಸ್ಟ್ರಾಕ್ಟ್ ಮಾಡಬಹುದು ಅನ್ನೋದನ್ನ ನಾನು ಸೆಕೆಂಡ್ ಪಾರ್ಟ್ ಅನ್ನೋದು ಈ ಕಾನ್ಸೆಪ್ಟ್ ಅಂಡರ್ ನಾನು ಮಾಡ್ಬೇಕು, ಈಗ ಸ್ಟಡಿ ಮಾಡ್ಕೋಬೇಕು. ಓಕೆ, ವಿಲ್ ಸ್ಟಡಿ ಡಿಫ್ರೆಂಟ್ ಕಂಡೀಷನ್ ಫಾರ್ ದ ನೇಚರ್ ಆಫ್ ದ ಮೋಷನ್. ಆಮೇಲೆ ಅದಕ್ಕೆ ಕರೆಸ್ಪಾಂಡಿಂಗ್ ಗ್ರಾಫ್ ಮಾಡಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದ್ರೊಳಗಡೆ ಫಸ್ಟ್ ಬರೋದು, ಓಕೆ, ಫಸ್ಟ್ ವಿ ಶುಡ್ ನೋ ವೆಲಾಸಿಟಿ ಟೈಮ್ ಗ್ರಾಫ್ ಒಳಗಡೆ ವೆಲಾಸಿಟಿನ ನಾವೇನ್ ಮಾಡ್ತೇವಿ, y ಆಕ್ಸಿಸ್ ಒಳಗಡೆ ಹಾಕ್ತೇವಿ ಕೋಆರ್ಡಿನೇಟ್ ಸಿಸ್ಟಮ್ದು. ಅದೇ ರೀತಿ ಟೈಮ್ ಅನ್ನ ಎಕ್ಸ್ ಆಕ್ಸಿಸ್ ಏನ್ ಮಾಡ್ತೇನೆ, ನಾನು ಡ್ರಾ ಮಾಡ್ತೇನೆ. ಸರಿನಾ? ಓಕೆ, ನಾವು ಫಸ್ಟ್ ಕಂಡೀಷನ್, ದಟ್ ಈಸ್ body is moving with constant velocity. Body is moving with constant velocity. ಓಕೆ, ಇದಕ್ಕೆ ನಾ ಎಕ್ಸಾಂಪಲ್ ತಗೊಳ್ಳೋದೇನಪ್ಪಾ ಅಂತಂದ್ರೆ ಆಟಿಕೆ ಸಾಮಾನದೊಳಗಡೆ ಬರುವಂತ ಟ್ರೈನ್ ಅಥವಾ ಟಾಯ್ ಟ್ರೈನ್ ಅಂತ ಏನ ಕರಿತೇವಲ್ಲ, ಅದಕ್ಕೆ ನಾ ಎಕ್ಸಾಂಪಲ್ ತಗೋತೀನಿ. ಅದ್ರೊಳಗೆ ಏನಿರ್ತದೆ, ಆಕ್ಚುಲಿ ನಾವು ಅದಕ್ಕೆ ಒಂದು ಕೀಲಿ ಇರ್ತದೆ ಅಥವಾ ಒಂದು ಮಷಿನ್ ಇರ್ತದೆ, ನಾ ಏನ್ ಮಾಡ್ತೇನೆ, ಜಸ್ಟ್ ಆನ್ ಮಾಡ್ತೇನೆ. ಓಕೆ, ಆನ್ ಮಾಡಿದ್ಮೇಲೆ ನೋಡ್ರಿ ಟ್ರ್ಯಾಕ್ ಮೇಲೆ ಒಂದ್ಸರ್ತಿ ಆನ್ ಆದ್ಮೇಲೆ ಕಂಟಿನ್ಯೂಸ್ಲಿ ವಿತ್ ಸಮ್ ಕಾನ್ಸ್ಟೆಂಟ್ ವೆಲಾಸಿಟಿ ಮೂವ್ ಆಗುತ್ತೆ. ಒಂದ್ಸತಿ ಸ್ಪೀಡು, ಒಂದ್ಸತಿ ಸ್ಲೋ ಆಗೋದಿಲ್ಲ. ನಾ ಏನ್ ಮಾಡ್ತೀನಿ, ಲೆಟಸ್ ಸೇ ಈ ಪೊಸಿಷನ್ ಒಳಗಡೆ ಏನ್ ಮಾಡ್ತೇನೆ, ನಾನು ಆ ಕೀಲಿನ ಕೊಡ್ತೇನೆ. ಅಂದ್ರೆ ಜಸ್ಟ್ ಏನಾಯ್ತದು, ಆನ್ ಆಯ್ತು. ಅಂದ್ರೆ ಸ್ಲೋಲಿ ಏನ್ ಮಾಡ್ತದ, ಮೋಷನ್ ಚಾಲು ಮಾಡ್ತದೆ. ನಾ ಏನ್ ಮಾಡ್ತೀನಿ, ಈ ಪಾಯಿಂಟ್ ಬಂದ್ಕೊಂಡು ಟೈಮರ್ ಆನ್ ಮಾಡ್ತೇನೆ. ಅಂದ್ರೆ ಇಲ್ಲಿ ಆನ್ ಮಾಡಿದೆ, ಓಕೆ, ಇದು ಮೂವ್ ಆಗ್ತಾ ಬಂತು, ಟೈಮರ್ ಆನ್ ಮಾಡಿದೆ 0th ಸೆಕೆಂಡ್. ಓಕೆ, ಇಟ್ ಈಸ್ ಹ್ಯಾವಿಂಗ್ ಸಮ್ ವೆಲಾಸಿಟಿನ. ಓಕೆ, ನೆಕ್ಸ್ಟ್ 1 ಸೆಕೆಂಡ್ ಆಯ್ತು, ಇನ್ನೂ ಸ್ವಲ್ಪ ಮೋಷನ್ ಇರ್ತದೆ, ಬಟ್ ವೆಲಾಸಿಟಿ ಅಷ್ಟೇ ಇರ್ತದೆ. ಮತ್ತೆ ಸೆಕೆಂಡ್ ಅವಾಗ್ಲೂ ಕೂಡ ಏನಿರ್ತದೆ, ವೆಲಾಸಿಟಿ ಅಷ್ಟೇ ಇರ್ತದೆ. ಥರ್ಡ್ ಸೆಕೆಂಡ್ ಏನಿರ್ತದೆ, ಅಷ್ಟೇ ವೆಲಾಸಿಟಿ ಇರ್ತದೆ. ಅಂದ್ರೆ ಥ್ರೂ ಔಟ್ ನಂದು ಏನು ಅಬ್ಸರ್ವೇಷನ್ ಮಾಡಿದೆ ಇಲ್ಲ, ಟೈಮರ್ ಆನ್ ಮಾಡಿದ್ಮೇಲೆ ಅದ್ರ ವೆಲಾಸಿಟಿ ಎಲ್ಲಾದ್ರೂ ಚೇಂಜ್ ಆಗ್ಲಿಕ್ತದೇನು ಇಲ್ಲ, ಅಂದ್ರೆ ಏನ್ ಉಳಿಲಿಕ್ತದದು ಅಷ್ಟ ಅದ. ಹಂಗಿತ್ತಂತಂದ್ರೆ ಗ್ರಾಫ್ ಹೆಂಗ್ ಪ್ಲಾಟ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಅದಕ್ಕೆ ನಾ ಏನ್ ಮಾಡ್ತೀನಿ, ಟೇಬಲ್ ಹಾಕ್ತಾ ಹೋಗ್ತೇನೆ. ಎದಕ್ಕ, ಟೈಮ್ ಅಂಡ್ ಕರೆಸ್ಪಾಂಡಿಂಗ್ ಟು ದಟ್ velocity in terms of meter per second. ಓಕೆ, ನಾವು 0 ಸೆಕೆಂಡಿಗೆ ನಾ ಟೈಮರ್ ಆನ್ ಮಾಡಿದಾಗ ಒಂದು ವೆಲಾಸಿಟಿ ಇತ್ತು, ನಾನು ಅದಕ್ಕೆ ಏನಂತ ಕೊಡ್ತೀನಿ, 4 ಮೀಟರ್ ಪರ್ ಸೆಕೆಂಡ್ ಅಂತ ಕೊಡ್ತೀನಿ. ನೆಕ್ಸ್ಟ್ 1ನೇ ಸೆಕೆಂಡ್ ಕೂಡ ಏನಿತ್ತು, ಚೇಂಜ್ ಆಗ್ಲಿಲ್ಲ, 4 ಇತ್ತು. ಸೆಕೆಂಡಿಗೂ 4 ಮೀಟರ್ ಪರ್ ಸೆಕೆಂಡ್, ಥರ್ಡ್ ಸೆಕೆಂಡಿಗೂ 4 ಮೀಟರ್ ಪರ್ ಸೆಕೆಂಡ್, 4th ಸೆಕೆಂಡಿಗೂ ಏನಿತ್ತದು 4 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಎಲ್ಲೂ ಕೂಡ ಅದರ ವ್ಯಾಲ್ಯೂ ಏನಾಗ್ತಾ ಇಲ್ಲ, ಚೇಂಜ್ ಆಗ್ತಾ ಇಲ್ಲ. ಅದನ್ನ ನಾ ಈಗ ಅಕಸ್ಮಾತ್ ಗ್ರಾಫ್ ಒಳಗಡೆ ಪ್ಲಾಟ್ ಮಾಡಿದೆ ಅಂತಂದ್ರೆ ಟೈಮ್ ವರ್ಸಸ್ ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್ ಒಳಗಡೆ ಡ್ರಾ ಮಾಡ್ತಾ ಹೋಗ್ತೇನೆ ನಾನು. 1, 2, 3, 4 ಮತ್ತೆ 5. ಓಕೆ, ಇದನ್ನ ಏನ್ ಮಾಡ್ತೀನಿ, 1, 2, 3, 4 and 5 ಇನ್ ಟರ್ಮ್ಸ್ ಆಫ್ ಮೀಟರ್ ಪರ್ ಸೆಕೆಂಡ್. ಈಗ ನೋಡ್ರಿ, ಫಸ್ಟ್ ಜಸ್ಟ್ ಟೈಮರ್ ಆನ್ ಮಾಡಿದಾಗ ಆಲ್ರೆಡಿ ಒಂದು ವೆಲಾಸಿಟಿ ಇತ್ತದಕ್ಕೆ, ಅದೇನಂತ ತಗೊಂಡಿದ್ದೆ ನಾನು, 4 ಮೀಟರ್ ಪರ್ ಸೆಕೆಂಡ್. 1 ಸೆಕೆಂಡ್ ಆದ್ರೂ ಕೂಡ ಅದ್ರ ವೆಲಾಸಿಟಿ ಏನಾಗ್ತಾ ಇಲ್ಲ, ಚೇಂಜ್ ಆಗ್ತಾನೆ ಇಲ್ಲ. ಸೆಕೆಂಡ್ಗೂ ಕೂಡ ಏನಾಗ್ತಾ ಇಲ್ಲ, ಚೇಂಜ್ ಆಗ್ತಾ ಇಲ್ಲ. ಥರ್ಡ್ ಸೆಕೆಂಡ್ಗೂ ಕೂಡ ಚೇಂಜ್ ಆಗ್ತಾ ಇಲ್ಲ. 4th ಸೆಕೆಂಡ್ಗೂ ಕೂಡ ಚೇಂಜ್ ಆಗ್ತಾ ಇಲ್ಲ. ಅಂದ್ರೆ ಈ ಎಲ್ಲಾ ಪಾಯಿಂಟ್ಸ್ ನ ಜಾಯಿನ್ ಮಾಡಿ ನೋಡ್ರಿ, ನಿಮ್ಗೆ ಹೆಂಗ ಕಾಣಿಸ್ತದದು, ಇಟ್ ಲುಕ್ಸ್ ಲೈಕ್ ಅ ಸ್ಟ್ರೇಟ್ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್. ಅಂತಂದ್ರೆ ಬಾಡಿ ಒಂದ್ ವೇಳೆ ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದ್ದು ಅದನ್ನ ನೀವು ವಿ ಟಿ ಗ್ರಾಫ್ ಒಳಗಡೆ ಕೇಳಿದ್ರ ಗ್ರಾಫ್ ಹೆಂಗ್ ಬರ್ತದ, ಅ ಲೈನ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್ ಅಂತ ಬರ್ತದ. ಈ ರೀತಿ ನಾ ಏನ್ ಮಾಡ್ತಾ ಹೋಗ್ಬೋದು, ಪ್ಲಾಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಗ್ರಾಫ್ ಏನಪ್ಪಾ ಅಂತಂದ್ರ ಅದು ಇಂಟ್ರೆಸ್ಟಿಂಗ್ ಅದ. ಏನಪ್ಪಾ ಅಂತಂದ್ರ ಬಾಡಿ ಈಸ್ ಮೂವಿಂಗ್ ಇನ್ ಪಾಸಿಟಿವ್ ಡೈರೆಕ್ಷನ್. ಓಕೆ, ಬಾಡಿ ಈಸ್ ಮೂವಿಂಗ್ ಇನ್ ಪಾಸಿಟಿವ್ ಡೈರೆಕ್ಷನ್ ವಿತ್ ಪಾಸಿಟಿವ್ ಎಕ್ಸಲರೇಷನ್. ವಿತ್ ದ ಪಾಸಿಟಿವ್ ಎಕ್ಸಲರೇಷನ್ ಅಂತಂದ್ರೆ ಏನ್ ಮಾಡೋಣ, ಇದು ಒಂದು ಅರ್ತ್ ಅಥವಾ ಸರ್ಫೇಸ್ ಅಂತ ತಿಳ್ಕೊಳ್ರಿ. ಓಕೆ, ಇಲ್ಲೇನ್ ಮಾಡೋಣಪ್ಪ ಅಂತಂದ್ರ ಲೆಟ್ ಅಸ್ ಅಸ್ಯೂಮ್ ಅ ಟ್ರೈನ್. ಓಕೆ, ನಾವು ಟ್ರೈನ್ ಅನ್ನ ಯಾವಾಗಲೂ ನೋಡಿದಾಗ
ಜಸ್ಟ್ ಅವ್ರು ಯಾವಾಗ ಟ್ರೈನ್ ಸ್ಟೇಷನ್ ಒಳಗೆ ಆನ್ ಮಾಡ್ತಾರೆ, ಬರ್ರಂತ ಚಾಲು ಆಗೋದಿಲ್ಲ ಅದು. ಓಕೆ, ಟೇಕ್ಸ್ ಟೈಮ್ ಅಂತಂದ್ರೆ ಫಸ್ಟ್ ಸೆಕೆಂಡ್ ಒಳಗಡೆ ಒಂದು ವೆಲಾಸಿಟಿ ಪಿಕಪ್ ಮಾಡ್ತದ, ಸೆಕೆಂಡ್ ಒಳಗೆ ಇನ್ನು ಸ್ವಲ್ಪ ವೆಲಾಸಿಟಿ ಹೆಚ್ಚಿಗೆ ಪಿಕಪ್ ಮಾಡ್ತದ, ಥರ್ಡ್ ಸೆಕೆಂಡ್ ಒಳಗಡೆ ವೆಲಾಸಿಟಿ ಏನ್ ಮಾಡ್ತದ, ಹೆಚ್ಚಿಗೆ ಪಿಕಪ್ ಮಾಡ್ತದ. ಬಟ್ ಆ ಪಿಕಪ್ ಆಗೋ ವೆಲಾಸಿಟಿ ಅದಲ್ಲ, ಅದು ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ವಿತ್ ಸಮ್ ಕಾನ್ಸ್ಟೆಂಟ್ ಇನ್ಕ್ರೀಸಿಂಗ್ ವ್ಯಾಲ್ಯೂ ಇರೋದ್ರಿಂದ ಅಲ್ಲಿ ವೆಲಾಸಿಟಿ ಆಪ್ಟೇನ್ ಮಾಡೋದೇನಿರ್ತದ, ಸ್ಟೆಪ್ ಬೈ ಸ್ಟೆಪ್ ಇರ್ತದ. ಹಂಗಿತ್ತಂತಂದ್ರೆ ಅದಕ್ಕೆ ಹೆಂಗ್ ಡ್ರಾ ಮಾಡಬೇಕು ಗ್ರಾಫ್ ಅನ್ನ ನೋಡೋಣ. ಫಾರ್ ಎಕ್ಸಾಂಪಲ್, ಇದು ನನ್ನ ಸ್ಟೇಷನ್ ಅಂತ ತಿಳ್ಕೊಡ್ರಿ. ಇಟ್ಸ್ ಮೂವಿಂಗ್ ಸಮ್ವೇರ್, ಲೆಟ್ ಅಸ್ ಸೇ ಸಮ್ ಸ್ಟೇಷನ್, ಅನದರ್ ಸ್ಟೇಷನ್. ಓಕೆ, ರೈಟ್ ಇಟ್ ಹಿಯರ್ ಸ್ಟೇಷನ್. ಓಕೆ, ಅಂದ್ರೆ ನೋಡ್ರಿ ಇದನ್ನ 0 ಅಂತ ಈ ಇನಿಷಿಯಲ್ ಪೊಸಿಷನ್ ತಗೊಂಡ್ರೆ +1 +2 +3 ಅಂದ್ರೆ ಮೂವ್ ಆಗ್ತಾ ಇರೋ ಡೈರೆಕ್ಷನ್ ಯಾವುದು, ಫ್ರಮ್ ಟುವರ್ಡ್ಸ್ ದ ಪಾಸಿಟಿವ್ ಡೈರೆಕ್ಷನ್. ಅಂದ್ರೆ ಇದು ಈ ಸೈಡ್ ಹೋದ್ರೆ ಏನಾಗುತ್ತೆ, ಅದು ನೆಗೆಟಿವ್ ಆಕ್ಸಿಸ್ ಆಗುತ್ತೆ. ಇದನ್ನ ನಾನು ಎಕ್ಸ್ ಅಂತ ತಗೊಂಡೆ ಅಂತ, ಇದೇನಾಯ್ತು ಪಾಸಿಟಿವ್ ಡೈರೆಕ್ಷನ್, ಪಾಸಿಟಿವ್ ಆಕ್ಸಿಸ್. therefore ಮೂವಿಂಗ್ ಇನ್ ದ ಪಾಸಿಟಿವ್ ಡೈರೆಕ್ಷನ್ ವಿತ್ ದ ಪಾಸಿಟಿವ್ ಎಕ್ಸಲರೇಷನ್. ಅಂದ್ರೆ ಏನಾಗ್ತಾ ಹೋಗ್ಬೇಕು, ಅದ್ರ ವೆಲಾಸಿಟಿ ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಆಗಬೇಕು. ಯಾವ ರೀತಿ ಟ್ರೈನ್ ಒಳಗಡೆ ಆಗುತ್ತೆ ಅದಕ್ಕೆ ನಾನು ಟ್ಯಾಬ್ಯುಲೇಷನ್ ಹಾಕ್ತೇನೆ, ಅಂದ್ರೆ ನಿಮಗೆ ಐಡಿಯಾ ಈಸಿ ಆಗ್ತಾ ಹೋಗುತ್ತೆ. therefore ಟೈಮ್ with respect to velocity ಹಾಕ್ತೇನೆ. ಓಕೆ, therefore 0 1 2 3 ಮತ್ತೆ 4 ಹಾಕ್ತೇನೆ. ನಮಗೆ ಗೊತ್ತದ ಜಸ್ಟ್ ಟೈಮರ್ ನ ಆನ್ ಮಾಡಿದಾಗ ಟ್ರೈನ್ ಜಸ್ಟ್ ಸ್ಟಾರ್ಟ್ ಆಗಿತ್ತು, ಅವಾಗ ಏನ್ ಮೋಷನ್ ಆರ್ಡರ್ ಇದ್ದಿದ್ದಿಲ್ಲ. ಅದ್ರ ವ್ಯಾಲ್ಯೂ ಏನಂತ ತಗೋತೇನೆ ನಾನು, 0 ಮೀಟರ್ ಪರ್ ಸೆಕೆಂಡ್. 1 ಸೆಕೆಂಡ್ ಆದ್ಮೇಲೆ ಸ್ವಲ್ಪ ಪಿಕಪ್ ಮಾಡ್ತದ, ಅವಾಗ ವೆಲಾಸಿಟಿ ಏನಂತ ನಾ ತಿಳ್ಕೊತೇನೆ 1 ಮೀಟರ್ ಪರ್ ಸೆಕೆಂಡ್. ಆಮೇಲೆ ಸೆಕೆಂಡ್ ಏನಾಯ್ತು ಅಂತಂದ್ರೆ 2 ಮೀಟರ್ ಪರ್ ಸೆಕೆಂಡ್, ಥರ್ಡ್ ಸೆಕೆಂಡ್ಗೆ 3 ಮೀಟರ್ ಪರ್ ಸೆಕೆಂಡ್, ಫೋರ್ತ್ ಸೆಕೆಂಡಿಗೆ ಏನಾಯ್ತದು 4 ಮೀಟರ್ ಪರ್ ಸೆಕೆಂಡ್. ಈ ರೀತಿ ಏನ್ ಮಾಡ್ತಾ ಹೋಯ್ತು, ಸ್ಲೋಲಿ ಪಿಕಪ್ ಆಗ್ತಾ ಹೋಯ್ತದ್ರ ವೆಲಾಸಿಟಿ. ಅಂತಂದ್ರೆ ಏನಾಗ್ತಾ ಇದೆ, ವೆಲಾಸಿಟಿ ಸ್ಲೋಲಿ ಈಕ್ವಲ್ ಇಂಟರ್ವಲ್ಸ್ ಒಳಗೆ ಇನ್ಕ್ರೀಸ್ ಆಗ್ಲಿಕ್ತದ. ಅಂದ್ರ ಎಕ್ಸಲರೇಷನ್ ಹೆಂಗ್ ಬರ್ಬೋದು ಸ್ವಲ್ಪ ವಿಚಾರ ಮಾಡೋಣ. ಓಕೆ, ಗ್ರಾಫ್ ಪ್ಲಾಟ್ ಮಾಡಿದ್ರೆ ನಮ್ಗೆ ಐಡಿಯಾ ಬರ್ತದೆ ಇಲ್ಲಿ. ಓಕೆ, ಟೈಮ್ ವರ್ಸಸ್ ವೆಲಾಸಿಟಿ. ಓಕೆ, 1 2 3 4 and 5 corresponding to that 1 2 3 4 and 5. ಓಕೆ, ನಾ ಈಗ ಜಸ್ಟ್ 0 ಸೆಕೆಂಡ್ ಇದ್ದಾಗ ನನ್ನ ವೆಲಾಸಿಟಿ ಎಷ್ಟಿತ್ತು, ಅವಾಗಲೂ 0ನೇ ಇತ್ತು. ಆಮೇಲೆ 1 ಸೆಕೆಂಡಿಗೆ ಏನಾಯ್ತು, ಸ್ವಲ್ಪ ಪಿಕಪ್ ಮಾಡ್ತು ವೆಲಾಸಿಟಿ, ಅದೆಲ್ಲಿ ಬಂತು 1 ಮೀಟರ್ ಪರ್ ಸೆಕೆಂಡ್ ಬಂತು. ಸೆಕೆಂಡ್ ಇದ್ರೆ ವೆಲಾಸಿಟಿ ಎಲ್ಲಿ ಬಂತದು 2 ಮೀಟರ್ ಪರ್ ಸೆಕೆಂಡ್. ಥರ್ಡ್ ಸೆಕೆಂಡ್ ಇದ್ರೆ ವೆಲಾಸಿಟಿ ಎಷ್ಟು ಬಂತು 3 ಮೀಟರ್ ಪರ್ ಸೆಕೆಂಡ್. 4 ಸೆಕೆಂಡಿಗೆ ವೆಲಾಸಿಟಿ 4 ಮೀಟರ್ ಪರ್ ಸೆಕೆಂಡ್. 5th ಸೆಕೆಂಡಿಗೆ ಅದ್ರ ವೆಲಾಸಿಟಿ 5 ಮೀಟರ್ ಪರ್ ಸೆಕೆಂಡ್ ಬರ್ಬೋದು. ಅಂದ್ರೆ ಈ ಎಲ್ಲಾ ಪಾಯಿಂಟ್ಸ್ ನ ಜಾಯಿನ್ ಮಾಡಿ ನಿಮಗೆ ಏನ್ ಬರ್ತಾ ಇದೆ, ಸ್ಟ್ರೇಟ್ ಲೈನ್ ಬರ್ಲಿಕ್ತದ. ಅಂತಂದ್ರ ಬಾಡಿ ತನ್ನ ವೆಲಾಸಿಟಿನ ಯೂನಿಫಾರ್ಮ್ಲಿ ಚೇಂಜ್ ಆಗ್ಲಿಕ್ತದ. ಯೂನಿಫಾರ್ಮ್ಲಿ ಏನ್ ಮಾಡ್ಲಿಕ್ತದ, ಚೇಂಜ್ ಮಾಡ್ಲಿಕ್ತದ. ಯಾಕಂದ್ರೆ ನೋಡ್ರಿ, ಇದನ್ನ ನಾನು ಅಕಸ್ಮಾತ್ ಇನಿಷಿಯಲ್ ವೆಲಾಸಿಟಿ ಅಂತ ತಗೊಂಡೆ ಅಂತ ತಿಳ್ಕೊಡ್ರಿ, VI. ಇದನ್ನ ಏನಂತ ತಗೋತೇನೆ ನಾನು, VF. ಅಂದ್ರೆ ಇದರಿಂದ ಏನ್ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ನಾನು, ಡೆಲ್ಟಾ ವಿ ಅಂತಂದ್ರೆ ಏನು, VF ಮೈನಸ್ ಆಫ್ VI. ಕ್ಯಾಲ್ಕುಲೇಷನ್ ಮಾಡ್ರಿ, ಫೈನಲ್ ವೆಲಾಸಿಟಿ ಎಷ್ಟದ 2 ಮೈನಸ್ ಆಫ್ ಇನಿಷಿಯಲ್ ಎಷ್ಟಾಯ್ತು 1. therefore 1 ಮೀಟರ್ ಪರ್ ಸೆಕೆಂಡ್, 1 ಮೀಟರ್ ಆಯ್ತು. ಹೌದು, 1 ಮೀಟರ್ ಪರ್ ಸೆಕೆಂಡ್. ಓಕೆ, ಕರೆಸ್ಪಾಂಡಿಂಗ್ ಟೈಮ್ ಎಷ್ಟದ, ದಟ್ ಇಸ್ 2 ಮೈನಸ್ 1 ಅಂತಂದ್ರೆ ನಾನು ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಮಾಡಿದೆ ಅಂತಂದ್ರೆ 1 ಡಿವೈಡೆಡ್ ಬೈ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದ್ರೆ ಎಕ್ಸಲರೇಷನ್ ಆಪ್ಟೇನ್ ಮಾಡಿದೆ ಏನ್ ಬಂತು 1 ಮೀಟರ್ ಪರ್ ಸೆಕೆಂಡ್. ನೀವು ನೋಡ್ರಿ, ಇದನ್ನ ವ್ಯಾಲ್ಯೂ ಎಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಆನ್ಸರ್ ಇಷ್ಟೇ ಬರ್ತದೆ. ಯಾಕಂತಂದ್ರೆ ಇದನ್ನ ನಾನು ಇನಿಷಿಯಲ್ ತಗೊಂಡು ಇದನ್ನ ನಾ ಫೈನಲ್ ತಗೊಂಡೆ ಅಂತಂದ್ರೆ 4 ಮೈನಸ್ 3 ಅಗೇನ್ ಆನ್ಸರ್ ಇಸ್ ಹೌ ಮಚ್ ನಾವು 1. ಟೈಮು ಕೂಡ ಎಷ್ಟಾಗುತ್ತೆ 1 by 1 ಆನ್ಸರ್ ಎಷ್ಟಾಯ್ತು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆದ್ರಿಂದ ವೆಲಾಸಿಟಿ ಏನು ಉಳಿತಾ ಇದೆ, ಯೂನಿಫಾರ್ಮ್ಲಿ ಒಂದೇ ವ್ಯಾಲ್ಯೂ ಬರ್ತಾ ಇದೆ. ನಿಮಗೆ ಅನಿಸ್ಬಹುದು ಸರ್ ವೆಲಾಸಿಟಿ ಚೇಂಜ್ ಆಗ್ಲಿಕ್ತದೆ. ಎಸ್, ವೆಲಾಸಿಟಿ ಚೇಂಜ್ ಆಗ್ತಾ ಇದೆ, ಬಟ್ ಆ ಚೇಂಜ್ ಯಾವ ರೀತಿ ಆಗ್ತಾ ಇದೆ, ಯೂನಿಫಾರ್ಮ್ಲಿ ಆಗ್ತಾ ಇದೆ. ಎವ್ರಿ ಟೈಮ್ ಇಟ್ ಈಸ್ ಇನ್ಕ್ರೀಸ್ಡ್ ಬೈ 1 ಮೀಟರ್ ಪರ್ ಸೆಕೆಂಡ್. ಇಸ್ ನಾಟ್ ರಿಮೈನಿಂಗ್ ಓನ್ಲಿ 1 ಲೈಕ್ ದಟ್, ಇಟ್ ಈಸ್ ಇನ್ಕ್ರೀಸಿಂಗ್. But that change is what? Uniform ಇರೋದ್ರಿಂದ ಅದಕ್ಕೆ ನಾವೇನಂತ ಕರ್ತೇವೆ, when the body is moving with the uniform acceleration. I'll plot this graph. ಈಗ ಏನ್ ಮಾಡೋಣ, ಇದಕ್ಕೆ ಒಂದು ನಮಗೆ ಉಪಯೋಗ ಸಿಗುತ್ತೆ. ಯಾಕಂದ್ರೆ ಆಲ್ರೆಡಿ XT ಗ್ರಾಫ್ ಒಳಗಡೆ ಒಂದು ನಾವು ಐಡಿಯಾ ತಗೊಂಡಿದ್ವಿ, ದಟ್ ಈಸ್ ಸ್ಲೋಪ್ ಡ್ರಾನ್ ಟು ದ XT ಗ್ರಾಫ್. ಸ್ಲೋಪ್ ಅಂದ್ರೆ ಏನ್ ಮಾಡಿದ್ವಿ ನಾವು, ಇದು ಒಂದ್ ವೇಳೆ ಎಕ್ಸ್ ಆಕ್ಸಿಸ್ ಇದ್ದು ಇದು Y ಆಕ್ಸಿಸ್ ಇದ್ದು ಇದಕ್ಕೆ ಒಂದು ನಾನು ಸ್ಟ್ರೇಟ್ ಲೈನ್ ಡ್ರಾ ಮಾಡಿದ್ರೆ ಏನಂತ ಕರಿತೀವಿ ನಾವು, ಇದಕ್ಕೆ ಒಂದು ಗ್ರಾಫ್ ಪ್ಲಾಟ್ ಮಾಡಿ ಇದಕ್ಕೆ ಒಂದು ಟ್ರಯಾಂಗಲ್ ಡ್ರಾ ಮಾಡಿದ್ರೆ ಇದೇನಂತ ಕೊಡ್ತದೆ ನನಗೆ XI, ಇದು XF, ಇದೇನಂತ ಕೊಡ್ತದೆ ನನಗೆ ಕರೆಸ್ಪಾಂಡಿಂಗ್ ಟು ದಿಸ್ ಒನ್ YI, ದಿಸ್ ವಿಲ್ ಬಿ ದ YF ಅಂತ ಕರಿತೇವೆ. ಅಂದ್ರೆ M ಇಸ್ ಈಕ್ವಲ್ ಟು ಏನಂತ ಮಾಡಬಹುದು ನಾನು, XYF ಮೈನಸ್ ಆಫ್ YI ಡಿವೈಡೆಡ್ ಬೈ XF ಮೈನಸ್ ಆಫ್ XY ಅಂತ ಬರಿಬಹುದು. ಅಂತಂದ್ರೆ ಇದು ಚೇಂಜ್ ಇನ್
y axis, this is change in x axis. ಓಕೆ, ಇದನ್ನೇ ನಾನು ಏನ್ ಮಾಡ್ತೀನಿ ಇಲ್ಲಿ ಅಪ್ಲೈ ಮಾಡ್ತೀನಿ ಐಡಿಯಾ ಅಂತಂದ್ರೆ, ಈಗ ಏನ್ ಮಾಡೋಣ, ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡೋಣ. ಓಕೆ, therefore at 2 second what is my velocity? 2 meter per second. At 3rd second what is my velocity? It's corresponding to that 3 meter per second. ಅಂತಂದ್ರೆ ಏನಾಗುತ್ತೆ, ಇಲ್ಲಿ ನಾನು ಏನ್ ಮಾಡ್ತೇನೆ, ಈಗ ಟ್ರಯಾಂಗಲ್ ಅನ್ನ ಡ್ರಾ ಮಾಡ್ತೇನೆ. ಇದಕ್ಕೆ ನಾವೇನಂತ ಕರಿತೇವಿ, ಸ್ಲೋಪ್ ಅಂತ ಕರಿತೇವಿ. ಓಕೆ, ಸ್ಲೋಪ್ ಡ್ರಾ ಮಾಡಿದ್ಮೇಲೆ ಅದಕ್ಕೆ ಏನ್ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು, ಎಂ ಅಂತ ಹೇಳ್ಬಹುದು. ಓಕೆ, ಎಂ ವ್ಯಾಲ್ಯೂನ ಇದನ್ನ ಹೆಸರು ಕೊಟ್ಟೆ ಅಂತಂದ್ರೆ ಎ ಬಿ ಮತ್ತು ಸಿ ಆಗುತ್ತೆ. ದಟ್ ಈಸ್ ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಂತ ಕರಿತೇನೆ ನಾನು. ಓಕೆ, ಎ ಬಿ ಅಂತಂದ್ರೆ ಏನಿದೆ, ದಟ್ ಈಸ್ ಇಫ್ ಐ ಟೇಕ್ ಇಟ್ ಆಸ್ ಇನಿಷಿಯಲ್, ಇಫ್ ಐ ಟೇಕ್ ಇಟ್ ಆಸ್ ಫೈನಲ್. Okay, sorry, if I take it as VI, if I take it as VF, and this will be the TI, this will be the TF, and the A minus B, difference ಹೆಂಗ್ ಬರಿಬಹುದು ನಾನು, VF minus of VI divided by TF minus of TI. Okay, this is nothing but the change in the velocity divided by change in the time. ಅಂದ್ರೆ ಏನಾಗುತ್ತೆ, 3 minus 2 it is 1, that is delta T. 3 minus 2 it is 1, therefore answer is how much now, 1 meter per second divided by second. ಅಂದ್ರೆ ಏನಾಯ್ತು, 1 meter per second square ಅನ್ನೋದೇನಾಯ್ತು, ಇಲ್ಲಿ ನನಗೆ ಆನ್ಸರ್ ಸಿಕ್ತು. ಇದನ್ನ ನಾವು ಎಲ್ಲೂ ತಗೊಂಡ್ರು ಕೂಡ ಆನ್ಸರ್ ಏನ್ ಬರ್ತದ, ಸ್ಟ್ರೇಟ್ ಲೈನ್ ಇರೋದ್ರಿಂದ ಆನ್ಸರ್ ಏನ್ ಬರ್ತದ, ಕಾಮನ್ ಬರ್ತದ. ಅದಕ್ಕೆ ನಾವೇನಂತ ಹೇಳ್ತೇವೆ ಇಲ್ಲಿ, ಯೂನಿಫಾರ್ಮ್ಲಿ ಬಾಡಿ is changing its velocity and we are obtaining the acceleration. Okay, this is the graph for it. ಬಟ್ ಈ ಗ್ರಾಫ್ ಮೂಲಕನೇ ನಾನು ಇನ್ನೊಂದು ಐಡಿಯಾ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಒಂದೇನ್ ತಗೊಂಡ್ವಿ ನಾವು, ಸ್ಲೋಪ್ ಡ್ರಾ ಮಾಡಿದ್ರೆ ಏನ್ ಸಿಗ್ತಾ ಇದೆ, ವೆಲಾಸಿಟಿ ಟೈಮ್ ಗ್ರಾಫಿಗೆ ಸ್ಲೋಪ್ ಡ್ರಾ ಮಾಡಿದ್ರೆ ಏನಾಗುತ್ತೆ ನನಗೆ, ಎಕ್ಸಲರೇಷನ್, ಬಿಕಾಸ್ ಇಟ್ ಇಸ್ ಎಕ್ಸ್ಪ್ಲೇನಿಂಗ್ ದ ಡೆಫಿನೇಷನ್ ಆಫ್ ಎಕ್ಸಲರೇಷನ್ ಇಟ್ ಸೆಲ್ಫ್. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎಕ್ಸಲರೇಷನ್? ಚೇಂಜ್ ಇನ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇಟ್ ಇಸ್ ನಥಿಂಗ್ ಬಟ್ ವಾಟ್ ನಾವು, ಎಕ್ಸಲರೇಷನ್ ಇಟ್ ಸೆಲ್ಫ್. ಆದ್ರಿಂದ ಎಕ್ಸಲರೇಷನ್ ಅನ್ನೋದನ್ನ ನಾನು ಸ್ಲೋಪ್ ಮೂಲಕ ಪಡ್ಕೋಬಹುದು ಈ ಗ್ರಾಫ್ ಒಳಗಡೆ. ಓಕೆ, ಇದು ಒಂದು ರಿಸಲ್ಟ್ ಸಿಕ್ತು. ಓಕೆ, ಇದೇ ರಿಸಲ್ಟ್ ತಗೊಂಡ ನಾನು ಇನ್ನೊಂದು ಅನಾಲಿಸಿಸ್ ಪಾರ್ಟ್ ಮಾಡಬಹುದು. ಏನಪ್ಪಾ ಅಂತಂದ್ರ, ಆ ಸ್ಲೋಪ್ ಯಾವ ರೀತಿ ಬೆಂಡ್ ಆಗಿದೆ ಅನ್ನೋದನ್ನ ನೋಡಿದ್ರು ಕೂಡ ನನಗೆ ಗೊತ್ತಾಗುತ್ತಾ, ಹೆಚ್ಚಿಗೆ ಎಕ್ಸಲರೇಷನ್ ಆಪ್ಟೇನ್ ಆಗಿದೆನೋ, ಲೋವರ್ ಎಕ್ಸಲರೇಷನ್ ಬಂದಿದೆನೋ. ಓಕೆ, ಐ ಡ್ರಾ ದ ಜನರಲ್ ಗ್ರಾಫ್ ನ ಸಮ್ವೇರ್ ಟೈಮ್, ಹಿಯರ್ ಇಟ್ ಇಸ್ ಅ ವೆಲಾಸಿಟಿ. ಈಗ ನೋಡ್ರಿ, ಒಂದ್ ವೇಳೆ ವೆಲಾಸಿಟಿ ಟೈಮ್ ಗ್ರಾಫ್ ಈ ರೀತಿ ಇದ್ದು ಬಂತು. ಓಕೆ, ಇನ್ನೊಂದು ನಾನು ಡ್ರಾ ಮಾಡ್ತೇನೆ, ಸೆಕೆಂಡ್ ಒನ್. ಈಗ ಹೇಳ್ರಿ, ನನಗೆ ಇಲ್ಲಿ ಸ್ಲೋಪ್ ಡ್ರಾ ಮಾಡಿದ್ರೆ ಯಾವ್ದಕ್ಕೆ ವ್ಯಾಲ್ಯೂ ಹೆಚ್ಚಿಗೆ ಬರ್ತದೆ, ಫಸ್ಟ್ ಒನ್ ಸೆಕೆಂಡ್ ಒನ್? ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತ, ಇಲ್ಲಿ ವೆಲಾಸಿಟಿ ವ್ಯಾಲ್ಯೂ ಏನ್ ಬರ್ತಾ ಇದೆ, ಹೆಚ್ಚಿಗೆ ಬರ್ತಾ ಇದೆ, ಕಡಿಮೆ ಟೈಮ್ ಬರ್ತಾ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ವೆಲಾಸಿಟಿ ವ್ಯಾಲ್ಯೂ ಕಡಿಮೆ ಬರ್ತಾ ಇದೆ, ಬಟ್ ಟೈಮ್ ಆಕ್ಸಿಸ್ ನಲ್ಲಿ ವ್ಯಾಲ್ಯೂ ಏನಾಯ್ತು, ಹೆಚ್ಚಿಗೆ ಆಯ್ತು. ಅಂತಂದ್ರೆ ಇಲ್ಲಿ ಸ್ಲೋಪ್ ವ್ಯಾಲ್ಯೂ ನ್ಯೂಮರೇಟರ್ ನಲ್ಲಿ ಹೆಚ್ಚಿಗೆ ಬರ್ತದ ಡಿನಾಮಿನೇಟರ್ ಕಿಂತ. ಅಂದ್ರೆ ಏನಾಯ್ತು, ಸ್ಲೋಪ್ ವ್ಯಾಲ್ಯೂ ಇನ್ಕ್ರೀಸ್ ಆಯ್ತು. ಓಕೆ, ಒಂದು ಸ್ಲೋಪ್ ಇನ್ಕ್ರೀಸ್ ಆಯ್ತಂತಂದ್ರೆ ಸ್ಲೋಪ್ ಇಂದ ಏನ್ ಸಿಗುತ್ತೆ ನನಗೆ, ಎಕ್ಸಲರೇಷನ್, ಅದು ಕೂಡ ಲಾರ್ಜರ್ ಇರ್ತದೆ. ದೇರ್ಫೋರ್ ಇನ್ ವಿ ಟಿ ಗ್ರಾಫ್ ಕರೆಸ್ಪಾಂಡಿಂಗ್ ಟು ದ ಫಸ್ಟ್ ಒನ್ ವಿ ಆರ್ ಗೆಟಿಂಗ್ ದ ಗ್ರೇಟರ್ ಎಕ್ಸಲರೇಷನ್. ಒಂದ್ ವೇಳೆ ಹೆಚ್ಚಿಗೆ ಬೆಂಡ್ ಆಗಿತ್ತು, ಒಂದ್ ವೇಳೆ ಏನಾಗಿತ್ತದು, ಹೆಚ್ಚಿಗೆ ಬೆಂಡ್ ಆಗಿತ್ತು ಅಂತಂದ್ರ ಡಿನಾಮಿನೇಟರ್ ಹೆಚ್ಚಿಗೆ ಆಗತ್ತ, ನ್ಯೂಮರೇಟರ್ ಏನಾಗತ್ತ, ಕಡಿಮೆ ಆಗತ್ತ. ಅಂದ್ರೆ ಸ್ಲೋಪ್ ವ್ಯಾಲ್ಯೂ ಏನಾಯ್ತು, ಕಡಿಮೆ ಆಯ್ತು. ಓಕೆ, ಕರೆಸ್ಪಾಂಡಿಂಗ್ ಟು ದಟ್ ಎಕ್ಸಲರೇಷನ್ ಕೂಡ ಏನಾಯ್ತು, ಕಡಿಮೆ ಆಯ್ತು. ಆದ್ರಿಂದ ಇದಕ್ಕೆ ಏನ್ ಬರ್ತದೆ ನನಗ, ಲಾರ್ಜರ್ ಎಕ್ಸಲರೇಷನ್ ಅಂತ ಹೇಳ್ಬಹುದು, ಇದಕ್ಕ ಸ್ಮಾಲರ್ ಎಕ್ಸಲರೇಷನ್ ಅಂತ ಹೇಳ್ಬಹುದು. ಹಂಗಿತ್ತಂತ ಇದಕ್ಕೆ ಆನ್ಸರ್ ಹೇಳ್ರಿ. ಓಕೆ, ಅದೇನಪ್ಪಾ ಅಂತಂದ್ರ, ಒಂದ್ ವೇಳೆ ಎಕ್ಸಾಕ್ಟ್ಲಿ ನಂದು ಥರ್ಡ್ ಗ್ರಾಫ್ ಏನದಲ್ಲ, ಅದು ಟೈಮ್ ಆಕ್ಸೆಸ್ ಜೊತೆ ಎಕ್ಸಾಕ್ಟ್ಲಿ ಓವರ್ಲ್ಯಾಪ್ ಆಗ್ಲಿಕ್ತದ ಅಂತಂದ್ರೆ ನೋಡ್ರಿ, ಇಲ್ಲಿ ಸ್ಲೋಪ್ ಅಂದ್ರೆ ಏನಂತ ಬರೀತೀರಿ ನೀವು, ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ನಮಗೇನ್ ಬರೀಬೇಕು ಇಲ್ಲಿ, ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ಓಕೆ, ನೋಡ್ರಿ, ಇಲ್ಲಿ ನೋಡ್ರಿ, ಡೆಲ್ಟಾ ವಿ ಎಲ್ಲಿ ಎಕ್ಸಿಸ್ಟ್ ಆಗ್ಲಿಕ್ತದ ಅಂದ್ರೆ ಇದು ಪೂರ್ತಿ ಏನಾಯ್ತು, ಈ ರೀತಿ ನಮ್ಗೆ ಸ್ಲೋಪ್ ಇರ್ತದ. ಬಟ್ ಇಲ್ಲಿ ಏನಾಗಿದೆ, ಪೂರ್ತಿ ಅದು ಒಂದ ಲೈನ್ ಒಳಗಡೆ ಕಾಣ್ಲಿಕ್ಕೆ ಅಂದ್ರೆ ಪೂರ್ತಿ ಇದು ಹೋಯ್ತು. ಟೈಮು ಏನಾಗಿದೆ, ಅದು ಇಲ್ಲ. ಆದ್ರಿಂದ ಇದು ಕಂಪ್ಲೀಟ್ಲಿ ಸ್ಲೋಪ್ ವ್ಯಾಲ್ಯೂ ಏನಾಯ್ತು, ಝೀರೋ ಅಂತು. ಅಂದ್ರೆ ಎಕ್ಸಲರೇಷನ್ ಏನು ಅಂತ ಆಟೋಮೆಟಿಕಲಿ ಇನ್ ದ ವಿ ಟಿ ಗ್ರಾಫ್ ಇಟ್ ಈಸ್ ಹ್ಯಾವಿಂಗ್ ದ ಝೀರೋ ಅಂತ ಏನ್ ಮಾಡ್ತೇನೆ ನಾನು ಇಲ್ಲಿ ಕರಿಬಹುದು. ಈ ರೀತಿ ಏನ್ ಮಾಡ್ತಾ ಹೋಗ್ಬೋದು, ಇದನ್ನ ಅನಾಲಿಸಿಸ್ ಮಾಡ್ತಾ ಹೋಗ್ಬೋದು. ಓಕೆ, ಇದನ್ನೇ ಗ್ರಾಫ್ ಅನ್ನ ಇನ್ನೊಂದು ರೀತಿ ಪ್ಲಾಟ್ ಮಾಡ್ತೇವೆ. ಯಾವ ರೀತಿ ನಾವು ಎಕ್ಸ್ ಟಿ ಗ್ರಾಫ್ ಒಳಗಡೆ ವಿತ್ ಸಮ್ ಇನಿಷಿಯಲ್ ಪೊಸಿಷನ್ ತಗೊಂಡಿದ್ವಿ, ಇಲ್ಲೂ ಕೂಡ ಬಾಡಿ ಏನಾಗಬಹುದು, ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ ಇಂದ ಏನಾಗಬಹುದು, ಮೂವ್ ಆಗಬಹುದು. ಓಕೆ, ಅವಾಗ ಯಾವ ರೀತಿ ಗ್ರಾಫ್ ಡ್ರಾ ಮಾಡಬಹುದು, ಅದರ ಆಕ್ಚುಲಿ ಫಿಸಿಕಲ್ ಇಂಟರ್ಪ್ರಿಟೇಷನ್ ಹೆಂಗಿರ್ತದೆ ನೋಡೋಣ. ಓಕೆ, ಆಗಳ ಎಕ್ಸಾಂಪಲ್ ತಗೊಳ್ತೇನೆ ನಾನು.
ಟ್ರೈನ್ ಚಾಲು ಆಗಿದ್ದೇನೆ 0 ಲೆಟ್ ಅಸ್ ಇಟ್ ಇಸ್ ಮೂವಿಂಗ್ ಅಲಾಂಗ್ ಸಮ್ವೇರ್ ಎಕ್ಸ್ ಆಕ್ಸಿಸ್. ಓಕೆ, ನಾ ಏನ್ ಮಾಡ್ತೇನೆ 1 2 3 4 and 5. ಓಕೆ, ಅದೇನ್ ಮಾಡ್ತದೆ, ಯಾವುದೋ ಒಂದು ಇನಿಷಿಯಲ್ ಪೊಸಿಷನ್ ಅಂತ ಅಲ್ಲಿ ತಗೊಳ್ತಾ ಇದ್ವಿ, ಇಲ್ಲ ಆಲ್ರೆಡಿ ನನ್ಗೆ ಏನದ ಐಡಿಯಾ ಬಾಡಿ ಮೂವ್ ಆಗ್ಬಿಟ್ಟಿದೆ ಇಲ್ಲಿಂದ ಅಂತಂದ್ರೆ ತನ್ನ ಸ್ಟೇಷನ್ ದಿಂದ ಏನಾಗ್ಬಿಟ್ಟದ, ಬಾಡಿ ಮೂವ್ ಆಗ್ಬಿಟ್ಟಂದ್ರೆ ಸ್ಟೇಷನ್ ಇಂದ ಗಾಡಿ ಚಾಲು ಆಗ್ಯದ. ಏನಾಯ್ತದು 1 ಮೀಟರ್ ಪರ್ ಸೆಕೆಂಡ್ 2 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಬರೋದ್ರೊಳಗೆ ಎಷ್ಟು ಆಪ್ಟೇನ್ ಆಗಿತ್ತು 2 ಮೀಟರ್ ಪರ್ ಸೆಕೆಂಡ್. ಓಕೆ, ನಾ ಏನ್ ಮಾಡ್ತೀನಿ, ಈ 2 ಮೀಟರ್ ಪರ್ ಸೆಕೆಂಡ್ ಬಂದ್ ಕೂಡ ಟೈಮರ್ ಆನ್ ಮಾಡ್ತೇನೆ. ಓಕೆ, ದಿಸ್ ಇಸ್ ದ 0 ಸೆಕೆಂಡ್. ನೆಕ್ಸ್ಟ್ ಏನಾಗುತ್ತೆ, ಮತ್ತು ಒಂದು ಡಿಸ್ಟೆನ್ಸ್ ಕವರ್ ಮಾಡೋದ್ರೊಳಗೆ ಎಷ್ಟಾದ್ದು 3 ಮೀಟರ್ ಪರ್ ಸೆಕೆಂಡ್ ವಿದಿನ್ 1 ಸೆಕೆಂಡ್. ಮತ್ತೇನಾಗ್ತಾ ಇದೆ ಅದು, ಓಕೆ 4 ಮೀಟರ್ ಪರ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒಳಗಡೆ ಅಂದ್ರೆ ನೋಡ್ರಿ, ಇನಿಷಿಯಲಿ 0 ಸೆಕೆಂಡಿಗೆ ಅದಕ್ಕೆ ಆಲ್ರೆಡಿ ಎಷ್ಟಿತ್ತು 2 ಮೀಟರ್, ನೆಕ್ಸ್ಟ್ ಸೆಕೆಂಡಿಗೆ 3, ನೆಕ್ಸ್ಟ್ ಸೆಕೆಂಡಿಗೆ ಎಷ್ಟಾಗ್ತದೆ 4. ಈ ರೀತಿ ಇತ್ತಂದ್ರೆ ಬಾಡಿಗೆ ಆಲ್ರೆಡಿ ಏನದೆ ಇನಿಷಿಯಲ್ ವೆಲಾಸಿಟಿ ಅದ ಅಂತ ಕರಿತೇವೆ. ಓಕೆ, ಅದನ್ನ ಗ್ರಾಫ್ ಒಳಗಡೆ ಹೆಂಗ್ ಪ್ಲಾಟ್ ಮಾಡ್ಬೇಕಂತಂದ್ರೆ ಅದಕ್ಕೆ ನಾವು ಪ್ಲಾಟ್ ಮಾಡ್ಬಿಡೋಣ ವ್ಯಾಲ್ಯೂನ, ಅಂದ್ರೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಟೈಮ್ ವರ್ಸಸ್ ವೆಲಾಸಿಟಿ. ಓಕೆ, 0 1 2 3 and 4. ಓಕೆ, 0 ಸೆಕೆಂಡಿಗೆ ಆಲ್ರೆಡಿ ಎಷ್ಟಿದೆ ರೀ ನಂದು 2 ಮೀಟರ್. ಫಸ್ಟ್ ಸೆಕೆಂಡಿಗೆ ಎಷ್ಟು ಬರ್ಬೋದು ನಾನು 3 ಮೀಟರ್ ಪರ್ ಸೆಕೆಂಡ್, ಸೆಕೆಂಡ್ ಸೆಕೆಂಡಿಗೆ 4 ಮೀಟರ್ ಪರ್ ಸೆಕೆಂಡ್, ಥರ್ಡ್ ಸೆಕೆಂಡಿಗೆ 5 ಮೀಟರ್ ಪರ್ ಸೆಕೆಂಡ್, 4 ಸೆಕೆಂಡಿಗೆ ಏನಾಯ್ತದು 6 ಮೀಟರ್ ಪರ್ ಸೆಕೆಂಡ್. ಈ ರೀತಿ ಇತ್ತಂದ್ರೆ ಗ್ರಾಫ್ ಹೆಂಗ್ ಪ್ಲಾಟ್ ಮಾಡೋದು ನೋಡ್ಬಿಡೋಣ. ಇಲ್ಲಿ ಅದೇನಪ್ಪಾ ಅಂತಂದ್ರ ಅದು 1 2 3 4 5 ಮತ್ತೆ ಇದನ್ನೇನು ತಗೋಣ, ಸ್ವಲ್ಪ 6 ಅಂತ ತಗೊಂಡ್ಬಿಟ್ಟೆ. ಅಂದ್ರೆ ಗ್ರಾಫ್ ಒಳಗಡೆ ಪ್ಲಾಟ್ ಮಾಡ್ತಾ ಹೋಗ್ರಿ. ಓಕೆ, ಅಂದ್ರೆ 0th ಸೆಕೆಂಡಿಗೆ ಎಷ್ಟಿದೆ ನನ್ನ ವೆಲಾಸಿಟಿ 2 ಮೀಟರ್ ಪರ್ ಸೆಕೆಂಡ್. 1 ಸೆಕೆಂಡಿಗೆ ಎಷ್ಟಾಯ್ತದು 3 ಮೀಟರ್ ಪರ್ ಸೆಕೆಂಡ್, ಸೆಕೆಂಡ್ ಸೆಕೆಂಡಿಗೆ 4 ಮೀಟರ್ ಪರ್ ಸೆಕೆಂಡ್, ಥರ್ಡ್ ಸೆಕೆಂಡಿಗೆ 5 ಮೀಟರ್ ಪರ್ ಸೆಕೆಂಡ್, ಫೋರ್ತ್ ಸೆಕೆಂಡಿಗೆ 6 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಎಲ್ಲಾ ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡಿ ನೋಡ್ರಿ, ಮತ್ತೇನ್ ಬರ್ತದ ನನಗ ಸ್ಟ್ರೇಟ್ ಲೈನ್ ಬರ್ತದ. ಯಾಕೆ ಹೇಳ್ರಿ, ದ ಚೇಂಜ್ ಇನ್ ವೆಲಾಸಿಟಿ ಈಸ್ ವಾಟ್ ಯೂನಿಫಾರ್ಮ್. ಅಂದ್ರೆ ವೆಲಾಸಿಟಿ ಕೂಡ ಏನ್ ಬರ್ತಾ ಇದೆ ನನಗ ಯೂನಿಫಾರ್ಮ್ ಆಗ್ಲಿಕ್ತದ, ಅದು ಕೂಡ ಏನ್ ಬರ್ತಾ ಇದೆ ಪಾಸಿಟಿವ್ ಡೈರೆಕ್ಷನ್. ಓಕೆ, ಈ ರೀತಿ ನಾ ಏನ್ ಮಾಡ್ತಾ ಹೋಗ್ಬೋದು, ಗ್ರಾಫ್ ಅನ್ನ ಇಂಟರ್ಪ್ರಿಟ್ ಮಾಡ್ತಾ ಹೋಗ್ಬೋದು. ಓಕೆ, ನಾ ನೆಕ್ಸ್ಟ್ ಸ್ಟೆಪ್ ಅಥವಾ ನೆಕ್ಸ್ಟ್ ರೀತಿ ಬರೋದಂತ ಗ್ರಾಫ್ ಅಂತಂದ್ರೆ ಬಾಡಿ ಇಸ್ ಮೂವಿಂಗ್ ಇನ್ ಪಾಸಿಟಿವ್ ಡೈರೆಕ್ಷನ್. ಬಾಡಿ ಇಸ್ ಮೂವಿಂಗ್ ಇನ್ ಅ ಪಾಸಿಟಿವ್ ಡೈರೆಕ್ಷನ್ ಬಟ್ ಇಟ್ ಈಸ್ ಹ್ಯಾವಿಂಗ್ ಅ ನೆಗೆಟಿವ್ ಎಕ್ಸಲರೇಷನ್. ಓಕೆ, ಇದನ್ನ ಹೆಂಗ್ ಪ್ಲಾಟ್ ಮಾಡಬಹುದು ಅನ್ನೋದನ್ನ ಗ್ರಾಫ್ ಹಾಕೋಣ. ಅದಕ್ಕಿಂತ ಮುಂಚೆ ಒಂದು ಡಯಾಗ್ರಾಮ್ ಹಾಕೋಣ, ಅಂದ್ರೆ ನನಗೆ ಕ್ಲಿಯರ್ ಆಗ್ತಾ ಹೋಗುತ್ತಾ. ಓಕೆ, ಇದು ಒಂದು ಗ್ರೌಂಡ್ ಅದಂತ ತಿಳ್ಕೊಡ್ರಿ. ಓಕೆ, ಇಲ್ಲೊಬ್ಬ ಹುಡುಗ ನಿಂತಿದ್ದಾನ. ಓಕೆ, ಈಸ್ ಟೇಕಿಂಗ್ ಸಮ್ ಬಾಲ್ ವಿತ್ ಹಿಮ್. ಓಕೆ, ಅವ್ನ್ ಬಾಲ್ ಅನ್ನ ಏನ್ ಮಾಡ್ತಾನ, ಮೇಲ್ಗಡೆ ಥ್ರೋ ಮಾಡ್ತಾನೆ. ಇದು ಜನರಲ್ ಇಂಟರ್ಪ್ರಿಟೇಷನ್ ಅದ. ಏನಂತಂದ್ರ ನಾ ಬಾಲ್ ಅನ್ನ ಅಥವಾ ಒಂದು ಚಾಕ್ ಅನ್ನ ಮೇಲ್ಗಡೆ ಥ್ರೋ ಮಾಡಿದೆ ಅಂತಂದ್ರೆ ಏನಾಗ್ಲಿಕ್ತದೆ, ಕಂಟಿನ್ಯೂಸ್ಲಿ ಮೂವ್ ಆಗ್ಲಿಕ್ತದೇನು ಇಲ್ಲ, ಸ್ಲೋಲಿ ಮೇಲ್ಗಡೆ ಮೂವ್ ಆದಂಗ ಏನಾಗ್ತಾ ಹೋಗುತ್ತೆ, ವೆಲಾಸಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತದೋ ಡಿಕ್ರೀಸ್ ಆಗುತ್ತೋ. ಎಸ್, ಆಟೋಮೆಟಿಕಲಿ ಏನಾಗ್ತಾ ಇದೆ, ಅದು ಡಿಕ್ರೀಸ್ ಆಗ್ತಾ ಇದೆ. ಹೌದು, ಅವಾಗ ಎಕ್ಸಲರೇಷನ್ ಏನಾಗ್ತದೆ ನೋಡ್ತಾ ಹೋಗೋಣ ಗ್ರಾಫ್ ಹಾಕಿ. ಬಟ್ ಅದನ್ನ ನಾನು ಕ್ಲಿಯರ್ ಆಗಿ ಬರೀಲಿಕ್ಕೆ ಇಲ್ಲಿ ಒಂದು ಸ್ಕೇಲ್ ಅನ್ನ ಅಡ್ಜಸ್ಟ್ ಮಾಡ್ಬಿಡ್ತೇನೆ. ಅಂದ್ರೆ ನಮ್ಗೆ ಏನಾಗ್ತಾ ಹೋಗುತ್ತೆ, ಎಷ್ಟು ವ್ಯಾಲ್ಯೂ ಒಳಗಡೆ ಚೇಂಜ್ ಆಗ್ಲಿಕ್ತದ. ಆಮೇಲೆ ನಾ ಆಲ್ರೆಡಿ ಸ್ಪೆಲ್ ಮಾಡಿದೀನಿ, ದಟ್ ಈಸ್ ಮೋಷನ್ ಆಫ್ ಎ ಬಾಡಿ ಇನ್ ಪಾಸಿಟಿವ್ ಡೈರೆಕ್ಷನ್. ಓಕೆ, ಬಟ್ ಇಟ್ ಈಸ್ ಅಟೇನಿಂಗ್ ಅ ನೆಗೆಟಿವ್ ಎಕ್ಸಲರೇಷನ್. ಓಕೆ, ಇದು 0 ಮೀಟರ್. ಓಕೆ, 1 2 ಮೀಟರ್ 3 ಮೀಟರ್ 4 ಮೀಟರ್ 5 ಮೀಟರ್ 6 ಮೀಟರ್. ಓಕೆ, ಕೆಳಗಡೆ ಬಂದ್ರೆ ಬರೋದಿಲ್ಲ, ಯಾಕಂದ್ರೆ ಇದು ಆಲ್ರೆಡಿ ಇದೇ ಗ್ರೌಂಡ್ ಇದೆ. ಕೆಳಗಡೆ ಬಂದ್ರು ಕೂಡ ಏನ್ ಬರ್ತದದು -3 -4 ಬರ್ತಾ ಹೋಗುತ್ತಾ. ಓಕೆ, ಈಗ ಏನ್ ಮಾಡ್ತಾ, ಬಾಲ್ ಅನ್ನ ಹಿಂಗ ಸುಮ್ ಹಿಡ್ಕೊಂಡಿಟ್ರೆ ಅದೇನ್ ಮೇಲೆ ಹೋಗಂಗಿಲ್ಲ. ಏನ್ ಮಾಡ್ಬೇಕು, ಸಮ್ ವೆಲಾಸಿಟಿಲಿ ಏನ್ ಮಾಡ್ಬೇಕು, ಅದನ್ನ ಥ್ರೋ ಮಾಡ್ಬೇಕು. ಅಂದ್ರೆ ಏನ್ ನಾನ್ ತಗೊಳ್ತೇನೆ ಒಂದ್ ವ್ಯಾಲ್ಯೂ, ಹಂಗೆ ರಫ್ ವ್ಯಾಲ್ಯೂ, ದಟ್ ಈಸ್ 5 ಮೀಟರ್ ಪರ್ ಸೆಕೆಂಡ್. ಏನ್ ಮಾಡ್ದ ಅವನು, ಮೇಲ್ಗಡೆ ಥ್ರೋ ಮಾಡ್ದ. ಮೇಲ್ಗಡೆ ಹೋದ್ ಕೂಡ ಸ್ವಲ್ಪ ವೆಲಾಸಿಟಿ ಏನಾಗುತ್ತಾ, ಡಿಕ್ರೀಸ್ ಆಗುತ್ತಾ. 4 ಮೀಟರ್ ಪರ್ ಸೆಕೆಂಡ್, ಆಮೇಲೆ 3 ಮೀಟರ್ ಪರ್ ಸೆಕೆಂಡ್, 2 ಮೀಟರ್ ಪರ್ ಸೆಕೆಂಡ್. ಓಕೆ, 1 ಮೀಟರ್ ಪರ್ ಸೆಕೆಂಡ್. ಆಮೇಲೆ ಆಗ್ತದ 0 ಮೀಟರ್ ಪರ್ ಸೆಕೆಂಡ್. ಯಾಕಂತಂದ್ರೆ ಏನಾಗತ್ತ, ಅದು ಬಾಡಿ ಒಂದ್ ಪಾಯಿಂಟ್ ತನಕ ಮೂವ್ ಆಗ್ತದ. ಆಮೇಲೆ ಏನಾಗತ್ತ, ಹೋಗಿ ನಿಂತು ಮತ್ತೆ ಮೇಲ್ಗಡೆ ಹೋಗಿದ್ದು ಮತ್ತೆ ಏನ್ ಮಾಡ್ತದ, ತನ್ನ ಡೈರೆಕ್ಷನ್ ಅನ್ನ ಉಲ್ಟಾ ಮಾಡ್ತದ. ನಮ್ದು ಪಾಯಿಂಟ್ ಆಫ್ ಫೋಕಸ್ ಏನದ, ಇಲ್ಲಿಂದ ಬಾಡಿ ಥ್ರೋ ಮಾಡ್ದ ಇಲ್ಲಿ ತನಕ. ಓಕೆ, ಹಂಗಿತ್ತಂತಂದ್ರ ಒಂದು ವೆಲಾಸಿಟಿ ಡಿಕ್ರೀಸ್ ಆಯ್ತು ವಿತ್ ರೆಸ್ಪೆಕ್ಟ್ ಟು ಟೈಮ್. ನಾ ಇದರ ಟೈಮ್ ಅನ್ನ 0 ಸೆಕೆಂಡ್ 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ 4 ಸೆಕೆಂಡ್ ಅಂಡ್ 5 ಸೆಕೆಂಡ್ ತಗೊಂಡ್ಬಿಡ್ತೇನೆ. ಇಲ್ಲೇ ನೀವು ಆಕ್ಸಿಸ್ ಅನ್ನ ತಯಾರು ಮಾಡಬಹುದು. ಇದು ಟೈಮ್ ಆಕ್ಸಿಸ್,
ಓಕೆ, ಇದೇನಾಯ್ತು ವೆಲಾಸಿಟಿ ಆಕ್ಸಿಸ್. ಓಕೆ, ದಿಸ್ ಇಸ್ ದ ವೆಲಾಸಿಟಿ ಆಕ್ಸಿಸ್, ದಿಸ್ ಇಸ್ ದ ಟೈಮ್ ಆಕ್ಸಿಸ್. ನಮಗೆಲ್ಲ ಆಲ್ರೆಡಿ ಡಾಟಾ ಬರೆದು ಬಿಟ್ಟಿದೆ. ಇದಕ್ಕೆ ಏನ್ ಮಾಡೋಣ, ಈಗ ಗ್ರಾಫ್ ಅನ್ನ ಪ್ಲಾಟ್ ಮಾಡ್ತಾ ಹೋಗೋಣ. ಓಕೆ, ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಟೈಮ್ ಅನ್ನ ಬರ್ಕೋಣ. ಅಲಾಂಗ್ ವೈ ಆಕ್ಸಿಸ್ ಏನ್ ಮಾಡೋಣ, ಇಟ್ಸ್ ಅ ವೆಲಾಸಿಟಿ. ಓಕೆ, 0 ಸೆಕೆಂಡ್ ಆಯ್ತು, 1 2 3 4 and 5 seconds. Okay, corresponding to that 1 2 3 4 and 5. Okay, ಈಗ ನೋಡ್ರಿ 0th ಸೆಕೆಂಡ್ ಇದ್ದಾಗ ಆಲ್ರೆಡಿ ಕೈ ಒಳಗಡೆ ಹಿಡ್ಕೊಂಡಾಗ ಟೈಮರ್ ಆನ್ ಮಾಡ್ದ ಅಂತ 5 ಮೀಟರ್ ಪರ್ ಸೆಕೆಂಡ್ ಥ್ರೋ ಮಾಡ್ದ. ಆಮೇಲೆ 1 ಸೆಕೆಂಡ್ ಆಯ್ತು, 4 ಆಯ್ತು, 3 2 1. ಅದೇ ರೀತಿ ಬಂತಂದ್ರ 0 ಸೆಕೆಂಡಿಗೆ ಎಷ್ಟು ವೆಲಾಸಿಟಿ ಕೊಟ್ಟಂಗ ಆಯ್ತದು, 5 ಮೀಟರ್ ಪರ್ ಸೆಕೆಂಡ್. ಓಕೆ, 0 ಸೆಕೆಂಡಿಗೆ 5 ಮೀಟರ್ ಪರ್ ಸೆಕೆಂಡ್, ಸಾರಿ ಇಲ್ಲಿ ಬರ್ತದ. ಓಕೆ, ನೆಕ್ಸ್ಟ್ 1 ಸೆಕೆಂಡಿಗೆ ಏನಾಯ್ತದು, ಓಕೆ 1 ಸೆಕೆಂಡಿಗೆ ಏನಾಯ್ತು ಟೈಮು 4 ಮೀಟರ್ ಪರ್ ಸೆಕೆಂಡ್. ಓಕೆ, ಇದನ್ನ ಗ್ರಾಫ್ ಈ ರೀತಿ ಮೂವ್ ಆಗ್ಲಿಕ್ಕೆ ಸ್ವಲ್ಪ ಲಕ್ಷ ಇರಲಿ, ಅದರ್ವೈಸ್ ಐ ಡ್ರಾ ಇಟ್ ಹಿಯರ್, ಇಟ್ ವಿಲ್ ಬಿ ಬೆಟರ್ ಫಾರ್ ಅಸ್ ನಾ. ಟೈಮ್ ಇಟ್ಸ್ ಅ ವೆಲಾಸಿಟಿ 0 1 2 3 4 5. ಓಕೆ, 5 4 3 2 1 0. ಓಕೆ, ನಾ 0 ಸೆಕೆಂಡಿಗೆ ಏನ್ ಬಂತದು 5 ಮೀಟರ್ ಪರ್ ಸೆಕೆಂಡ್. ಓಕೆ, 1ನೇ ಸೆಕೆಂಡಿಗೆ ಏನಾಯ್ತದು 4 ಮೀಟರ್ ಪರ್ ಸೆಕೆಂಡ್. ಓಕೆ, ಸೆಕೆಂಡ್ ಸೆಕೆಂಡಿಗೆ ಏನಾಗ್ಯದ ಅದು 3 ಮೀಟರ್ ಪರ್ ಸೆಕೆಂಡ್. ಸೆಕೆಂಡ್ ಸೆಕೆಂಡಿಗೆ ಏನಾಯ್ತದು 3 ಮೀಟರ್ ಪರ್ ಸೆಕೆಂಡ್. ಓಕೆ, ಥರ್ಡ್ ಸೆಕೆಂಡಿಗೆ 2 ಮೀಟರ್ ಪರ್ ಸೆಕೆಂಡ್. ಓಕೆ, ಫೋರ್ತ್ ಸೆಕೆಂಡಿಗೆ 1 ಮೀಟರ್ ಪರ್ ಸೆಕೆಂಡ್. ಓಕೆ, ಫಿಫ್ತ್ ಸೆಕೆಂಡಿಗೆ 0 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಎಲ್ಲಾ ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡಿ ನೋಡ್ರಿ, ಈ ರೀತಿ ಬರ್ತಾ ಇದೆ ಗ್ರಾಫ್. ಅದೇನ್ ಬರ್ತಾ ಇದೆ, ಸ್ಟ್ರೇಟ್ ಬರ್ಲಿಕ್ತದ. ನೋಡಬಹುದು ಬಾಡಿ ಈಸ್ ಚೇಂಜಿಂಗ್. Okay, its velocity uniformly. There is change in the velocity, but that change is what now? Uniform change. ಹಂಗಿದ್ದಾಗ ಅದ್ರ ಗ್ರಾಫ್ ಏನ್ ಬರ್ತದ, ಈ ರೀತಿ ಬರ್ತದ. ಓಕೆ, ಇಲ್ಲಿ ನನ್ನ ಡೈರೆಕ್ಷನ್ ಏನದ, ಪಾಸಿಟಿವ್ ಡೈರೆಕ್ಷನ್. ಯಾಕಂದ್ರೆ ಅಲಾಂಗ್ ನೀವು ಅದನ್ನ y ಆಕ್ಸಿಸ್ ಅಂತ ತಗೊಂಡ್ರೆ ಇದು ಪಾಸಿಟಿವ್ y ಆಕ್ಸಿಸ್ ಅದ. ಹೌದು, ಆದ್ರಿಂದ ಡೈರೆಕ್ಷನ್ ಈಸ್ ವಾಟ್, ಪಾಸಿಟಿವ್. ಬಟ್ ಎಕ್ಸಲರೇಷನ್ ಏನಂತ ಹೇಳ್ತಾ ಇದ್ದೇನೆ, ಇಲ್ಲ ಆಗಳಿಂದ ನಾನು ನೆಗೆಟಿವ್ ಅಂತ ಬರ್ತಾ ಇದೆ. ಓಕೆ, ಹಂಗಿತ್ತ ಅದಕ್ಕೆ ಏನ್ ಮಾಡ್ಕೋಣ, ಕ್ಯಾಲ್ಕುಲೇಷನ್ ಮಾಡ್ಕೋಣ. ಇಲ್ಲಿ ನೋಡ್ರಿ ಬಾಡಿನ ಅಕಸ್ಮಾತ್ ಈ ಪಾಯಿಂಟ್ ಒಳಗಡೆ ನಾನು ಒಂದು ಕನ್ಸಿಡರೇಷನ್ ತಗೊಂಡೆ. ಅಂದ್ರೆ ಈ ಪಾಯಿಂಟ್ ಒಳಗಡೆ ವೆಲಾಸಿಟಿನ ನಾನು ಇನಿಷಿಯಲ್ ಅಂತ ತಗೊಳ್ತೀನಿ, ಯಾಕಂದ್ರೆ ಬಾಡಿ ವೆಲಾಸಿಟಿ ಹಿಂಗ್ ಡಿಕ್ರೀಸ್ ಆಗ್ತಾ ಬರ್ತದ. ಓಕೆ, ಅಂದ್ರೆ ಇದೇನಾಗುತ್ತೆ ನನಗ ಇನಿಷಿಯಲ್ ಅಂತ ತಗೊಂಡೆ. ದಟ್ ಇಸ್ ಸಮ್ವೇರ್ ಹಿಯರ್ ವಿಲ್ ಬಿ ದ ಸೆಕೆಂಡ್ ಒನ್, ಫೈನಲ್ ವೆಲಾಸಿಟಿ ಅಂತ ತಗೋತೀನಿ. ಈ ಪಾಯಿಂಟ್ಸ್ ಅನ್ನ ಇಲ್ಲೇ ಜಾಯಿನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕ್ಲಿಯರ್ ಆಗ್ತದ. ಓಕೆ, ಕರೆಸ್ಪಾಂಡಿಂಗ್ ಟು ದಿಸ್ 2 ಮೀಟರ್ ಪರ್ ಸೆಕೆಂಡ್ ವಿ ಆರ್ ಹ್ಯಾವಿಂಗ್ ಎ ಟೈಮ್ ಆಸ್ 3 ಸೆಕೆಂಡ್, ಅಂಡ್ ಕರೆಸ್ಪಾಂಡಿಂಗ್ ಟು ಹಿಯರ್ 4 ಮೀಟರ್ ಪರ್ ಸೆಕೆಂಡ್ ನಮ್ ಟೈಮ್ ಎಷ್ಟದ, 1 ಸೆಕೆಂಡ್ ಅದ. ಓಕೆ, ಇದಕ್ಕೆ ಏನ್ ಮಾಡ್ರಿ ನೀವು ಕ್ಯಾಲ್ಕುಲೇಷನ್ ಮಾಡ್ರಿ. ದಟ್ ಈಸ್ ವಿ ಎಫ್ ಮೈನಸ್ ಆಫ್ ವಿ ಐ ಮಾಡಿದ್ರೆ ಏನ್ ಸಿಗುತ್ತೆ ನನಗ, ಚೇಂಜ್ ಇನ್ ವೆಲಾಸಿಟಿ. ಓಕೆ, ಚೇಂಜ್ ಇನ್ ವೆಲಾಸಿಟಿ ನೋಡ್ರಿ, ಫಾರ್ಮುಲಾ ಪ್ರಕಾರ ಏನ್ ಬಂತದು, ವಿ ಎಫ್ ಅಂತಂದ್ರೆ ಎಷ್ಟದದು 2 ಮೀಟರ್ ಪರ್ ಸೆಕೆಂಡ್. ಓಕೆ, ನಾ ಇನಿಷಿಯಲ್ ವೆಲಾಸಿಟಿ ಇಸ್ ಹೌ ಮಚ್ ನಾ 4, ಅಂದ್ರೆ ಆನ್ಸರ್ ಏನ್ ಬಂತದು -2 ಮೀಟರ್ ಪರ್ ಸೆಕೆಂಡ್. ಓಕೆ, therefore this is the delta v. ಅದೇ ರೀತಿ ಡೆಲ್ಟಾ ಟಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 3 minus 1 is how much it is, 2 meter 2 second. ಅಂತಂದ್ರೆ ಇದಕ್ಕೆ ನಾನು ಕ್ಯಾಲ್ಕುಲೇಷನ್ ಮಾಡ್ತೇನೆ ಎಕ್ಸಲರೇಷನ್. ಯಾಕಂದ್ರೆ ಎಕ್ಸಲರೇಷನ್ ನೆಗೆಟಿವ್ ಅಂತ ಹೇಳಿದ್ದೇನೆ, ಮ್ಯಾಥಮೆಟಿಕಲಿ ಮಾಡಿದಾಗಲೂ ಅಷ್ಟೇ ಬರಬೇಕು. ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಮಾಡಿದಾಗ ಆನ್ಸರ್ ಏನಿದೆ, -2 ಡಿವೈಡೆಡ್ ಬೈ 2 ಸೆಕೆಂಡ್. ಅಂದ್ರೆ ಏನ್ ಅಷ್ಟಾಯ್ತು ಆನ್ಸರ್, -1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದ್ರೆ ಎಕ್ಸಲರೇಷನ್ ಏನ್ ಬರ್ತಾ ಇದೆ, ನೆಗೆಟಿವ್ ಬರ್ಲಿಕ್ತದ. ಆದ್ರಿಂದ ಮೋಷನ್ ಇನ್ ಪಾಸಿಟಿವ್ ಡೈರೆಕ್ಷನ್, motion in positive direction with negative acceleration ಅಂತ ಹೇಳ್ತೀವಿ. ಎಕ್ಸಲರೇಷನ್ ಏನಾಗ್ತಾ ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಕೆಲವೊಂದು ಬುಕ್ ಒಳಗಡೆ ಈ ಪಾಯಿಂಟ್ ಅನ್ನ ಇಲ್ಲಿ ತನಕ ಏನ್ ಮಾಡಿದ್ದದ, ಕನೆಕ್ಟ್ ಮಾಡಿದ್ದದ, ಅಂದ್ರೆ 0 ತನಕ ತಗೊಂಡಿಲ್ಲ. ಅಕಸ್ಮಾತ್ ಇಷ್ಟೇ ತಗೊಂಡ್ಬಿಟ್ಟಿದ್ರೆ ಗ್ರಾಫ್ ನೀವೇನ್ ಮಾಡ್ಬೋದು, 4th ಸೆಕೆಂಡಿಗೆ ಎಲ್ಲಿ ಮುಗಿದದು ಇಲ್ಲಿ ಬರ್ತದೆ. ಅಂದ್ರೆ ಈ ಗ್ರಾಫ್ ಅನ್ನ ನೀವು ಇಷ್ಟೇ ಪ್ಲಾಟ್ ಮಾಡ್ಕೋಬಹುದು, ಅದೇ ರೀತಿ ಬರೆದ್ರು ಕೂಡ ಸರಿ. ಈ ರೀತಿ ನಾ ಏನ್ ಮಾಡ್ತಾ ಹೋಗ್ಬೋದು, ಗ್ರಾಫ್ ಅನ್ನ ಅನಾಲಿಸಿಸ್ ಮಾಡ್ತಾ ಹೋಗ್ಬೋದು. ಇದು ಒಂದು ಸ್ಲಾಟ್ ಆಯ್ತು. ನೆಕ್ಸ್ಟ್ ಸ್ಲಾಟ್ ಏನಪ್ಪಾ ಅಂತಂದ್ರ ವೆರಿ ಇಂಟ್ರೆಸ್ಟಿಂಗ್, ಬಾಡಿ ಈಸ್ ಮೂವಿಂಗ್ ಇನ್ ನೆಗೆಟಿವ್ ಡೈರೆಕ್ಷನ್. ಬಾಡಿ ಈಸ್ ಮೂವಿಂಗ್ ಇನ್ ದ ನೆಗೆಟಿವ್ ಡೈರೆಕ್ಷನ್ but with the again negative acceleration. Let us check it now how it will be now. Okay, that is again we'll take a person, but it's to some extent it's a different scenario. Okay, now ಇದನ್ನ ನಾನು ಗ್ರೌಂಡ್ ಅಂತ ತಗೊಳ್ತೇನೆ.
ಇಲ್ಲಿ ಮತ್ತೆ ನಾ ಏನ್ ಮಾಡ್ತೇನೆ, ಅವನ ಮನುಷ್ಯನಿಗೆ ಸ್ಕೇಲ್ ಅನ್ನ ಅಡ್ಜಸ್ಟ್ ಮಾಡ್ತೇನೆ, ಅಂದ್ರೆ ಬಿಲ್ಡಿಂಗ್ ಅಡ್ಜಸ್ಟ್ ಮಾಡ್ಬಿಡೋಣ, ಅಂದ್ರೆ ಈಸಿ ಆಗ್ತದ. ಓಕೆ, ಬಟ್ ಆ ಮನುಷ್ಯ ಇಲ್ಲ ನಿಂತಿದ್ದಾನೆ. ಬಟ್ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿಂದ ಬಾಡಿ ಡ್ರಾಪ್ ಮಾಡ್ತಾ ಇದ್ದಾನೆ. ಬಾಡಿ ಏನ್ ಮಾಡಿದಾನೆ, ಡ್ರಾಪ್. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ದ ಬಾಡೀಸ್ ಥ್ರೋನ್, ಬಾಡೀಸ್ ಡ್ರಾಪ್. ನಾ ಈಗ ಏನ್ ತೋರಿಸ್ತಾ ಇದ್ದೇನೆ, ಬಾಡಿ ಡ್ರಾಪ್ ಮಾಡಿದ್ದು ಅಂದ್ರೆ ನೀವೇನೋ ಅದ್ರ ಮೇಲೆ ಎಕ್ಸ್ಟರ್ನಲಿ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀರಿ, ಬರೇ ಬಿಡ್ತಾ ಇದ್ರಿ. ಅಂದ್ರೆ ಬರೀ ಬಿಟ್ಟು ಅಂತಂದ್ರೆ ವೆಲಾಸಿಟಿ ಏನಿರ್ತದೆ ಅದ್ರ 0. ಬಟ್ ಈ ರೀತಿ ಥ್ರೋ ಮಾಡಿದೆ ಅಂತಂದ್ರೆ ಬಾಡೀಸ್ ಥ್ರೋನ್ ಅಂತ ಹೇಳ್ತೀರಿ. ಅಂದ್ರೆ ನೀವು ಅದಕ್ಕೆ ಇನಿಷಿಯಲ್ ವೆಲಾಸಿಟಿನ ಪ್ರೊವೈಡ್ ಮಾಡಿದ್ರಿ ಅಂತ ಹೇಳ್ತೇವೆ. ನನ್ನ ಫಸ್ಟ್ ಕಂಡೀಷನ್ ಏನಿದೆ, ಬಾಡಿ ಈಸ್ ಡ್ರಾಪ್ಡ್ ಅಂತ ಹೇಳಿದ್ದೇನೆ. ಓಕೆ, ಇಲ್ಲಿ ನಾನು ಸ್ಕೇಲ್ ಅನ್ನ ಅಪ್ಲೈ ಮಾಡಿದೆ ಅಂತಂದ್ರೆ, ಓಕೆ, ಇದು ನನಗೆ ಏನ್ ತಗೋತೇನೆ, ನಾನು ರೆಫರೆನ್ಸ್ ಪಾಯಿಂಟ್ ಅಂತ ಕರಿತೇನೆ. ಯಾಕಂದ್ರೆ ಆ ಮನುಷ್ಯ ಎಲ್ಲಿ ನಿಂತಿದ್ದಾನಲ್ಲ, ಅದಕ್ಕೆ ನಾನೇನ್ ತಗೊಳ್ತಾ ಇದ್ದೇನೆ, ರೆಫರೆನ್ಸ್ ಪಾಯಿಂಟ್ ಅಂತ ತಗೊಳ್ತೇನೆ. ಓಕೆ, ಅದ್ರ ಮೇಲ್ಗಡೆ ಏನಿದ್ರು ಕೂಡ ಏನ್ ಬರ್ತದ, ಆನ್ಸರ್ ಪಾಸಿಟಿವ್. +1 +2 +3 +4 ಅಂಡ್ +5. ಕೆಳಗಡೆ ಏನ್ ಬಂದ್ರು ಕೂಡ ಏನಾಗುತ್ತೆ, -1 -2 -3 -4 ಅಂಡ್ -5 ಅಂತ ಬರ್ತದ. ಬಾಡಿ ಏನ್ ಮಾಡ್ದಾನ, ಈಗ ಇಲ್ಲಿಂದ ಡ್ರಾಪ್ ಮಾಡ್ದ ಅಂತಂದ್ರೆ ನೀವೇ ಈಗ ನೋಡ್ಬೋದು, ಈ ಚಾಕ್ ಅನ್ನ ನಾ ಬಿಟ್ಟೆ ಅಂತಂದ್ರೆ ಅದ್ರ ವೆಲಾಸಿಟಿ ಇನ್ಕ್ರೀಸ್ ಆಗ್ಲಿಕ್ತದೋ ಡಿಕ್ರೀಸ್ ಆಗ್ಲಿಕ್ತದೋ. ಎಸ್, ಆಟೋಮೆಟಿಕಲಿ ಆಗಲೇ ನಾವು ಥ್ರೋ ಮಾಡಿದಾಗ ಡಿಕ್ರೀಸ್ ಆಗ್ತಾ ಇತ್ತು. ಬಟ್ ಬಾಲ್ ಅನ್ನ ಅಥವಾ ಚಾಕ್ ಅನ್ನ ಡ್ರಾಪ್ ಮಾಡಿದ್ರೆ ವೆಲಾಸಿಟಿ ಏನಾಗ್ಲಿಕ್ತದ, ಇನ್ಕ್ರೀಸ್ ಆಗ್ಲಿಕ್ತದ. ಡ್ರಾಪ್ ಮಾಡಿದಾನಂತಂದ್ರೆ ಇನಿಷಿಯಲ್ ವೆಲಾಸಿಟಿ ಇದ್ರದ್ದು 0ನೇ ಇತ್ತು ಜಸ್ಟ್ ಅವನು ಬಾಲ್ ಬಿಟ್ಟಾಗ. ಬಟ್ ಆಮೇಲೆ ಏನಾಯ್ತು, 1 ಮೀಟರ್ ಪರ್ ಸೆಕೆಂಡ್ ಆಗ್ಬೋದು, 2 ಮೀಟರ್, 3 ಮೀಟರ್, 4 ಮೀಟರ್ ಪರ್ ಸೆಕೆಂಡ್, 5 ಮೀಟರ್ ಪರ್ ಸೆಕೆಂಡ್ ಆಗ್ಬೋದು. ಅಂದ್ರೆ ಏನಾಗ್ಲಿಕ್ತದ, ವೆಲಾಸಿಟಿ ಇನ್ಕ್ರೀಸ್ ಆಗ್ಲಿಕ್ತದ. ಅದನ್ನೇ ನಾನು ಗ್ರಾಫ್ ಹಾಕೋಣ ಅಂದ್ರೆ ನಮಗೆ ಗೊತ್ತಾಗ್ತದ, ಟೈಮ್ ವರ್ಸಸ್ ವೆಲಾಸಿಟಿ ಟೈಮ್ ಗ್ರಾಫ್ ಹಾಕೋಣ. ಓಕೆ, 0 1 2 3 ಅಂಡ್ 4 ಸೆಕೆಂಡ್. ಓಕೆ, ಜಸ್ಟ್ ಡ್ರಾಪ್ ಮಾಡಿದಾಗ ಅದ್ರ ವೆಲಾಸಿಟಿ ಎಷ್ಟಿತ್ತು, 0. ಸ್ವಲ್ಪ ಕೆಳಗಡೆ ಬಂತು, 1 ಸೆಕೆಂಡ್ ಆಯ್ತು, ಅಷ್ಟೊಳಗೆ ವೆಲಾಸಿಟಿ ಏನಾಗಿರ್ತದ, ಇನ್ಕ್ರೀಸ್ ಆಗಿರ್ತದ 1. ಆಮೇಲೆ ಸೆಕೆಂಡಿಗೆ 2 ಇನ್ಕ್ರೀಸ್ ಆಯ್ತು ಅಂತ ತಿಳ್ಕೊಟ್ರಿ, ಥರ್ಡ್ ಸೆಕೆಂಡಿಗೆ 3, 4 ಸೆಕೆಂಡಿಗೆ 4, ಆಮೇಲೆ 5th ಸೆಕೆಂಡಿಗೆ ಏನಾಯ್ತು, 5 ಮೀಟರ್ ಪರ್ ಸೆಕೆಂಡ್. ಈ ರೀತಿ ಏನಾಗ್ಲಿಕ್ತದ, ವೆಲಾಸಿಟಿ ಇನ್ಕ್ರೀಸ್ ಆಗ್ಲಿಕ್ತದ. ಬಟ್ ಯಾವ ಡೈರೆಕ್ಷನ್ ಒಳಗಡೆ, ನೆಗೆಟಿವ್ ಡೈರೆಕ್ಷನ್. ದೇರ್ಫೋರ್ ಬಾಡಿ ಈಸ್ ಮೂವಿಂಗ್ in negative direction. Body is moving in negative direction with acceleration. Let us see that now. Okay, ಇದಕ್ಕೆ ಏನು ಮಾಡೋಣ, ಈಗ ಗ್ರಾಫ್ ಪ್ಲಾಟ್ ಮಾಡೋಣ. ಟೈಮ್ ವರ್ಸಸ್ ವೆಲಾಸಿಟಿ, ಮೀಟರ್ ಪರ್ ಸೆಕೆಂಡ್ at a second now. Okay, 1 2 3 4 5 and somewhere it is 6. Okay, now corresponding to that velocity 1 2 3 4 5 ಮತ್ತೇನ್ ಮಾಡಿದೆ, ನಾನು ಇದನ್ನ 6 ಅಂತ ಬರೆದೆ. ಓಕೆ, ನಾ ಬಟ್ ಏನದ ಐಡಿಯಾ ನಂದು, ಬಾಡಿ ಇಸ್ ಡ್ರಾಪ್ಡ್ ಇನ್ ನೆಗೆಟಿವ್ ಡೈರೆಕ್ಷನ್ ವಿತ್ ದ ನೆಗೆಟಿವ್ ಎಕ್ಸಲರೇಷನ್ ಅದ. ಅಂದ್ರೆ ಸ್ವಲ್ಪ ಕ್ಲಿಯರ್ ಇರ್ಲಿ, ಡೈರೆಕ್ಷನ್ ಆಫ್ ಡ್ರಾಪ್ ಏನದ, ನೆಗೆಟಿವ್ ಡೈರೆಕ್ಷನ್ ಅದ. ಅಂದ್ರೆ ಈ ರೀತಿ ನಾ ಗ್ರಾಫ್ ಪ್ಲಾಟ್ ಮಾಡಿದ್ರೆ ಸರಿಯಾಗಿ ಆಗತ್ತೇನೋ ಇಲ್ಲ. ಯಾಕಂದ್ರೆ ಡೈರೆಕ್ಷನ್ ನೆಗೆಟಿವ್ ಇರೋದ್ರಿಂದ ಆಟೋಮೆಟಿಕಲಿ ಏನಾಗತ್ತ, ಡೈರೆಕ್ಷನ್ ನೆಗೆಟಿವ್ ಆಯ್ತಂತಂದ್ರೆ ಎಕ್ಸ್ ಡೈರೆಕ್ಷನ್ ನೆಗೆಟಿವ್, ಅಂದ್ರೆ ಬಾಡಿ ಡ್ರಾಪ್ ಕವರ್ ಮಾಡಿದ ಡಿಸ್ಟೆನ್ಸ್ ನೆಗೆಟಿವ್ ಆಯ್ತಂದ್ರೆ ವೆಲಾಸಿಟಿ ನೆಗೆಟಿವ್ ಆಗುತ್ತ. ವೆಲಾಸಿಟಿ ನೆಗೆಟಿವ್ ಆಯ್ತಂದ್ರೆ ಎಕ್ಸಲರೇಷನ್ ನಮ್ಮ ಐಡಿಯಾ ಪ್ರಕಾರ ಏನ್ ಬರ್ಬೇಕು, ನೆಗೆಟಿವ್ ಬರ್ಬೇಕು. ಅದನ್ನೇ ನಾನು ಗ್ರಾಫ್ ಮೂಲಕ ತೋರಿಸಿದೆ ಅಂತಂದ್ರ ಅದನ್ನ ನಾ ಏನ್ ಮಾಡ್ಬೇಕಾಗತ್ತ, ಕಂಪಲ್ಸರಿ 4th ಕ್ವಾಡ್ರಂಟ್ ಒಳಗಡೆ ಹಾಕ್ಬೇಕಾಗತ್ತ. ಓಕೆ, ದಟ್ ಈಸ್ ಟೈಮ್ ಅಂಡ್ ಐ ಡ್ರಾಪ್ ಇಟ್ ಹಿಯರ್. ಇಟ್ ಈಸ್ ಅಲಾಂಗ್ velocity negative. Okay, now corresponding to that we'll draw here 1 2 3 4 and 5. Okay, -1 -2 -3 -4 and -5. Okay, now ಹಂಗಿತ್ತಂದ್ರೆ ಚೆಕ್ ಮಾಡೋಣ. 0th ಸೆಕೆಂಡಿಗೆ ಏನಿತ್ತು ಅದ್ರದ್ದು ವೆಲಾಸಿಟಿ, 0ನೇ ಇತ್ತು. 1 ಸೆಕೆಂಡ್ ಆದ ಕೂಡ ಏನಾಯ್ತು ಅದ್ರದ್ದು 1 ಮೀಟರ್ ಪರ್ ಸೆಕೆಂಡ್ ಆಯ್ತು. 2 ಸೆಕೆಂಡ್ ಆಯ್ತು ಕೂಡ ಏನಾಯ್ತದು 2 ಮೀಟರ್ ಪರ್ ಸೆಕೆಂಡ್. 3 ಸೆಕೆಂಡಿಗೆ ಏನಾಯ್ತು 3 ಮೀಟರ್ ಪರ್ ಸೆಕೆಂಡ್. 4 ಸೆಕೆಂಡಿಗೆ ಏನಾಯ್ತದು 4 ಮೀಟರ್ ಪರ್ ಸೆಕೆಂಡ್. 5th ಸೆಕೆಂಡಿಗೆ ಏನಾಯ್ತು 5 ಮೀಟರ್ ಪರ್ ಸೆಕೆಂಡ್. ಅದ್ರ ಎಲ್ಲಾ ಪಾಯಿಂಟ್ಸ್ ಅನ್ನ ನೀವು ಜಾಯಿನ್ ಮಾಡಿದ್ರೆ ಏನ್ ಸಿಗ್ತಾ ಇದೆ ನಿಮಗೆ, ಸ್ಟ್ರೇಟ್ ಲೈನ್ ಸಿಗಲಿಕ್ತದೆ. ಮತ್ತು ಅಂದ್ರೆ ಡೈರೆಕ್ಷನ್ ಏನಾಯ್ತು ನೆಗೆಟಿವ್, ಸ್ಟ್ರೇಟ್ ಲೈನ್ ಬಂತು, ನೋ ಪ್ರಾಬ್ಲಮ್. ಆದ್ರ
ಇಲ್ಲಿ ನಮ್ಮ ಪ್ರಕಾರ ಏನ್ ಬರಬೇಕು, ಅಕ್ಸಲರೇಷನ್ ಏನ್ ಬರ್ತದ ನೋಡ್ತಾ ಹೋಗೋಣ. ಮತ್ತೇನ್ ಮಾಡೋಣ, ಪಾಯಿಂಟ್ ಆಫ್ ಕನ್ಸಿಡರೇಷನ್ ತಗೋಣ. ನಾ ಏನ್ ಮಾಡ್ತಾ ಇದ್ದೀನಿ, ಇದನ್ನ ತಗೋತಾ ಇದ್ದೀನಿ. ಓಕೆ, ಇಲ್ಲಿ ಏನಾಗ್ತದ ವಿಚಾರ ಮಾಡ್ರಿ, ಬಾಡಿ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರ ದಿಸ್ ಈಸ್ ದ ಮೈ ಇನಿಷಿಯಲ್ ವೆಲಾಸಿಟಿ ಅಂತ ತಗೋಬೇಕಾಗುತ್ತೆ. ಲೆಟ್ ಅಸ್ ಸಿ ಇಫ್ ಐ ಟೇಕ್ ಇಟ್ ಸಮ್ವೇರ್ ಹಿಯರ್. ಓಕೆ, ದಿಸ್ ವಿಲ್ ಬಿ ದ ಮೈ ಫೈನಲ್ ವೆಲಾಸಿಟಿ. ಓಕೆ, ಹಂಗಿತ್ತಂತ ಇದರಿಂದ ಏನ್ ಸಿಗುತ್ತೆ ನನಗೆ, ಚೇಂಜ್ ಇನ್ ವೆಲಾಸಿಟಿ ಡೆಲ್ಟಾ ವಿ ಇಸ್ ಈಕ್ವಲ್ ಟು ಏನಂತ ಬರೀತೀರಿ ನೀವು, ವಿ ಎಫ್ ಮೈನಸ್ ಆಫ್ ವಿ ಐ. ಓಕೆ, ವಿ ಎಫ್ ವ್ಯಾಲ್ಯೂ ಎಷ್ಟು ಬರ್ತದೆ ಇಲ್ಲಿ ನನಗ, ವಿ ಎಫ್ ವ್ಯಾಲ್ಯೂ ಎಷ್ಟು ಬರ್ತದ, ಅದು ಮೈನಸ್ ಆಫ್ 4 ಅಂತ ಬರ್ತದ. ಓಕೆ, ಮೈನಸ್ ಆಫ್ ವೆಲಾಸಿಟಿ ಎಷ್ಟಿದೆ ಇನಿಷಿಯಲಿ -2 ಅಂತ ಅದ. ಓಕೆ, ಈ ಪಾಯಿಂಟಿಗೆ. ಓಕೆ, ಅಂದ್ರೆ ಆನ್ಸರ್ ಏನ್ ಬಂತು, -4 ಮೈನಸ್ ಆಫ್ ಮೈನಸ್ ಪ್ಲಸ್, ಅಂದ್ರೆ ಏನಾಯ್ತು ಆನ್ಸರ್ -2 ಮೀಟರ್ ಪರ್ ಸೆಕೆಂಡ್ ಅನ್ನೋದೇನ್ ಸಿಕ್ತು ನನಗೆ, ವೆಲಾಸಿಟಿ ಅನ್ನೋದೇನ್ ಸಿಕ್ತು, ಇಲ್ಲಿ ಆನ್ಸರ್ ಬಂತು. ಓಕೆ, ಕರೆಸ್ಪಾಂಡಿಂಗ್ ಟು ಟೈಮ್ ಅನ್ನ ಡ್ರಾಪ್ ಮಾಡ್ಬಿಟ್ರೆ ಏನ್ ಸಿಗುತ್ತೆ ನನಗ. Okay, somewhere here 1.5 meter per second, and here it is that is somewhere 4 second ಅಂತಂದ್ರೆ ಡೆಲ್ಟಾ ಟಿ ನು ಏನ್ ಮಾಡ್ಬಿಡ್ತದ ನನಗ ಸಿಕ್ಬಿಡ್ತದ. ಅಂದ್ರ ದಟ್ ಇಸ್ ಇಫ್ ಐ ಟೇಕ್ ಇಟ್ ಆಸ್ ಟಿ ಐ ಅಂಡ್ ಇಫ್ ಐ ಟೇಕ್ ಇಟ್ ಆಸ್ ಟಿ ಎಫ್, ಅಂದ್ರೆ ಏನ್ ಮಾಡ್ಕೋಬೇಕಾಗತ್ತೆ, 4 ಮೈನಸ್ ಆಫ್ 1.5 ಅಂದ್ರೆ ಏನಾಯ್ತು, 3 ಬಂತು, 3 ಒಳಗಡೆ ಒಂದು ಕಳೆದ್ರೆ ಎಷ್ಟಾಯ್ತು, 2.5. ಅದಕ್ಕೆ ಏನ್ ಮಾಡ್ಕೋಬಹುದು ನಾನು, 2.5 ಅಂತಂದ್ರೆ ಎಕ್ಸಲರೇಷನ್ ಸಿಕ್ಬಿಡ್ತದೆ ನನಗೆ. ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಮಾಡಿದೆ ಅಂತಂದ್ರ -2 ಡಿವೈಡೆಡ್ ಬೈ 2.5 ಅಂತ ಬಂತು. ನೀವು ಆನ್ಸರ್ ನ ಮಾಡಿದೆ -2 ಅಂದ್ರೆ ಇದು 10 ಆಯ್ತು, 20 ಡಿವೈಡೆಡ್ ಬೈ ಏನಾಯ್ತು, 25 ಆಯ್ತು. ಓಕೆ, ಮೈನಸ್ ಆಫ್ ದಟ್ ಇಸ್ 25, 5 5s 5 4s. ಓಕೆ, ಅಂದ್ರೆ ದಟ್ ಇಸ್ ಆನ್ಸರ್ ವಿಲ್ ಸಮ್ವೇರ್ 0.8 ಆಯ್ತದು. ಆನ್ಸರ್ ಎಷ್ಟು ಬಂತು, 0.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಬಟ್ ನಮ್ದು ಏನ್ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಎಕ್ಸಲರೇಷನ್ ಬರ್ತಾ ಇದೆ ಇಲ್ಲಿ ನನಗ ನೆಗೆಟಿವ್ ಬರ್ಲಿಕ್ತದ. ಓಕೆ, ದೇರ್ಫೋರ್ ಐ ಕ್ಯಾನ್ ಕನ್ಕ್ಲೂಡ್ ಬಾಡಿ ಇಸ್ ಮೂವಿಂಗ್ ಇನ್ ದ ನೆಗೆಟಿವ್ ಡೈರೆಕ್ಷನ್. ದ ಆನ್ಸರ್ ವಿಲ್ ಬಿ ವಿತ್ ದ ನೆಗೆಟಿವ್ ಎಕ್ಸಲರೇಷನ್ ಬರ್ತದ. Okay, that is the important result I want to get here. Okay, ಅದ್ ನೀವು ಈ ರೀತಿ ಏನ್ ಮಾಡಬಹುದು, ಅನಾಲಿಸಿಸ್ ಮಾಡಬಹುದು. ಓಕೆ, ಇದ್ರೊಳಗಡೆ ನಾ ಇನ್ನು ಸ್ವಲ್ಪ ಚೇಂಜ್ ಮಾಡ್ತೇನೆ. ಇಲ್ಲಿ ಏನ್ ಮಾಡಿದೆ, ನಾನು ಬಾಡಿ ಡ್ರಾಪ್ ಮಾಡಿದಾನೆ. ಹೌದು, ನಾ ಏನ್ ಮಾಡ್ತೇನೆ, ಬಾಡಿ ಡ್ರಾಪ್ ಅನ್ನೋದು ಕಾನ್ಸೆಪ್ಟ್ ತೆಗೆದು ಬಿಡ್ತೇನೆ. ಬಾಡಿ ಈಸ್ ಥ್ರೋನ್ ಅಂತ ಹೇಳ್ತೇನೆ ನಾನು. ಬಾಡಿ ಈಸ್ ಥ್ರೋನ್ ಅಂದ್ರೆ ಏನ್ ಮಾಡ್ದ, ಅದನ್ನ ಬಾಡಿನ ಹಿಂಗ್ ಕೆಳಗಡೆ ಥ್ರೋ ಮಾಡ್ದ ಅಂತಂದ್ರೆ ಅವನು ಸ್ವಲ್ಪ ಇನಿಷಿಯಲ್ ವೆಲಾಸಿಟಿ ಕೊಟ್ಟ. ಲೆಟ್ ಅಸ್ ಸೇ ಇಟ್ ಇಸ್ ಸಮ್ವೇರ್ 5 ಮೀಟರ್ ಪರ್ ಸೆಕೆಂಡ್. ಎಷ್ಟು ಕೊಟ್ಟಾರೆ ಅವನು ಇನಿಷಿಯಲಿ 5 ಮೀಟರ್ ಪರ್ ಸೆಕೆಂಡ್. ಈಗ ಬಿಟ್ರು ಕೂಡ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತಾ. ಈಗ ಥ್ರೋ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ, ಇನ್ನೂ ವೆಲಾಸಿಟಿ ಏನಾಗ್ತಾ ಹೋಗುತ್ತಾ, ಇನ್ಕ್ರೀಸ್ ಆಗ್ತಾ ಹೋಗುತ್ತಾ. ಅಂದ್ರೆ ನಂದು ಟ್ಯಾಬ್ಯುಲೇಷನ್ ಒಳಗಡೆ ಏನ್ ವೆಲಾಸಿಟಿ ಬರ್ತದಲ್ಲ ಅದ್ರದ್ದು ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತಾ. ಚೆಕ್ ಇಟ್, ಲೆಟ್ ಅಸ್. ಓಕೆ, ಫಸ್ಟ್ ಕೊಟ್ಟಿದ್ದಷ್ಟು 5 ಮೀಟರ್ ಪರ್ ಸೆಕೆಂಡ್, ಅಂದ್ರೆ ಆಮೇಲೆ ಏನಾಗಬೇಕು, 8 ಮೀಟರ್ ಪರ್ ಸೆಕೆಂಡ್, 8 ಮೀಟರ್ ಪರ್ ಸೆಕೆಂಡ್, 9 ಮೀಟರ್ ಪರ್ ಸೆಕೆಂಡ್, 10 ಮೀಟರ್ ಪರ್ ಸೆಕೆಂಡ್ ಆಯ್ತು. ಹೌದು, ಅವಾಗ ಗ್ರಾಫ್ ಏನಾಗುತ್ತೆ, ಮತ್ತೆ ತನ್ನ ಐಡಿಯಾನ ಏನ್ ಮಾಡ್ತದದು, ಚೇಂಜ್ ಮಾಡ್ತದ. ನಾವು ಸ್ವಲ್ಪ ಸ್ಕೇಲ್ ಇದ್ರದ್ದು ಏನ್ ಮಾಡ್ಬಿಡೋಣ, ಚೇಂಜ್ ಮಾಡ್ಬಿಡೋಣ. ಓಕೆ, ಅಂದ್ರೆ ಗ್ರಾಫ್ ಈಸಿಲಿ ಬರ್ತದ. I'll make it here 2, 4, 6, 8 and somewhere I'll make it here 10 now. Okay, ಅಂತಂದ್ರೆ ಬಾಡಿ ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ ಏನ್ ಮಾಡಿದಾನೆ, ಥ್ರೋ ಮಾಡಿದ್ದಾರೆ. ಅಂದ್ರೆ 0 ಮೀಟರ್ ಪರ್ ಸೆಕೆಂಡ್, ಸಾರಿ 0 ಸೆಕೆಂಡಿಗೆ ಅದರ ವೆಲಾಸಿಟಿ ಎಷ್ಟದ, ಸಮ್ವೇರ್ 5 ಇದೆ ಅಂತಂದ್ರೆ ಆಲ್ರೆಡಿ ಇಲ್ಲೆಲ್ಲ ಅದ್ರದ್ದು. ಓಕೆ, ನೆಕ್ಸ್ಟ್ 1 ಸೆಕೆಂಡ್ ಅದರದ್ದು ವೆಲಾಸಿಟಿ ಎಷ್ಟಾಯ್ತು ಅದ್ರದ್ದು. ಓಕೆ, ಸಮ್ವೇರ್ 6 ಅಂದ್ರೆ ಈ ಪಾಯಿಂಟ್ ಒಳಗಡೆ ಬರ್ತದ. ಓಕೆ, ಸೆಕೆಂಡಿಗೆ ಏನ್ ಬಂತದು, ಸಮ್ವೇರ್ 7 ಅಂತಂದ್ರೆ ಇಲ್ಲೆಲ್ಲದ್ರ ಬಂತು. ಓಕೆ, ಥರ್ಡ್ ಸೆಕೆಂಡಿಗೆ ಏನ್ ಬಂತದು, 8 ಅಂದ್ರೆ ಇಲ್ಲೆಲ್ಲದ್ರ ಬಂತು. ಓಕೆ, 4th ಸೆಕೆಂಡಿಗೆ ಏನ್ ಬಂತದ್ದು, 9 ಅಂತಂದ್ರೆ ಇಲ್ಲೆಲ್ಲಾದ್ರೂ ಬಂತು. 5th ಸೆಕೆಂಡಿಗೆ ಎಲ್ಲಿ ಬಂತದ್ದು, 10 ಅಂದ್ರೆ ಇಲ್ಲೆಲ್ಲಾದ್ರೂ ಬರ್ತದೆ. ಅಂದ್ರೆ ಎಲ್ಲಾ ಪಾಯಿಂಟ್ಸ್ ನ ಜಾಯಿನ್ ಮಾಡಿದ್ರೆ ಗ್ರಾಫ್ ಈ ರೀತಿ ಬರ್ತದೆ. ಯಾಕಂತಂದ್ರೆ ಈ ಪಾರ್ಟಿಗೆ ಏನಂತ ಹೇಳ್ತೀನಿ, ವಿತ್ ಥ್ರೋನ್ ಅಂತ ಹೇಳಿದ್ದಾರೆ, ವಿತ್ ಇನಿಷಿಯಲ್ ವೆಲಾಸಿಟಿ ಅಂತ ಹೇಳ್ಬೋದು. ವಿತ್ ಇನಿಷಿಯಲ್ ವೆಲಾಸಿಟಿ ಅಂತ ಏನ್ ಮಾಡ್ತಾ ಹೋಗ್ಬೋದು, ನೀನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೋದು. ಇದಕ್ಕೆ ನಾವು ಆಗಲೇ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಎಕ್ಸಲರೇಷನ್, ಇದಕ್ಕೂ ಕೂಡ ಆಟೋಮೆಟಿಕಲ್ ಆನ್ಸರ್ ಏನ್ ಬರ್ತದ, ನೆಗೆಟಿವ್ ಬರ್ತದೆ ವಿದೌಟ್ ಎನಿ ಡೌಟ್. ಓಕೆ, ಇದು ಒಂದ್ ರೀತಿ ಗ್ರಾಫ್ ಆಯ್ತು. ಓಕೆ, ಈಗ ನೆಕ್ಸ್ಟ್ ಟಾಸ್ಕ್ ಏನಪ್ಪಾ ಅಂತಂದ್ರ, ಬಾಡಿ ಈಸ್ ಥ್ರೋನ್ ಅಪ್ವರ್ಡ್. ಓಕೆ, ಇಟ್ ಇಸ್ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್. ಅಂದ್ರೆ ಈ ಚಾಕ್ ಅನ್ನ ಥ್ರೋ ಮಾಡ್ತೇನೆ, ಮತ್ತೇನ್ ಬರ್ತದದು ಅದೇ ಪೊಸಿಷನ್ ಬಂತು. ಓಕೆ, ಹಂಗಿತ್ತಂತಂದ್ರ ಅದಕ್ಕೆ ಯಾವ ರೀತಿ ಪ್ಲಾಟ್ ಮಾಡ್ಬೇಕು ಅನ್ನೋದನ್ನ ಈಗ ಏನ್ ಮಾಡ್ತಾ ಹೋಗೋಣ, ಅನಾಲಿಸಿಸ್ ಮಾಡ್ತಾ ಹೋಗೋಣ ಅದಕ್ಕೆ. ಓಕೆ, ನಾವು ಇದಕ್ಕೆ ಏನ್ ಮಾಡೋಣ,
ಮತ್ತೆ ಆ ಮನುಷ್ಯನ ಏನ್ ತಗೊಂಡ್ ಬಂದ್ಬಿಡೋಣ, ಗ್ರೌಂಡ್ ಮೇಲೆ ತಂದ್ಬಿಡೋಣ. ಓಕೆ, the person is standing somewhere here now, okay, with his ball in his hand. ಓಕೆ, ಈಗ ಏನ್ ಮಾಡ್ದ, ಬಾಲ್ ಅನ್ನು ಹಿಂಗ್ ಹಿಡ್ಕೊಂಡ್ರೆ ಅದೇನ್ ಮೇಲೆ ಹೋಗಂಗಿಲ್ಲ. ಬಾಲ್ ಏನ್ ಮಾಡ್ದಾರಿ ಅವನು ಥ್ರೋ ಮಾಡ್ದ ಅಂತಂದ್ರೆ ಸ್ವಲ್ಪ ಇನಿಷಿಯಲ್ ವೆಲಾಸಿಟಿ ಕೊಟ್ಟಿರ್ತಾನ 5 ಮೀಟರ್ ಪರ್ ಸೆಕೆಂಡ್ ಅಂತ ಇರ್ತದ. ಓಕೆ, ನಾನೇನ್ ಮಾಡ್ತೀನಿ, ಓಕೆ, ಇಟ್ ಇಸ್ ಮೂವಿಂಗ್ ಅಪ್ವರ್ಡ್. ಸ್ವಲ್ಪ ಮೇಲ್ಗಡೆ ಹೋದ್ಕೊಳ್ಳಿ ಏನಾಗ್ತಾ ಹೋಗುತ್ತೆ, ಅದರದ್ದು ವೆಲಾಸಿಟಿ ಸ್ಲೋಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಕವರ್ ಮಾಡಿದ್ಕೊಳ್ಳಿ, ನಾನು 4 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀನಿ. ಓಕೆ, ಇನ್ನು ಸ್ವಲ್ಪ ಕವರ್ ಮಾಡ್ತಾನದು. ಓಕೆ, ಇನ್ನು ಸ್ವಲ್ಪ ಏನ್ ಮಾಡ್ತದದು, ಕವರ್ ಮಾಡ್ತಾ ಇಲ್ಲಿ ಬರ್ತಂತ ತಿಳ್ಕೊಡ್ರಿ. ಅವಾಗ ಏನಂತ 3 ಮೀಟರ್ ಪರ್ ಸೆಕೆಂಡ್ ಆಗ್ತದ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗುತ್ತದು 2 ಮೀಟರ್ ಪರ್ ಸೆಕೆಂಡ್ ಆಗ್ತದ. ಇಲ್ಲಿ ಬಂದ್ ಕೂಡ ಏನಾಗುತ್ತದು 1 ಮೀಟರ್ ಪರ್ ಸೆಕೆಂಡ್ ಆಗ್ತದ. ಓಕೆ, ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಹೋಗಿ ಅದ್ರ ವೆಲಾಸಿಟಿ ಆಗ್ಬಿಡ್ತದ, ಮತ್ತ 0 ಆಗ್ಬಿಡ್ತದ, 0 ಮೀಟರ್ ಪರ್ ಸೆಕೆಂಡ್ ಆಗತ್ತ. ಅದೇನಾಗುತ್ತೆ, ಮುಂದ್ಗಡೆ ನಿಂತು ಮತ್ತೆ ಅಪೋಸಿಟ್ ಜರ್ನಿ ಚಾಲು ಮಾಡ್ತದ. ಅಂತಂದ್ರೆ ಇದು ನೆಗೆಟಿವ್ ಡೈರೆಕ್ಷನ್, ಅದಕ್ಕೆ ನೆಗೆಟಿವ್ ಅಲ್ಲ, ಪಾಸಿಟಿವ್ ಡೈರೆಕ್ಷನ್ ಒಳಗಡೆ ಕೆಳಗಡೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ತನ್ನ ಡೈರೆಕ್ಷನ್ ಮತ್ತೆ ಕೆಳಗಡೆ ಆಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇದೇನಾಯ್ತು ಮತ್ತೆ 0 ಮೀಟರ್ ಪರ್ ಸೆಕೆಂಡ್. ಡೌನ್ವರ್ಡ್ ಏನ್ ಬರ್ಲಿಕ್ಕೆ ಅದರ ವೆಲಾಸಿಟಿ ಚೇಂಜಸ್ ನಾವು ವೈಟ್ ಚಾಕ್ ಅಲ್ಲಿ ಬರೀತೀನಿ. ಅಂದ್ರೆ 1 ಮೀಟರ್ ಪರ್ ಸೆಕೆಂಡ್, 2 ಮೀಟರ್ ಪರ್ ಸೆಕೆಂಡ್, 3 ಮೀಟರ್ ಪರ್ ಸೆಕೆಂಡ್, ಮತ್ತೆ ಏನಾಗುತ್ತೆ 4 ಮೀಟರ್ ಪರ್ ಸೆಕೆಂಡ್. ಮತ್ತೆ ಒಂದು ಕೈ ಒಳಗಡೆ ಬಂದಾಗ ಏನಾಗುತ್ತೆ, ಅದರದ್ದು ಆಟೋಮೆಟಿಕಲಿ 5 ಮೀಟರ್ ಪರ್ ಸೆಕೆಂಡ್ ಆಗತ್ತ. ಓಕೆ, ಈ ರೀತಿ ಇತ್ತಂದ್ರ ಒಂದ್ ವೇಳೆ ಬಾಡಿ ಥ್ರೋ ಮಾಡಿದಾಗ ಅದಕ್ಕೆ ಹೆಂಗ್ ಗ್ರಾಫ್ ಪ್ಲಾಟ್ ಮಾಡ್ತೀನಿ ಒಂದು ಇಂಪಾರ್ಟೆಂಟ್ ನ. ಓಕೆ, ಇಲ್ಲಿ ಮತ್ತೆ ನಾವು ಅದೇ ಟಾಸ್ಕ್ ಅನ್ನ ಮಾಡೋಣ. ಏನಪ್ಪಾ ಅಂತಂದ್ರ ಇದಕ್ಕೆ ಒಂದು ಸ್ಕೇಲ್ ಅಂತ ಸೆಟ್ ಮಾಡ್ಬಿಡೋಣ. ದಟ್ ವಿಲ್ ಬಿ ದ ಈಸಿಯರ್ ಫಾರ್ ಅಸ್ ನಾ. ಓಕೆ, ದಿಸ್ ಒನ್ ವಿಲ್ ಬಿ ದ 0 +1 +2 +3 +4 +5 +6 +7. ಓಕೆ, ಇದಕ್ಕೇನ್ ಮಾಡ್ತಾ ಹೋಗೋಣ, ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ನಾನು ಟ್ಯಾಬ್ಯುಲೇಷನ್ ಆಗ್ತಾ ಹೋಗ್ತೇನೆ. ಓಕೆ, ಟೈಮ್, ಓಕೆ, ಕರೆಸ್ಪಾಂಡಿಂಗ್ ಟು ದಟ್ ವೆಲಾಸಿಟಿ. ಓಕೆ, 0 1 2 3 4 and 5 ಸೆಕೆಂಡ್. ಓಕೆ, 0 ಸೆಕೆಂಡ್ ಏನ್ ಮಾಡ್ದ, ಜಸ್ಟ್ ಟೈಮರ್ ಆನ್ ಮಾಡಿದಾಗ ವೆಲಾಸಿಟಿ ಕೊಡ್ಲೇಬೇಕು ಅವನು. ಎಷ್ಟು ಕೊಟ್ಟ, 5. ಆಮೇಲೆ ಸ್ಲೋಲಿ ಆಯ್ತದು 4 ಆಯ್ತು, 3 ಆಯ್ತು, 2 ಆಯ್ತು, 1 ಆಯ್ತು. 5th ಸೆಕೆಂಡಿಗೆ ಏನಾಯ್ತದು 0 ಆಯ್ತು. ಅಂದ್ರೆ ಬಾಡಿ ಇಲ್ಲಿಗೆ ಹೋಯ್ತು, ಒಂದ್ ಕ್ಷಣ ನಿಂತದು. ಮತ್ತೇನ್ ಮಾಡ್ತದ, ಉಲ್ಟಾ ಚಾಲೂ ಮಾಡ್ತದ. ಹಂಗಂದ್ಕೊಂಡು ಟೈಮ್ ಏನು ಉಲ್ಟಾ ಹೋಗಂಗಿಲ್ಲ. ಅಂದ್ರೆ ಟೈಮ್ ಏನಿರ್ತದ ಒಂದೇ ಡೈರೆಕ್ಷನ್ ಒಳಗಡೆ ಮೂವ್ ಆಗುತ್ತ. ಅಂದ್ರೆ ಮುಂದ್ಗಡೆ ಟೈಮ್ ಬರೋದನ್ನ ಏನಂತ ಬರಿಬಹುದು, ಅದನ್ನ 6 7 8 9 10 ಅಂತ ಬರಿಬೇಕು. ಅದ್ರಲ್ಲಿ ನಮಗೆ ಡೈರೆಕ್ಷನ್ ಏನಿರೋದಿಲ್ಲ. ಓಕೆ, ಬಟ್ ಬಾಲ್ ಏನ್ ಮಾಡ್ತದ, ಒಂದು ಡೈರೆಕ್ಷನ್ ನ ಕೆಳಗಡೆ ಬರ್ಲಿಕ್ಕೆ ಪ್ರಾರಂಭ ಮಾಡ್ತು. ಅವಾಗ ಏನಾಗ್ತಾ ಹೋಗುತ್ತೆ, ವೆಲಾಸಿಟಿ ಆಟೋಮೆಟಿಕಲಿ ಮತ್ತೆ ಇನ್ಕ್ರೀಸ್ ಆಗುತ್ತೆ. 0 ಇದ್ದದ್ದು 1 2 3 4 5 ಆಗ್ತಾ ಹೋಗುತ್ತೆ. ಅದನ್ನೇ ವ್ಯಾಲ್ಯೂ ಟ್ಯಾಬ್ಯುಲೇಟ್ ಮಾಡ್ತೇನೆ ನಾನು. 1 2 3 4 5. ಅಂದ್ರೆ ಏನಾಗ್ತಾ ಇದೆ, ಕೆಳಗಡೆ ಬರ್ತಾ ಹೋಗ್ತಾ ಇದೆ. ಓಕೆ, ಇದಕ್ಕೆ ಏನ್ ಮಾಡ್ಬೇಕು, ನಾನೀಗ ಗ್ರಾಫ್ ಪ್ಲಾಟ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕಾನ್ಶಿಯಸ್ ಇದ್ರಿ, ಯಾಕಂದ್ರೆ ಗ್ರಾಫ್ ಬಹಳ ಇಂಪಾರ್ಟೆಂಟ್ ಅದ. ಅದೇ ರೀತಿ ಸ್ವಲ್ಪ TDS ಕೂಡ ಅದು. ಓಕೆ, that is time in terms of second. Okay, I am taking here velocity, meter per second. Okay, I take it here 1 2 3 4 5 6 7 and 8, and here I take it 9, and here I take it somewhere 10. Okay, now ಈಗ ನೋಡ್ರಿ 0th ಸೆಕೆಂಡ್ ಇದ್ದಾಗ, ಓಕೆ, ಅದನ್ನ ಕೂಡ ಪ್ಲಾಟ್ ಮಾಡ್ಬೇಕು ನಾನು. 1 2 3 4 5 somewhere 6 ಅಂತ ತಗೊಳ್ತೇನೆ. ಅದೇ ರೀತಿ ಒಂದ್ ವೇಳೆ ಕೆಳಗಡೆ ಬಂತಂದ್ರ -1 -2 -3 -4 -5 ಏನ್ ಬರ್ತದೆ, ಇದು -6. ಓಕೆ, ಇದು ಕೂಡ ಏನ್ ತಗೋತೇನೆ ನಾನು, ವೆಲಾಸಿಟಿ, ಬಟ್ ನೆಗೆಟಿವ್ ಇರ್ತದ, ಮೀಟರ್ ಪರ್ ಸೆಕೆಂಡ್. ಇದು ಕೂಡ ಏನದ, ಮೀಟರ್ ಪರ್ ಸೆಕೆಂಡ್ ಅದ. ಓಕೆ, ಹಂಗಿತ್ತಂದ್ರ ನೋಡ್ರಿ 0 ಸೆಕೆಂಡಿಗೆ ಅದರ ವೆಲಾಸಿಟಿ ಎಷ್ಟಿತ್ತು, 5 ಮೀಟರ್ ಪರ್ ಸೆಕೆಂಡ್. ಓಕೆ, 1 ಸೆಕೆಂಡಿಗೆ ಏನಾಯ್ತದು 4 ಮೀಟರ್ ಪರ್ ಸೆಕೆಂಡ್. ಫಸ್ಟ್ ಸೆಕೆಂಡಿಗೆ ಏನಾಯ್ತದು 4 ಮೀಟರ್ ಪರ್ ಸೆಕೆಂಡ್. ಸೆಕೆಂಡ್ ಸೆಕೆಂಡಿಗೆ ಏನಾಯ್ತದು 3 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಎಲ್ಲಿ ಬಂತದು ಬಾಲ್, ಇಲ್ಲೆಲ್ಲಾದ್ರೆ ಬಂತು. ಓಕೆ, ನೆಕ್ಸ್ಟ್ 4th ಸೆಕೆಂಡಿಗೆ ಏನಾಯ್ತದು, ಓಕೆ ಸಾರಿ 3rd ಸೆಕೆಂಡಿಗೆ ಏನಾಯ್ತದು, ಓಕೆ 0 ಸೆಕೆಂಡಿಗೆ 0 1. Okay, we have plotted the 2 3. Okay, there is no problem with that.
Okay, when I come to the fourth second, it is having somewhere 1 meter per second. Okay. Okay, ಈ ಪಾಯಿಂಟ್ ಏನ್ ಬರಬೇಕು, ಇಲ್ಲಿ ಬರಬೇಕು. ಓಕೆ, ನಾವು ಥರ್ಡ್ ಸೆಕೆಂಡ್ ಏನಾಗುತ್ತದು 2 ಮೀಟರ್ ಪರ್ ಸೆಕೆಂಡ್. ಫಿಫ್ತ್ ಸೆಕೆಂಡ್ ಏನಾಗ್ತದು ಥರ್ಡ್ ಸೆಕೆಂಡಿಗೆ 2 ಮೀಟರ್ ಪರ್ ಸೆಕೆಂಡ್. ಓಕೆ, ಫೋರ್ತ್ ಸೆಕೆಂಡಿಗೆ ಎಸ್ 1 ಮೀಟರ್ ಪರ್ ಸೆಕೆಂಡ್. ಫಿಫ್ತ್ ಸೆಕೆಂಡಿಗೆ ಏನಾಯ್ತದು 0 ಮೀಟರ್ ಪರ್ ಸೆಕೆಂಡ್. ಓಕೆ, ಅಂದ್ರೆ ನೋಡ್ರಿ ಈ ಎಲ್ಲಾ ಪಾಯಿಂಟ್ಸ್ ನ ಜಾಯಿನ್ ಮಾಡಿದ್ರೆ ಏನ್ ಸಿಗ್ಲಿಕ್ತದ ನನಗ ಸ್ಟ್ರೇಟ್ ಲೈನ್. ಇಲ್ಲಿ ತನಕ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ ಏನ್ ಮಾಡ್ಲಿಕ್ತದ್ರದು ತನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಿ ಮತ್ತೆ ವೆಲಾಸಿಟಿ ಏನಾಗ್ಲಿಕ್ತದ್ದು ಇನ್ಕ್ರೀಸ್ ಮಾಡ್ತಾ ಹೋಗ್ತದೆ. ಸ್ವಲ್ಪ ಕಾನ್ಶಿಯಸ್ ಆಗಿ ವಿಚಾರ ಮಾಡಿ. ನಾ ಎರಡು ರೀತಿ ಚಾಕ್ ಅನ್ನು ಯೂಸ್ ಮಾಡ್ತೇನೆ, ಅಂದ್ರೆ ನಿಮ್ಗೆ ಐ ಥಿಂಕ್ ಟು ಸಮ್ ಎಕ್ಸ್ಟೆಂಟ್ ಇಟ್ ವಿಲ್ ಬಿ ಕ್ಲಿಯರ್. ಓಕೆ, ದಟ್ ಈಸ್ ಬಾಡಿ ಮೇಲ್ಗಡೆ ಮೂವ್ ಆಯ್ತು. ಓಕೆ, ಬಾಡಿ ಮೇಲ್ಗಡೆ ಮೂವ್ ಆಯ್ತು. ಇಲ್ಲಿ ನೋಡ್ಬೋದು ನಿಮ್ಗೆ ಕರೆಸ್ಪಾಂಡಿಂಗ್ ನಿಮಗೆ ಏನ್ ಸಿಗ್ತಾ ಇದೆ ವೆಲಾಸಿಟಿ. ಇಲ್ಲಿ ಏನ್ ಸಿಗ್ತಾ ಇದೆ ಅಲಾಂಗ್ ವೈ ಆಕ್ಸಿಸ್ ನನಗೆ ಪೊಸಿಷನ್ ಸಿಗ್ತಾ ಇದೆ. ಓಕೆ, ನಾ ಏನ್ ಮಾಡ್ತೇನೆ ಎರಡು ಪೊಸಿಷನ್ ನ ತಗೋತೇನೆ. ಇದನ್ನ ನಾನು ಬಾಡಿ ಮೇಲ್ಗಡೆ ಮೂವ್ ಆಗ್ತಾ ಇರೋದಿದೆ, ಅದಕ್ಕೆ ನಾನು ವೈಟ್ ಚಾಕ್ ಅಪ್ಲೈ ಮಾಡ್ತೇನೆ. ಇದೇನಾಗುತ್ತೆ ನನಗೆ ಎಕ್ಸ್ ಐ ಆಗ್ತಾ ಹೋಗುತ್ತೆ, ಮುಂದ್ಗಡೆ ಏನಾಗುತ್ತಾ ಎಕ್ಸ್ ಎಫ್ ಆಗುತ್ತಾ. ಓಕೆ, ದೇರ್ಫೋರ್ ಅಪ್ವರ್ಡ್ ಮೋಷನ್ ಇದ್ದಾಗ ನಾ ಏನ್ ಮಾಡ್ತೀನಿ ಡೆಲ್ಟಾ ಎಕ್ಸ್ ಕಂಡುಹಿಡೋಣ. ಓಕೆ, ನಂಗೆ ವೆಲಾಸಿಟಿ ಗ್ರಾಫ್ ತೆಗೆದ್ರೆ ಸಿಗ್ತದ, ಬಟ್ ನಾ ಏನ್ ಮಾಡ್ತೇನೆ ಪಾಸಿಟಿವ್ ಡೈರೆಕ್ಷನ್ ಇರೋದ್ರಿಂದ ಅದು ನನಗೆ ಪಾಸಿಟಿವ್ ವೆಲಾಸಿಟಿ ಎದಕ್ ಬರ್ಲಿಕ್ತದ, ಯಾಕಂದ್ರೆ ಪಾಸಿಟಿವ್ ಡೈರೆಕ್ಷನ್ ಅಂದ್ರೆ ಮೋಷನ್ ಆಗ್ತಾ ಇರೋದು ಎಕ್ಸ್ ಏನಾಗ್ತಾ ಇದೆ ಅದು ಅಲಾಂಗ್ ವೈ ಡೈರೆಕ್ಷನ್, ಅದು ಕೂಡ ಪಾಸಿಟಿವ್ ಇದೆ. ಅದನ್ನ ತೋರಿಸ್ಲಿಕ್ಕೆ ನನಗೆ ಇದು ಗ್ರಾಫ್ ಬೇಕು, ಎಕ್ಸ್ ವ್ಯಾಲ್ಯೂ ಬೇಕು. ಅಪ್ವರ್ಡ್ ಮೋಷನ್ ಡೆಲ್ಟಾ ಎಕ್ಸ್ ಅಂತ ಹೇಳಿದೀನಿ. ಎಕ್ಸ್ ಎಫ್ ಮೈನಸ್ ಆಫ್ ಎಕ್ಸ್ ಐ ಅಂತ ಬರೀತೀವಿ. ಹೌದು, ಎಕ್ಸ್ ಎಫ್ ವ್ಯಾಲ್ಯೂ ಎಷ್ಟದ ನಂದಿಲ್ಲಿ, ದಟ್ ಈಸ್ 4. ಓಕೆ, ಎಕ್ಸ್ ಐ ವ್ಯಾಲ್ಯೂ ಏನದ -2. ಅಂದ್ರೆ ಡೆಲ್ಟಾ ಎಕ್ಸ್ ಏನ್ ಬರ್ತದ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್. ಆನ್ಸರ್ ಏನ್ ಬಂತು 2 ಮೀಟರ್. ಅಂದ್ರೆ ಆನ್ಸರ್ ಏನ್ ಬರ್ತಾ ಇದೆ ಪಾಸಿಟಿವ್ ಬರ್ಲಿಕ್ತದ. ಒಂದ್ ವೇಳೆ ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ಬಂತಂದ್ರೆ ಆಟೋಮೆಟಿಕಲಿ ವೆಲಾಸಿಟಿ ಕೂಡ ಏನಾಗ್ಲಿಕ್ತದ ಪಾಸಿಟಿವ್ ಬರ್ತದ, ಆದ್ರ ಡಿಕ್ರೀಸ್ ಆಗ್ಲಿಕ್ತದ ಅಷ್ಟ. ಓಕೆ, ಈಗ ನೋಡ್ರಿ ಡೌನ್ವರ್ಡ್ ಮೋಷನ್ ಒಳಗಡೆ ಹೆಂಗ್ ತಗೋಬೇಕನ್ನೋದನ್ನ ನೋಡ್ರಿ. ಇದಕ್ಕೆ ನಾ ಏನ್ ಮಾಡ್ತೀನಿ ಸ್ವಲ್ಪ ಚಾಕ್ ಕಲರ್ ನ ಚೇಂಜ್ ಮಾಡ್ತೀನಿ. ಅದೇನಪ್ಪಾ ಅಂದ್ರೆ ಬಾಡಿ ಇಲ್ಲಿಗೆ ಹೋಯ್ತು. ಓಕೆ, ಲೆಟ್ ಅಸ್ ಸೇ ಇಟ್ ಇಸ್ ಮೂವಿಂಗ್ ಅಪ್ ಟು ಸಮ್ವೇರ್ 6 ಮೀಟರ್ ಅಂತ ತಿಳ್ಕೋಣ. ಅಲ್ಲಿಂದ ಏನಾಗ್ತದೆ ಉಲ್ಟಾ ಜರ್ನಿನ ಪ್ರಾರಂಭ ಮಾಡ್ತದ. ಓಕೆ, ಸ್ವಲ್ಪ ಬೇರೆ ಪೊಸಿಷನ್ ತೊಗೊಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಐ ಟೇಕ್ ಇಟ್ ಸಮ್ವೇರ್ ದಿಸ್ ಇಸ್ ದ ಎಕ್ಸ್ ಐ ಪೊಸಿಷನ್. ಓಕೆ, ಇದೇನಾಗುತ್ತೆ ನಿಮ್ದು ಸಮ್ವೇರ್ ಹಿಯರ್ ಐ ಟೇಕ್ ಇಟ್ ಆಸ್ ಎಕ್ಸ್ ಎಫ್ ಪೊಸಿಷನ್. ನೀವು ಇದೇ ಎಕ್ಸ್ ಐ ಎಕ್ಸ್ ಎಫ್ ಉಲ್ಟಾ ತಗೊಂಡ್ರು ಕೂಡ ನೋ ಪ್ರಾಬ್ಲಮ್. ಓಕೆ, ಹಂಗಿತ್ತ ನೋಡ್ರಿ ಇದೇನಾಗತ್ತೆ ಈಗ ಡೌನ್ವರ್ಡ್ ಮೋಷನ್. ಇಲ್ಲಿ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಡೈರೆಕ್ಷನ್ ನೆಗೆಟಿವ್ ಆಗಬಹುದು ಗ್ರಾಫ್ ಒಳಗಡೆ, ಪಾಸಿಟಿವ್ ಬರ್ಬೋದು ನಂಗೆ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ಮಾತ್ರ ಪ್ಲಾಟ್ ಮಾಡ್ಬಿಡ್ತೇವೆ. ಯಾಕಂದ್ರೆ ಅಕಸ್ಮಾತ್ ನಾನು ಪಾಸಿಟಿವ್ ಅಂತ ತಗೊಂಡ್ಬಿಟ್ಟೆ ಅಂತಂದ್ರೆ ಗ್ರಾಫ್ ಏನಾಗುತ್ತೆ ಒಂದೇ ಆಕ್ಸಿಸ್ ಒಳಗೆ ಮೇಲ್ಗಡೆನೆ ಬಂದ್ಬಿಡ್ತದ. ಹೌದು, ಅಥವಾ ನೆಗೆಟಿವ್ ತಗೊಂಡ್ ಬಂದ್ಬಿಟ್ರೆ ಕೆಳಗಡೆನೆ ಬರ್ತದೆ. ಬಟ್ ಅದು ಸರಿನಾ ತಪ್ಪ ಅಂತ ತಿಳ್ಕೊಳಕ್ಕೆ ಅನಾಲಿಸಿಸ್ ಮಾಡ್ಕೋಬೇಕಲ್ಲ. ಅದಕ್ಕೆ ನಾನು ಏನಂತ ಕ್ಯಾಲ್ಕುಲೇಷನ್ ಮಾಡ್ತೀನಿ ಡೆಲ್ಟಾ ಎಕ್ಸ್. Don't be confusion. I am writing here delta x regarding the displacement. ನೀವು delta y vf minus vi ಬರೋದ್ರು ತಪ್ಪಲ್ಲ. ಓಕೆ, delta x is equal to ಏನಂತ ಬರಿತೇನೆ ನಾನು xf minus of xi ಅಂತ ಬರಿತೇನೆ. ಓಕೆ, delta x is equal to xf ವ್ಯಾಲ್ಯೂ ಎಷ್ಟದ, ಈ ಆನ್ಸರ್ ಏನ್ ಬಂತು ನಮ್ದು xf minus of xi. ಓಕೆ, xf ಎಷ್ಟದ ನನಗ 3 ಅದ, xi ಎಷ್ಟದ -6 ಅದ. ಅಂದ್ರೆ ಡೆಲ್ಟಾ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ನೆಗೆಟಿವ್ ಬಂತು ಪಾಸಿಟಿವ್ ಬಂತು ನೋಡ್ಬೋದು. ನಮಗೆ ಆನ್ಸರ್ ಏನ್ ಬರ್ಲಿಕ್ತದ ನೆಗೆಟಿವ್ ಬರ್ಲಿಕ್ತದ. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಬಂತಂದ್ರ ಆಟೋಮೆಟಿಕಲಿ ಏನ್ ಬರ್ಬೇಕು ವೆಲಾಸಿಟಿನೂ ನೆಗೆಟಿವ್ ಬರ್ಬೇಕು. ವೆಲಾಸಿಟಿ ನೆಗೆಟಿವ್ ಬಂದ್ರ ಅದರಿಂದ ಕ್ಯಾಲ್ಕುಲೇಷನ್ ಒಂದ್ ವೇಳೆ ನಾನು ಎಕ್ಸಲರೇಷನ್ ಮಾಡಿದ್ರು ಕೂಡ ಅದರ ಆನ್ಸರ್ ಏನ್ ಬರ್ಬೇಕು ನೆಗೆಟಿವ್ ಬರ್ಲೇಬೇಕು. ಅದಕ್ಕೆ ಏನ್ ಮಾಡೋಣ ಮತ್ತೆ ಪಾಯಿಂಟ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, 6th ಸೆಕೆಂಡ್. ಓಕೆ, 6th ಸೆಕೆಂಡಿಗೆ ಅದ್ರ ವೆಲಾಸಿಟಿ ಏನಾಯ್ತು 1 ಮೀಟರ್ ಪರ್ ಸೆಕೆಂಡ್. ಓಕೆ, ಆದ್ರ ನಾನೇನ್ ಮಾಡ್ಬೇಕು ಕೆಳಗಡೆ ಪ್ಲಾಟ್ ಮಾಡ್ಬೇಕು. ಇಲ್ಲಂದ್ರೆ ಏನ್ ಮಾಡ್ಬಿಡ್ತಾ ಇದ್ದೆ ನಾನು ಇಲ್ಲಿ ಪ್ಲಾಟ್ ಮಾಡ್ತಾ ಇದ್ದೆ, ಹಿಂಗ್ ಬರ್ತಾ ಇತ್ತು. ಒಂದ್ ವೇಳೆ ಅದು ಪಾಸಿಟಿವ್ ಆಗಿತ್ತಂದ್ರೆ ಸರಿ ಆ ರೀತಿ ಗ್ರಾಫ್ ಡ್ರಾ ಮಾಡೋದು. ಬಟ್ ಏನದ ಡೈರೆಕ್ಷನ್ ನೆಗೆಟಿವ್ ಬಂದಿರೋದ್ರಿಂದ ಗ್ರಾಫ್ ಏನ್ ಬರ್ತದ ಅಲಾಂಗ್ ದ ನೆಗೆಟಿವ್ ವೆಲಾಸಿಟಿ ಆಕ್ಸಿಸ್ ಬರ್ತದ. ಓಕೆ, ನೆಕ್ಸ್ಟ್ ಈಗ 7th ಸೆಕೆಂಡಿಗೆ 2 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಎಲ್ಲಿ ಬಂತದು ಇಲ್ಲಿ ಬಂತು. ಓಕೆ, ನೆಕ್ಸ್ಟ್ 8th ಸೆಕೆಂಡಿಗೆ ಏನ್ ಬಂತದು 3 ಮೀಟರ್ ಪರ್ ಸೆಕೆಂಡ್. ಓಕೆ, ಹಿಯರ್ ಸಮ್ವೇರ್. ಓಕೆ, 9th ಸೆಕೆಂಡಿಗೆ ಓಕೆ ಏನದು 9th ಸೆಕೆಂಡಿಗೆ ಎಷ್ಟು ಬಂತದು 4 ಮೀಟರ್ ಪರ್ ಸೆಕೆಂಡ್. ಓಕೆ, 10th ಸೆಕೆಂಡಿಗೆ ಏನ್ ಬಂತದು 5 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಇದನ್ನ ನೀವು ಕಂಟಿನ್ಯೂ ಮಾಡ್ರಿ.
ಅಂದ್ರ ಈ ರೀತಿ ಏನ್ ಬರ್ತದ, ಅದು ಗ್ರಾಫ್ ಬರ್ತದ, ನೆಗೆಟಿವ್ ಆಗುತ್ತೆ. ಈಗ ನೀವು ಎಲ್ಲೂ ಕೂಡ ಚೆಕ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ತಗೊಂಡೆ ಅಂತ ತಿಳ್ಕೊಡ್ರಿ. ಇದೇನಾಗುತ್ತೆ ನನಗೆ ಇನಿಷಿಯಲ್ ವ್ಯಾಲ್ಯೂ ಆಫ್ ದ ವೆಲಾಸಿಟಿ. ಇಲ್ಲದನ್ನ ಈ ಪಾಯಿಂಟ್ ಅನ್ನ ತಗೊಂಡೆ ಅಂದ್ರೆ ವಿ ಎಫ್ ಅಂತ ಆಗುತ್ತೆ. ಕ್ಯಾಲ್ಕುಲೇಷನ್ ಮಾಡ್ರಿ. ಡೆಲ್ಟಾ ವಿ ಇಸ್ ಈಕ್ವಲ್ ಟು ಏನಾಗುತ್ತೆ, ವಿ ಎಫ್ ಮೈನಸ್ ಆಫ್ ವಿ ಐ. ಓಕೆ, ವಿ ಎಫ್ ಎಷ್ಟಾಗುತ್ತೆ, 2 ಮೈನಸ್ ಆಫ್ 4 ಮೈನಸ್ ಆಫ್ 2 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಟೈಮ್ ತಗೊಂಡೆ ಅಂದ್ರೆ ಎಷ್ಟಾಗುತ್ತೆ, ನಿಯರ್ಲಿ ದಟ್ ಈಸ್ 1 ಮೈನಸ್ ಆಫ್ 3 ಅಂತ ತಗೊಂಡೆ ಅಂತಂದ್ರೆ -2 ಡಿವೈಡೆಡ್ ಬೈ 2. ಆನ್ಸರ್ ಏನಾಗಿತ್ತು, -1 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಓಕೆ, ಆನ್ಸರ್ ಏನ್ ಬರ್ತಾ ಇದೆ, ನೆಗೆಟಿವ್. ಅದೇ ರೀತಿ ಇಲ್ಲಿ ಕೂಡ ಚೆಕ್ ಮಾಡ್ರಿ. ಓಕೆ, ಸಮ್ವೇರ್ ಹಿಯರ್ ಇಫ್ ಐ ಟೇಕ್ ಇಟ್ ನಾ ಅಂತಂದ್ರೆ ಏನಾಗುತ್ತೆ, ಇದು ಇಫ್ ಐ ಟೇಕ್ ಇಟ್ ಆಸ್ ಹಿಯರ್ ವಿ ಐ, ಅಥವಾ ಇದನ್ನ ನಾ ಏನ್ ಮಾಡ್ತೀನಿ, ವಿ ಎಫ್ ಅಂತ ತಗೊಳ್ಳ. ಓಕೆ, ನಾವು ಮತ್ತೆ ಇಲ್ಲಿ ಏನ್ ಮಾಡ್ರಿ, ಚೆಕ್ ಮಾಡ್ರಿ. ಡೆಲ್ಟಾ ವಿ ಇಸ್ ಈಕ್ವಲ್ ಟು ಏನಾಗ್ತದೆ, ವಿ ಎಫ್ ಮೈನಸ್ ಆಫ್ ವಿ ಐ ಕರೆಸ್ಪಾಂಡಿಂಗ್ ಟು ಟೈಮ್, ಅಂಡ್ ಐ ಕ್ಯಾನ್ ಡ್ರಾ ಇಟ್ ಹಿಯರ್. ಓಕೆ, ಇಲ್ಲೂ ನೀವು ಎಕ್ಸ್ಟೆಂಡ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗ್ತದೆ ಇನ್ನು. ಓಕೆ, ಡೆಲ್ಟಾ ವಿ ಫಾರ್ ದ ವಿ ಎಫ್ ಎಷ್ಟದ, ಈಗ ಇಲ್ಲಿ -4 ಅದ. ಓಕೆ, ವಿ ಐ ಎಷ್ಟದ, -3 ಅದ. ಅಂದ್ರೆ ಮೈನಸ್ ಆಫ್ ಮೈನಸ್ ಪ್ಲಸ್, -4 ಪ್ಲಸ್ ಆಫ್ 3. ಆನ್ಸರ್ ಏನ್ ಬಂತು, ಇಟ್ಸ್ minus. Okay, here it is 2, sorry. Okay, therefore answer is how much here, it's a -2 meter per second corresponding to time ಅಂತ ತಗೊಂಡ್ಬಿಟ್ರೆ 9 minus 7 ಅಂದ್ರೆ ಎಷ್ಟಾಯ್ತು, ಟೈಮ್ 2 ಸೆಕೆಂಡ್ ಆಯ್ತು. -2/2 ಅಂತಂದ್ರೆ ಎಷ್ಟಾಯ್ತು, -1 ಮೀಟರ್ ಪರ್ ಸೆಕೆಂಡ್. ಅಂದ್ರ ಏನಾಗ್ಲಿರ್ತದ ನೋಡ್ರಿ, ನೀವು ಬಾಲ್ ಮೇಲ್ ಥ್ರೋ ಮಾಡಿದ್ರು ಮೈನಸ್ ಒಳಗಡೆ ಎಕ್ಸಲರೇಷನ್ ಡ್ಯೂ ಟು ಏನ್ ಸಾರಿ, ಬಾಲ್ ಅನ್ನ ಮೇಲ್ಗಡೆ ಥ್ರೋ ಮಾಡಿದ್ರು ಕೂಡ ಏನ್ ಬರ್ತಾ ಇದೆ, ಮೈನಸ್ ಬರ್ತಾ ಇದೆ. ಮೇಲಿಂದ ಡ್ರಾಪ್ ಮಾಡಿದ್ರು ಕೂಡ ಏನ್ ಬರ್ತಾ ಇದೆ, ಮೈನಸ್ ಬರ್ತಾ ಇದೆ. ಈಗ ಇಲ್ಲಿ ನಿಂತು ಕೆಳಗಡೆ ಡ್ರಾಪ್ ಮಾಡಿದ್ರು ಕೂಡ ಏನ್ ಬರ್ತಾ ಇದೆ, ಮೈನಸ್ ಬರ್ತಾ ಇದೆ. ಓಕೆ, ಅದ್ರದ್ದು ಯಾವಾಗಲೂ ಎಕ್ಸಲೇಷನ್ ವ್ಯಾಲ್ಯೂ ಯಾವಾಗಲೂ ಏನ್ ಬರ್ತದ, ನೆಗೆಟಿವ್ ಬರ್ತದ. ಓಕೆ, ವೆನ್ ಇಟ್ ಈಸ್ ಮೂವಿಂಗ್ ಇನ್ ದ ಸ್ಪೇಸ್. ಇಲ್ಲಿ ಒಂದು ನಾನು ನಿಮಗೆ ಸೂಚನೆ ಅಂತ ಹೇಳ್ತೇನೆ ಅಥವಾ ಕನ್ಕ್ಲೂಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಿಮಗೆ ಕೆಲವೊಬ್ಬರಿಗೆ ಈಗ ಸ್ವಲ್ಪ ಡೌಟ್ ಬರ್ತಿರಬಹುದು. ಇಲ್ಲಿ ಡೈರೆಕ್ಷನ್ ಮೇಲ್ ಕೆಳಗಡೆ ಬರ್ತಾ ನೆಗೆಟಿವ್ ತಗೊಂಡ್ರಿ, ಹೌದು. ಬಟ್ ಆಗಲೇ ಏನಂತ ಹೇಳಿದ್ರಿ, ನೆಗೆಟಿವ್ ಡೈರೆಕ್ಷನ್ ಅಂತ ಇತ್ತು. ನೀವು ಗ್ರಾಫ್ ಅನ್ನ ಏನ್ ಮಾಡ್ಬಿಟ್ಟಿದ್ರಿ, ಕೆಳಗಡೆ ಆಟೋಮೆಟಿಕಲಿ ಡ್ರಾ ಮಾಡ್ಬಿಟ್ಟಿದ್ರಿ. ಏನ್ ಮಾಡ್ಬಿಟ್ಟಿದ್ರಿ, ಆಟೋಮೆಟಿಕಲಿ ಕೆಳಗಡೆ ಡ್ರಾ ಮಾಡ್ಬಿಟ್ಟಿದ್ರಿ. ಬಟ್ ಇಲ್ಲಿ ಒಂದು ಡಿಫರೆನ್ಸ್ ಅದ, ಬಾಡಿ ಆಗೆಲ್ಲ ಥ್ರೋ ಮಾಡಿದ್ದು ನೆಗೆಟಿವ್ ಡೈರೆಕ್ಷನ್ ವಿತ್ ದ ನೆಗೆಟಿವ್ ಎಕ್ಸಲರೇಷನ್. ಅದಕ್ಕೆ ನೀವು ಪ್ರೀ ಡಿಟರ್ಮೈನ್ ಆಗಿದ್ರಿ ಅಲ್ಲಿ ಏನು ಡೈರೆಕ್ಷನ್ ನೆಗೆಟಿವ್ ನಾಗ ಬರ್ತದಂತ. ಬಟ್ ಇಲ್ಲಿ ಹಂಗಿಲ್ಲ, ಬಾಡಿ ಹೋಗ್ತಾ ಇರೋದು ಬರ್ತಾ ಇರೋದು ಪಾಸಿಟಿವ್ ಡೈರೆಕ್ಷನ್. ಓಕೆ, ಪಾಸಿಟಿವ್ ವೈ ಆಕ್ಸಿಸ್ ಒಳಗಡೆ ಹೋಗ್ತಾ ಇದೆ. ಬಟ್ ಅದ್ರ ವ್ಯಾಲ್ಯೂ ಏನ್ ಬರ್ತಾ ಇದೆ, ನೆಗೆಟಿವ್ ಬರೋದ್ರಿಂದ ಇಲ್ಲಿ ಕೆಳಗಡೆ ಬರ್ತೇವೆ. ಅಕಸ್ಮಾತ್ ನೆಗೆಟಿವ್ ಬಂದಿದ್ದಿಲ್ಲ ಗ್ರಾಫ್ ಈ ರೀತಿನೇ ಬರ್ತಾ ಇತ್ತು, ನೀವು ಒಂದ್ ವೇಳೆ ಇಂಟರ್ಪ್ರೆಟ್ ಮಾಡಿದ್ರೆ. ಓಕೆ, ದಟ್ ಇಸ್ ದ ಪಾಯಿಂಟ್ ಹಿಯರ್ ವಿ ಹ್ಯಾವ್ ಟು ಕಮ್ ಅಕ್ರಾಸ್ ಇಟ್. ಓಕೆ, ಅದಕ್ಕೆ ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ಕೊಳ್ರಿ. ಬಾಡಿ ಡೈರೆಕ್ಟ್ಲಿ ನೆಗೆಟಿವ್ ಡೈರೆಕ್ಷನ್ ಒಳಗಡೆ ಥ್ರೋ ಮಾಡಿಬಿಟ್ಟಿದ್ರೆ ಅಂತಂದ್ರ ವಿದೌಟ್ ಎನಿ ಡೌಟ್ ಯು ಕ್ಯಾನ್ ಪ್ಲಾಟ್ ದ ಗ್ರಾಫ್ ಲೈಕ್ ದಿಸ್ ಒನ್ ಆರ್ ದಿಸ್ ಒನ್. ಓಕೆ, ಬಟ್ ಬಾಡಿ ಇಸ್ ಥ್ರೋನ್ ಅಪ್ವರ್ಡ್ ಅಂಡ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಸೇಮ್ ಪೊಸಿಷನ್. ನೀವು ಮೇಲ್ಗಡೆ ಎಲ್ಲ ಪಾಸಿಟಿವ್ ಡೈರೆಕ್ಷನ್ ಅಂತ ತಗೊಳ್ತೀರಿ ನನ್ನ ಪ್ರಕಾರ. ಓಕೆ, ನನ್ನ ಅಸಂಪ್ಷನ್ ಪ್ರಕಾರ ಎಲ್ಲಿ ನಿಂತಿದ ಮೇಲ್ಗಡೆ ಏನಾಗುತ್ತೆ, ಎಲ್ಲದು ಪಾಸಿಟಿವ್. ಅಂದ್ರೆ ಮೇಲಿಂದ ಕೆಳಗಡೆ ಏನ್ ಬಂದ್ರು ಕೂಡ ಅದು ಪಾಸಿಟಿವ್ ಡೈರೆಕ್ಷನ್. ಬಟ್ ಇಲ್ಲ ಚೆಕ್ ಮಾಡ್ಕೋಬೇಕಾಗತ್ತ, ಆ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇರೋದು ವ್ಯಾಲ್ಯೂ ನೆಗೆಟಿವ್ ಬಂತಂದ್ರೆ ಮಾತ್ರ ಏನ್ ಮಾಡ್ಕೋಬೇಕಾಗತ್ತೆ, ನಾನು ಈ ಆಕ್ಸಿಸ್ ಒಳಗಡೆ ಬರಬೇಕು. ಒಂದ್ ವೇಳೆ ಬರ್ಲಿಲ್ಲ ಅಂತಂದ್ರೆ ಮೇಲ್ಗಡೆ ಏನ್ ಮಾಡ್ಕೋಬೇಕು, ನೀವು ಇಂಟರ್ಪ್ರಿಟ್ ಮಾಡಿ ಗ್ರಾಫ್ ಅನ್ನ ಪ್ಲಾಟ್ ಮಾಡ್ಬೇಕು. ಓಕೆ, ಇದೆಲ್ಲ ಐಡಿಯಾ ಏನಾಗುತ್ತೆ ನನಗೆ ಸಿಗ್ತದ ಯಾವಾಗ ಬಾಡಿ ಇಸ್ ಥ್ರೋನ್ ಅಪ್ವರ್ಡ್ಸ್ ಅಂಡ್ ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು ಅಗೇನ್ ಸೇಮ್ ಪೊಸಿಷನ್ ಅಂದಾಗ ಈ ಗ್ರಾಫ್ ನನಗ ಸಿಗ್ತದ. ಓಕೆ, ಇದಾದ್ಮೇಲೆ ನಾವೇನ್ ಮಾಡೋಣ ಅಂತಂದ್ರ, ಬಾಡಿ ಈಸ್ ಮೂವಿಂಗ್ ಇನ್ ಅ ಪಾಸಿಟಿವ್ ಡೈರೆಕ್ಷನ್ ಬಟ್ ವಿತ್ ದ ಇನ್ಕ್ರೀಸಿಂಗ್ ಎಕ್ಸಲರೇಷನ್. ಅಥವಾ ನಾವೇನ್ ಮಾಡ್ಬಿಡ್ತೀವಿ, ಇದನ್ನ ಜನರಲ್ ಆಗಿ ಈಗೇನ್ ಮುಂದ್ಗಡೆ ಸ್ಟಡಿ ಮಾಡ್ತೀವಲ್ಲ ಎಲ್ಲ ಪಾಸಿಟಿವ್ ಡೈರೆಕ್ಷನ್ ಅಂತಾನೆ ನಾ ತಗೊಳ್ತೀನಿ, ಸಿಂಪಲ್ ಆಗಿ ತಿಳ್ಕೊಳ್ಳಿಕ್ಕೆ. ಬಾಡಿ ಇಸ್ ಥ್ರೋನ್ upward, okay, anything, but what I'm concerned here that it is changing its velocity continuously in a rapid manner ಅಂತ ಇತ್ತಂತಂದ್ರೆ ಗ್ರಾಫಿಂಗ್ ಆಗುತ್ತೆ. ಯಾಕಂದ್ರೆ ಎಕ್ಸಲರೇಷನ್ ಏನಾಗಬೇಕು, ಇಲ್ಲಿ ಇನ್ಕ್ರೀಸ್ ಆಗಬೇಕು. ಓಕೆ, ನಾ ಇದಕ್ಕೆ ಸ್ವಲ್ಪ ವ್ಯಾಲ್ಯೂ ಟ್ಯಾಬ್ಯುಲೇಟ್ ಮಾಡ್ತೀನಿ ಅಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ದಟ್ ಈಸ್ ವೆಲಾಸಿಟಿ ಈಸ್ ಇನ್ಕ್ರೀಸಿಂಗ್ ಅಂತ ತಗೊಳ್ತಾ ಇದ್ದೀನಿ, ಸಾರಿ ಎಕ್ಸಲರೇಷನ್ ಈಸ್ ಇನ್ಕ್ರೀಸಿಂಗ್. ಓಕೆ, ಇದಕ್ಕೆ ಟ್ಯಾಬ್ಯುಲೇಷನ್ ಹಾಕಿದ್ವಿ ಅಂತಂದ್ರೆ ಟೈಮ್ ಓಕೆ ವರ್ಸಸ್ ವೆಲಾಸಿಟಿ. ಓಕೆ, ಇದಕ್ಕೆ ಟ್ಯಾಬ್ಯುಲೇಟ್ ಹಾಕಿದ್ರೆ ಕ್ಲಿಯರ್ ಆಗುತ್ತಾ, 0 ಸೆಕೆಂಡ್ 1 2 3 4 5 ಸಮಯ 6 ಅಂತ ತಗೊಂಡೆ ಅಂತ ತಿಳ್ಕೊಡ್ರಿ. ಓಕೆ, ಬಟ್ ವೆಲಾಸಿಟಿ ಹೆಂಗೆ ಇನ್ಕ್ರೀಸ್ ಆಗುತ್ತ ನೋಡ್ರಿ. ಇಲ್ಲಿ ಫಸ್ಟ್ 0 ಸೆಕೆಂಡಿಗೆ
0 ಮೀಟರ್ ಪರ್ ಸೆಕೆಂಡ್. ಓಕೆ, ನೆಕ್ಸ್ಟ್ 1 ಸೆಕೆಂಡ್ ಆದ್ಕೊಳ್ಳಿ ಏನಂತ ತಗೋತೇನೆ, ಅದು ಎಷ್ಟು ಇನ್ಕ್ರೀಸ್ ಆಯ್ತು, ಬರೀ 1 ಮೀಟರ್ ಪರ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಏನಾಯ್ತು ಅಂತಂದ್ರೆ 2 ಸೆಕೆಂಡಿಗೆ ಎಕ್ದಮ್ ಅದು 4 ಮೀಟರ್ ಪರ್ ಸೆಕೆಂಡ್ ಆಯ್ತು. ಓಕೆ, ನೆಕ್ಸ್ಟ್ 3rd ಸೆಕೆಂಡಿಗೆ 9 ಆಯ್ತು, ಆಮೇಲೆ 16 ಆಯ್ತು, 25 ಆಯ್ತು, ಆಮೇಲೆ ಎಷ್ಟಾಯ್ತದು 36 ಆಯ್ತು. ಈ ರೀತಿ ಏನಾಗ್ತಾ ಇದೆ, ನನ್ನ ಬಾಡಿ ಚೇಂಜ್ ಮಾಡ್ತಾ ಇದೆ ವೆಲಾಸಿಟಿ. ಅಂದ್ರೆ ನೋಡಬಹುದು ನೀವು ಕಂಟಿನ್ಯೂಸ್ಲಿ ದೇರ್ ಈಸ್ ಅ ಚೇಂಜ್ ಇನ್ ವೆಲಾಸಿಟಿ, ಬಟ್ ದಟ್ ಚೇಂಜ್ ಈಸ್ ಇನ್ ಅ ರ್ಯಾಪಿಡ್ ಮ್ಯಾನರ್. ಯಾಕಂದ್ರೆ ನೋಡ್ರಿ 1 to 4 ಅಂದ್ರೆ ಎಷ್ಟಾಯ್ತು ಡಿಫರೆನ್ಸ್ 3, ಈಗ 4 to 9 ಡಿಫರೆನ್ಸ್ ತೆಗಿರಿ 5 ಆಯ್ತು, 16 to 9 ತೆಗೆದು ಬಿಟ್ರೆ ಏನಾಯ್ತದು ಡಿಫರೆನ್ಸ್ ಮತ್ತೆ 6 ಆಯ್ತು. ಅಂದ್ರೆ ನೋಡ್ರಿ ಚೇಂಜ್ ಏನಾಗ್ಲಿಕ್ತದಲ್ಲ ಅದು ನಾವು ನೋಡಿದ್ರೆ ಹೆಂಗ ಅನಿಸ್ಲಿಕ್ತದ, ಇನ್ಕ್ರೀಸ್ ಆಗ್ಲಿಕ್ತದ, ಆಟೋಮೆಟಿಕಲಿ ಏನಾಗ್ಲಿಕ್ತದೆ ಇನ್ಕ್ರೀಸ್ ಆಗ್ತಾ ಇಲ್ಲ. 1 2 3 ಆಗ್ತಾ ಇಲ್ಲ, 2 4 6 ಆಗ್ತಾ ಇಲ್ಲ, 2 4 6 ಆಗಿತ್ತು ಯೂನಿಫಾರ್ಮ್ ಆಗ್ತಾ ಇತ್ತು. ಬಟ್ ಇದು ಯೂನಿಫಾರ್ಮ್ ಅಂತ ಹೇಳಂಗಿಲ್ಲ, ಇನ್ಕ್ರೀಸ್ ಆಗ್ಲಿಕ್ತದ. ಓಕೆ, ಇಟ್ ಇಸ್ ನಾಟ್ ಹ್ಯಾವಿಂಗ್ ಈಚ್ ವ್ಯಾಲ್ಯೂ ವಿತ್ ದ ಸೇಮ್ ಇಕ್ವಿವ್ಯಾಲೆಂಟ್ ವ್ಯಾಲ್ಯೂ. ಇದು ಪ್ರತಿ ಸರ್ತಿ ಬೇರೆ ಬೇರೆ ವ್ಯಾಲ್ಯೂ ಜಂಪ್ ಆಗ್ಲಿಕ್ತದ. ಅವಾಗಿದ್ದಾಗ ಏನಂತ ಕರಿತೀವಿ ನಾವು, ಇನ್ಕ್ರೀಸಿಂಗ್ ಎಕ್ಸಲರೇಷನ್ ಅಂತ ಕರಿತೀವಿ. ಅದಕ್ಕೆ ಗ್ರಾಫ್ ಹೆಂಗ್ ಬರ್ತದೆ ನೋಡೋಣ. That is time versus velocity. Okay, in meter per second. Okay, in terms of second, I'll plot the graph here. 1 2 3 4 5 somewhere 6 ಅಂತ ತಗೊಳ್ತೀನಿ. ಸ್ವಲ್ಪ ಸ್ಕೇಲ್ ಚೇಂಜ್ ಮಾಡ್ತೇನೆ ನಾನು. ಎದರದಪ್ಪ ಅಂತಂದ್ರೆ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ 5 ಮೀಟರ್ ಪರ್ ಸೆಕೆಂಡ್. ಯೂನಿಟ್ಸ್ ಏನು ತಗೋತೀನಿ, ಡೈರೆಕ್ಟ್ 5 here somewhere 10 15 20 25 30 somewhere I'm taking here 35 meter per second. ಅಂದ್ರೆ ವೆಲಾಸಿಟಿ ಈ ರೀತಿ ಚೇಂಜ್ ಆಗ್ಲಿಕ್ಕೆ. ಓಕೆ, ಹಂಗಿತ್ತು ಅದಕ್ಕೆ ಮತ್ತೇನ್ ಮಾಡೋಣ, ಈಗ ಗ್ರಾಫ್ ಅನ್ನ ಪ್ಲಾಟ್ ಮಾಡೋಣ. ಓಕೆ, ಜಸ್ಟ್ ಟೈಮ್ ಆನ್ ಮಾಡಿದಾಗ 0 ಸೆಕೆಂಡ್ ಇದ್ದಾಗ ವೆಲಾಸಿಟಿ ಎಷ್ಟದ, 0 ಅದ. ಓಕೆ, 1 ಸೆಕೆಂಡ್ ಆದಾಗ ಏನದ, 1 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಗ್ರಾಫ್ ಒಳಗಡೆ ಈ ಪಾಯಿಂಟ್ ಇಲ್ಲದ ಎಕ್ಸಿಸ್ಟ್ ಆಗ್ತದ. 2 ಸೆಕೆಂಡಿಗೆ 4 ಅದ, 2 ಸೆಕೆಂಡಿಗೆ ಏನ್ ಬಂತದು 4 ಅಂದ್ರೆ ಇಲ್ಲೆಲ್ಲಾದ್ರ ಬಂತು. ಓಕೆ, ನಿಯರ್ ಟು 5. ಓಕೆ, 3 ಸೆಕೆಂಡಿಗೆ ಎಷ್ಟು ಬಂತದು 9. ಓಕೆ, ಅಂದ್ರೆ ಎಲ್ಲಿ ಬಂತದ್ದು ಗ್ರಾಫು, ಸಮ್ವೇರ್ ಹಿಯರ್ ನ. ಓಕೆ, ನೆಕ್ಸ್ಟ್ ಏನ್ ನೋಡ್ರಿ 4th ಸೆಕೆಂಡಿಗೆ 16 ಬಂತು. ಓಕೆ, 4th ಸೆಕೆಂಡಿಗೆ ಏನ್ ಬಂತದು 16 ಅಂದ್ರೆ ಇಲ್ಲೆಲ್ಲಾದ್ರ ಬಂತು. ಓಕೆ, ನಾ 5th ಸೆಕೆಂಡಿಗೆ 25 ಅಂದ್ರೆ ಎಲ್ಲಿ ಬಂತದ್ದು ಗ್ರಾಫು, ಸಮ್ವೇರ್ ಹಿಯರ್. ಓಕೆ, ನಾ 6th ಸೆಕೆಂಡಿಗೆ ಏನಾಯ್ತದು 36 ಬಂತು, ಅಂದ್ರೆ ಇಲ್ಲೆಲ್ಲಾದ್ರೂ ಬಂತು. ಓಕೆ, ಈ ಎಲ್ಲಾ ಪಾಯಿಂಟ್ಸ್ ನ ಜಾಯಿನ್ ಮಾಡ್ರಿ, ನೋಡ್ರಿ ನಿಮ್ಗೆ ಯಾವ ರೀತಿ ಬರ್ತದೆ. ಓಕೆ, ಯಾವ ರೀತಿ ಬಂತು ನೋಡ್ರಿ ಗ್ರಾಫ್. ಸ್ಟ್ರೇಟ್ ಲೈನ್ ಬರ್ಲಿಲ್ಲ, ಸ್ವಲ್ಪ ಏನ್ ಕಾಣ್ಲಿಕ್ತದ್ರಿ, ಇದು ನಮಗ ಕರ್ವ್ ಕಾಣ್ಲಿಕ್ತದ. ಹಂಗಿತ್ತಾರೆ ಇಲ್ಲಿ ಎಕ್ಸಲರೇಷನ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳಿದೆವು. ಅದನ್ನ ನಾವು ಮ್ಯಾಥಮೆಟಿಕ್ಲಿ ಮತ್ತೆ ಏನ್ ಮಾಡ್ಕೋಬೇಕು, ಇಲ್ಲಿ ಪ್ರೂವ್ ಮಾಡ್ಕೋಬೇಕು. ಆಸ್ ಯೂಶುವಲ್ ನಮ್ ಟೆಕ್ನಿಕ್ ಅದ. ಅದಕ್ಕೆ ಏನ್ ಮಾಡ್ತೇನೆ ನಾನು, ಏನ್ ಮಾಡ್ತೀನಿ ಸ್ಲೋಪ್ ಡ್ರಾ ಮಾಡ್ತೇನೆ. ಅದಕ್ಕೆ ಏನ್ ಮಾಡ್ಕೋಬೇಕು ನಾನು, ಸ್ಲೋಪ್ ಡ್ರಾ ಮಾಡ್ಕೋ. ಇಲ್ಲಿ ಒಂದು ಸ್ಮಾಲ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನಂತಂದ್ರೆ ನಾವು ಇನ್ಸ್ಟಂಟೇನಿಯಸ್ ವೆಲಾಸಿಟೀಸ್, ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್ ಮತ್ತೆ ಇನ್ಸ್ಟಂಟೇನಿಯಸ್ ಸ್ಪೀಡ್ ಕಲಿತ್ವಿ. ಆ ಕಾನ್ಸೆಪ್ಟ್ ನಾವು ಯಾವಾಗ ಕಲ್ತಿದ್ವಿ, ನಾನ್ ಯೂನಿಫಾರ್ಮ್ ಒಳಗಡೆ. ಹೌದು, ಅದು ಎಕ್ಸ್ಟಿ ಗ್ರಾಫ್ ಇದ್ರೂ ಕೂಡ ಅದು ನಾನ್ ಯೂನಿಫಾರ್ಮ್ ಒಳಗಡೆ ಮಾತ್ರ ಎವರೇಜ್ ಹಾಕ್ಬಹುದು. ಅದೇ ಕಂಡೀಷನ್ ಒಳಗೆ ಇನ್ಸ್ಟಂಟೇನಿಯಸ್ ತಗೋಬಹುದು. ಅದೇ ರೀತಿ ವಿ ಟಿ ಗ್ರಾಫ್ ಒಳಗಡೆ ನಾನು ಸ್ಲೋಪ್ ಡ್ರಾ ಮಾಡಿದ್ರೆ ಏನ್ ಸಿಗುತ್ತೆ, ನನಗೆ ಎಕ್ಸಲರೇಷನ್ ಸಿಗುತ್ತೆ. ಬಟ್ ಅದೇ ಗ್ರಾಫ್ ಕರ್ವ್ ಇತ್ತಂತಂದ್ರೆ ಅವಾಗ ಏನ್ ಮಾಡ್ತಾ ಇದ್ವಿ ನಾವು, ಅಂದ್ರೆ ಅದೇನಾಗ್ತಾ ಇತ್ತು, ನಾನ್ ಯೂನಿಫಾರ್ಮ್ ವೆಲಾಸಿಟಿ ಇರ್ತಾ ಇತ್ತು, ನನಗೆ ಎಕ್ಸಲೇಷನ್ ಕೂಡ ಬರ್ತಾ ಇತ್ತು. ಬಟ್ ಅದೇನಿರ್ತಾ ಇತ್ತು, ಈಸಿ ಕಂಡಿಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಕರ್ವ್ ಇದ್ದಾಗ ಕಷ್ಟ ಇರ್ತದ. ಹೌದು, ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಟೆಕ್ನಿಕ್ ಯೂಸ್ ಮಾಡ್ಕೊಂಡಿದ್ವಿ. ಯಾವಾಗ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್ ಇದ್ದಾಗ, ಸೊ ಅಥವಾ ಏನಂತ ಕರಿತೇವೆ ನಾವು, ಇನ್ಸ್ಟಂಟೇನಿಯಸ್ ಎಕ್ಸಲೇಷನ್ ಕಂಡುಹಿಡಿತಾ ಇರೋ ಸಂದರ್ಭ ಯಾವ್ದದು, ಯಾವಾಗ ನನಗೆ ಎವರೇಜ್ ಎಕ್ಸಲರೇಷನ್. ಎವರೇಜ್ ಎಕ್ಸಲರೇಷನ್ ಯಾವಾಗ ಇರ್ತದೆ, ನಾನ್ ಯೂನಿಫಾರ್ಮ್ ಮೋಷನ್. ದಿಸ್ ಇಸ್ ಒನ್ ಆಫ್ ದ ವಿ ಟಿ ಗ್ರಾಫ್ ಫಾರ್ ದ ನಾನ್ ಯೂನಿಫಾರ್ಮ್ ಮೋಷನ್. ಓಕೆ, ಈಗ ನೋಡ್ರಿ ನೀವು ಸ್ಲೋಪ್ ಹಿಂಗ್ ಡೈರೆಕ್ಟ್ ತಗೊಳ್ಳಿಕ್ಕೆ ಎಲ್ಲಿ ಸ್ಟ್ರೇಟ್ ಇರ್ತಲ್ಲಿ ಡ್ರಾ ಮಾಡ್ಬಿಡ್ತೀರಿ. ಬಟ್ ಯಾವಾಗ ಅದು ಕರ್ವ್ ಇದ್ದಾಗ ಕಷ್ಟ. ಅದಕ್ಕೆ ಏನ್ ಮಾಡಿದ್ವಿ ನಾವು, ಆ ಐಡಿಯಾ ಏನ್ ಯೂಸ್ ಮಾಡ್ಕೊಂಡಿದ್ವಿ, ಅಲ್ಲಿ ಡೆಲ್ಟಾ ಟಿ ಟೆನ್ಸ್ ಟು 0 ಅಂತ ಅಪ್ಲೈ ಮಾಡಿದ್ವಿ. ನಿಮ್ಗೆ ನೆನಪಿರ್ಬೋದು, ಯಾವುದೇ ಒಂದು ಎಕ್ಸಾಕ್ಟ್ ಕ್ಷಣಕ್ಕೆ ನನಗೆ ಎಕ್ಸಲರೇಷನ್ ಕಂಡು ಹಿಡಿಬೇಕಂತಂದ್ರೆ ಏನ್ ಮಾಡಿದ್ವಿ, ನೀವು ನಾನ್ ಯೂನಿಫಾರ್ಮ್ ಇದ್ದಾಗ ಎವರೇಜಿಗೆ ಲಿಮಿಟ್ ಅಪ್ಲೈ ಮಾಡಿದ್ವಿ. ಎವರೇಜ್ ವೆಲಾಸಿಟಿ ಏನಂತ ಬರೀತೀರಿ ನೀವು, ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಬರೀತೀರಿ. ಬಟ್ ಅದೇ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಇದ್ದಾಗ ಏನಂತ ಬರೀತೀರಿ, ಡೆಲ್ಟಾ ಟಿ ಟೆನ್ಸ್ ಟು 0. ಡೆಲ್ಟಾ ಟಿ ಟೆನ್ಸ್ ಟು 0 ಫಾರ್ ಎವರೇಜ್ ವೆಲಾಸಿಟಿ ಅಂತ ಹೇಳ್ತೀರಿ ನೀವು. ಎವರೇಜ್ ವೆಲಾಸಿಟಿಗೆ ಏನ್ ಮಾಡ್ಕೋಬೇಕು, ಲಿಮಿಟ್ ಅಪ್ಲೈ ಮಾಡ್ಕೋಬೇಕು. ಅಂದ್ರೆ ಏನ್ ಮಾಡ್ತೀರಿ, ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಗೆ ಲಿಮಿಟ್ ಅಪ್ಲೈ ಮಾಡ್ತೀರಿ ನೀವು.
ಅಂದ್ರೆ ಟೈಮ್ ಇಂದ ನೀವು ಶಾರ್ಟ್ ಮಾಡಿದ್ರ ನಿಮಗೆ ಎಕ್ಸಾಕ್ಟ್ಲಿ ಆ ಕ್ಷಣದೊಳಗಡೆ ಏನ್ ಸಿಗುತ್ತಾ, ವೆಲಾಸಿಟಿ ಸಿಗುತ್ತಾ. ದಿಸ್ ಎಕ್ಸ್ಪ್ರೆಷನ್ ಟೆನ್ಸ್ ಟು ಎಕ್ಸಲರೇಷನ್ ಅಂತ ಹೇಳ್ತೇನೆ ನಾವು. ಈ ಚೇಂಜ್ ಇನ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ ಕ್ಷಣಕ್ಕೆ ಏನ್ ಕೊಡ್ತದೆ ನನಗೆ, ಎಕ್ಸಲರೇಷನ್. ಇದನ್ನೇ ನಾನು ಗ್ರಾಫಿಕಲಿ ತೋರಿಸಿದೆ ಅಂತಂದ್ರೆ ಮೊದಲಿಗೆ ಏನ್ ಮಾಡ್ತೇನೆ, ಡೆಲ್ಟಾ ಟಿ ದೊಡ್ಡದ, ಓಕೆ, ನಾ ಏನ್ ಮಾಡ್ಬೇಕು, ಡೆಲ್ಟಾ ಟಿ ನ ಸ್ಮಾಲ್ ಮಾಡ್ಬೇಕು. ಅಂದ್ರೆ ಮತ್ತೇನ್ ಬಂತದು, ಇಲ್ಲಿ ಬಂತು. ಅಂದ್ರೆ ಈ ಗ್ರಾಫ್ ಒಳಗಡೆ ಈ ಪಾರ್ಟ್ ಏನಾಯ್ತು, ಹೋಗ್ಬಿಡ್ತು. ಓಕೆ, ನೆಕ್ಸ್ಟ್ ನಾ ಏನ್ ಮಾಡ್ತೀನಿ, ಇಲ್ಲಿ ಡ್ರಾ ಮಾಡ್ತೀನಿ. ಅಂದ್ರೆ ಈ ಗ್ರಾಫ್ ಒಳಗಡೆ ಈ ಪಾಯಿಂಟ್ ಹೋಯ್ತು, ಓಕೆ, ಈ ಪಾಯಿಂಟ್ ಹೋಯ್ತು. ಓಕೆ, ಯಾಕೆ ನಾನು ಪೂರ್ತಿ ತಗೊಂಡೆ ಅಂತ ನನಗೆ ಏನ್ ಸಿಗುತ್ತೆ, ಅವರೇಜ್ ಸಿಗುತ್ತೆ. ನನಗೆ ಇನ್ಸ್ಟಂಟೇನಿಯಸ್ ಒಂದ್ ಯಾವ್ದು ಎಕ್ಸಾಕ್ಟ್ ಕ್ಷಣಕ್ಕೆ ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇದನ್ನ ಹೊಳ್ಳಿ ನಾ ಏನ್ ಮಾಡ್ತೀನಿ, ಮತ್ತೆ ಚಿಕ್ಕದಾಗಿ ಮಾಡ್ತೀನಿ. ಅಂದ್ರೆ ಏನಾಯ್ತು, ಈ ಪಾರ್ಟ್ ಹೋಯ್ತು, ಈ ಪಾರ್ಟ್ ಹೋಯ್ತು. ಮತ್ತೇನ್ ಮಾಡ್ತೇನೆ, ಇದನ್ನ ಇನ್ನೂ ಶಾರ್ಟ್ ಮಾಡ್ತೇನೆ. ಅಂದ್ರೆ ಈ ಪಾರ್ಟ್ ಹೋಯ್ತು, ಈ ಪಾರ್ಟ್ ಹೋಯ್ತು. ಓಕೆ, ಇನ್ನೂ ನಾ ಏನ್ ಮಾಡ್ತೇನೆ, ಇದನ್ನ ಶಾರ್ಟ್ ಮಾಡಿದೆ ಅಂತ ತಿಳ್ಕೊಡ್ರಿ. ಓಕೆ, ಇದನ್ನ ಇನ್ನೂ ಶಾರ್ಟ್ ಮಾಡ್ಬಿಟ್ಟೆ ಅಂತ ಈ ಟ್ಯಾಂಜೆಂಟ್ ಏನಿರ್ತದಲ್ಲ, ಸ್ಲೋಲಿ ಕಟ್ ಏನ್ ಮಾಡ್ತಾ ಇದೇನಲ್ಲ, ಅದೇನಂತ ಕನ್ವರ್ಟ್ ಆಗುತ್ತೆ ನನಗ, ಟ್ಯಾಂಜೆಂಟ್ ಅಂತ ಕನ್ವರ್ಟ್ ಆಗುತ್ತೆ. ಅದೇನಂತ ಕನ್ವರ್ಟ್ ಆಗುತ್ತೆ ನನಗ, ಟ್ಯಾಂಜೆಂಟ್ ಅಂತ ಕನ್ವರ್ಟ್ ಆಗುತ್ತೆ. ಆ ಟ್ಯಾಂಜೆಂಟ್ ನಮ್ಗೆ ಗೊತ್ತದ ಮ್ಯಾಥಮೆಟಿಕಲಿ, ಬರೀ ಒಂದ ಪಾಯಿಂಟ್ ಮಾತ್ರ ಏನಾಗುತ್ತದು ಕನೆಕ್ಟ್ ಆಗುತ್ತೆ. ಅವಾಗ ಏನ್ ಕೊಡ್ತದೆ, ಆ ಪರ್ಟಿಕ್ಯುಲರ್ ಇಂಟರ್ವಲ್ಗೆ ಏನ್ ಸಿಗುತ್ತೆ ನನಗೆ, ಎಕ್ಸಾಕ್ಟ್ ಎಕ್ಸಲರೇಷನ್. ಅಂತಂದ್ರೆ ಗ್ರಾಫ್ ಅಂದ್ಬೇಡಿ ಈ ರೀತಿ ಇತ್ತಂತಂದ್ರೆ ಈ ಎಕ್ಸಾಕ್ಟ್ ಟೈಮ್ ಇಂಟರ್ವಲ್ಗೆ ಎಕ್ಸಾಕ್ಟ್ ನನಗೆ ವೆಲಾಸಿಟಿ ಸಿಗ್ತದ. ಅಂದ್ರೆ ವೆಲಾಸಿಟಿ ಬೈ ಟೈಮ್ ಸಿಕ್ತಂದ್ರ ಎಕ್ಸಲರೇಷನ್. ಇದಕ್ಕೆ ನಾವೇನಂತ ಕರಿತಾ ಇದ್ವಿ, ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್ ಅಂತ ಕರಿತಾ ಇದ್ವಿ. ಇದು ಆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಗೆ ಗ್ರಾಫಿಕಲ್ ಎಕ್ಸ್ಪ್ಲನೇಷನ್. ಗ್ರಾಫಿಕಲ್ ಎಕ್ಸ್ಪ್ಲನೇಷನ್. ಓಕೆ, ಆಫ್ಟರ್ ದಿಸ್ ಒನ್ ಮತ್ತೆ ಈ ಗ್ರಾಫಿಗೆ ಬರೋಣ. ಓಕೆ, ನಮ್ದು ಇಲ್ಲಿ ಏಮ್ ಏನಿದೆಪ್ಪ ಅಂತಂದ್ರ, ವೆನ್ ದ ಬಾಡಿ ಇಸ್ ಮೂವಿಂಗ್ ವಿತ್ ನಾನ್ ಯೂನಿಫಾರ್ಮ್ ವೆಲಾಸಿಟಿ, ಐ ಆಮ್ ಗೆಟಿಂಗ್ ದ ಎಕ್ಸಲರೇಷನ್ ದಟ್ ಆಸ್ ಪರ್ ಅವರ್ ಡಾಟಾ ಇಟ್ ಈಸ್ ಇನ್ಕ್ರೀಸಿಂಗ್ ಎಕ್ಸಲರೇಷನ್. ಓಕೆ, ನಾನೇನ್ ಮಾಡ್ಬೇಕು, ಆಸ್ ಯೂಶುವಲ್ ಇದಕ್ಕೆ ಸ್ಲೋಪ್ ಡ್ರಾ ಮಾಡ್ಬಿಡೋಣ ಎಲ್ಲಾದ್ರೂ 2 ಪಾಯಿಂಟ್ಗೆ. ಓಕೆ, ಸ್ಲೋಪ್ ಡ್ರಾ ಮಾಡಿದೆ ನಾನು. ಓಕೆ, ಅಂದ್ರೆ ಇದೇನಾಯ್ತು ನನಗೆ, ಓಕೆ, ಇದೇನಾಯ್ತು ಟಿ. ಓಕೆ, ದಿಸ್ ವಿಲ್ ಬಿ ದ ಟಿ ಎಫ್, this will be the ti corresponding to this one vi, this will be the vf. Okay, andre delta v is equal to vf minus of vi. Andre vf is how much, 10 minus of 5. Answer ಎಷ್ಟು ಬಂತದು, 5 meter per second. No doubt about it. ಅದೇ ರೀತಿ ಡೆಲ್ಟಾ ಟಿ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತಂದ್ರೆ tf minus of ti ಅಂದ್ರೆ ಆನ್ಸರ್ ಎಷ್ಟು ಬಂತು, 3 minus of 2 ಅಂದ್ರೆ ಏನಾಯ್ತು, 1 meter per second. ಅಂದ್ರೆ ಎಕ್ಸಲರೇಷನ್ ಏನಾಯ್ತು, ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಮಾಡಿದೆ ಅಂತಂದ್ರೆ 5 meter per second square ಅಂತ ಬಂತು. ಇಲ್ಲಿ ತನಕ ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು, ಈಗ ಚೆಕ್ ಮಾಡ್ಬೇಕು ಇನ್ಕ್ರೀಸ್ ಆಗೇದೋ ಇಲ್ಲೋ ಅನ್ನೋ ತಿಳ್ಕೋಬೇಕು. ಇನ್ಕ್ರೀಸ್ ಆಗಿದ್ದಂತ್ರ ಇದರದ್ದು ಗ್ರಾಫ್ ವ್ಯಾಲ್ಯೂ ಒಳಗಡೆ ನಾ ಸ್ಲೋಪ್ ತಗೊಂಡಿದ್ದೆ ಹೆಚ್ಚಿಗೆ ಆಗ್ಬೇಕು, ಹೆಚ್ಚಿಗೆ ಆಗ್ಬಾರ್ದ? ಎಸ್, ಅಫ್ಕೋರ್ಸ್ ಅದೇನಾಗಬೇಕು, ಹೆಚ್ಚಿಗೆ ಆಗಬೇಕು. ನೋಡೋಣ ಹೆಚ್ಚಿಗೆ ಆಗತ್ತೋ ಅಥವಾ ಇಲ್ಲ ಅಂತ. ಓಕೆ, ನಾ ಏನ್ ಮಾಡ್ತೀನಿ, ಇಲ್ಲಿ ಯಾವ್ದಾರ ಒಂದ್ 2 ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ನಾ ಟೆನ್ ದಿಸ್ ಗ್ರಾಫ್ somewhere here now. ಓಕೆ, ಅಂದ್ರೆ ನೋಡ್ಬೋದು ನೀವು, ಈ ಪಾಯಿಂಟಿಗೆ ನಾನು ಟಿ ಐ ಅಂತ ಕೊಡ್ತೀನಿ, ಈ ಪಾಯಿಂಟಿಗೆ ಅಂತ ಕೊಡ್ತೀನಿ ನಾನು ಟಿ ಎಫ್. ಓಕೆ, ಈ ಪಾಯಿಂಟ್ ಎಲ್ಲಿ ಕನೆಕ್ಟ್ ಆಗಿದೆ ಸ್ವಲ್ಪ ನೋಡ್ರಿ ಇಲ್ಲಿ, ಅದು ನಿಯರ್ಲಿ somewhere 25 ಅಂತಂದ್ರೆ ಇದೇನಾಯ್ತು ನನಗೆ ವಿ ಐ. ಅಂದ್ರೆ ಏನಾಯ್ತು, 5th ಸೆಕೆಂಡಿಗೆ 25 meter per second ಅದ. ಓಕೆ, ಇದನ್ನ ನೀವು ಎಕ್ಸ್ಟೆಂಡ್ ಮಾಡ್ತಾ ಹೋದ್ರಿ ಅಂತಂದ್ರ ನೋಡ್ರಿ ಎಲ್ಲಿಗೆ ಬಂತದು, somewhere if I take it somewhere 33 ಅಂತ ತಗೊಂಡೆ ಅಂತಂದ್ರ ಅದೇನಾಯ್ತು ನನಗ ವಿ ಎಫ್ ಅಂತ ಆಯ್ತು. ಓಕೆ, ನನಗೆ ವಿ ಐ ಮತ್ತೆ ವಿ ಎಫ್ ಸಿಕ್ತು. ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ರಿ, ಡೆಲ್ಟಾ ವಿ ಇಸ್ ಈಕ್ವಲ್ ಟು ವಿ ಎಫ್ ಮೈನಸ್ ಆಫ್ ವಿ ಐ. ಓಕೆ, ವಿ ಎಫ್ ಎಷ್ಟು ಬಂತದು, 33 ಮೈನಸ್ ಆಫ್ 25 ಅಂದ್ರೆ ಎಷ್ಟಾಯ್ತು, 33 ಮೈನಸ್ 25 ಅಂತಂದ್ರೆ ಓಕೆ, ನಾ 5 and 8. ಓಕೆ, ಎಷ್ಟಾಯ್ತದ ಆನ್ಸರ್, 8 ಆಯ್ತದು. ಓಕೆ, 8 meter per second ಡೆಲ್ಟಾ ವಿ ನ. ಓಕೆ, ನಾ ಡೆಲ್ಟಾ ಟಿ ಚೆಕ್ ಮಾಡ್ರಿ, ದಟ್ ಈಸ್ ಟಿ ಎಫ್ ಮೈನಸ್ ಆಫ್ ಟಿ ಐ. ಓಕೆ, ಟಿ ಎಫ್ ಎಷ್ಟಾಗುತ್ತೆ ಈಗ, ದಟ್ ಈಸ್ ಇಟ್ಸ್ ನಾಟ್ ರೀಚಿಂಗ್ ಹೌ ಮಚ್ ನಾ 6 ರೀಚ್ ಆಗಿಲ್ಲ. ಅದೆಷ್ಟಿದೆ, ಇನ್ನು ನಿಯರ್ಲಿ 5.8 ಅಂತ ತಗೋಬಹುದು ಅಂದಾಜ್. ನಾನೇನು ತಗೋಬಹುದು, ಆಮೇಲೆ ಇದನ್ನ ಏನಂತ ತಗೋಬಹುದು, ನಾನು 5 ಅಂತ ತಗೋಬಹುದು. 5.8 ಮೈನಸ್ ಆಫ್ 5 ಅಂದ್ರೆ ಏನಾಯ್ತು ಆನ್ಸರ್, 0.8 ಸೆಕೆಂಡ್ ಆಯ್ತು. ಅಂದ್ರೆ ಏನ್ ಸಿಕ್ತು ನನಗೆ, ಡೆಲ್ಟಾ ಟಿ. ಈಗ ಈ ಸ್ಲೋಪಿಗೆ ನಾನು ಎಂ ಅಂತ ಏನು ಬರೆದಿದ್ದೇನೆ ಅದರಿಂದ ಏನ್ ಸಿಗುತ್ತೆ ನನಗೆ, ಎಕ್ಸಲರೇಷನ್ ಸಿಗುತ್ತ ಅಂತ. ಆ ಸ್ಲೋಪ್ ಎಂ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಬರೀರಿ. ಅಂದ್ರೆ ಎಷ್ಟಾಯ್ತು, 8 ಡಿವೈಡೆಡ್ ಬೈ 0.8. ಹೌದು, ಅಂತಂದ್ರೆ
8/10 ಅಂದ್ರೆ 80 ಡಿವೈಡೆಡ್ ಬೈ 8 ಆಯ್ತು. ಆನ್ಸರ್ ಎಷ್ಟಾಯ್ತು? 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದ್ರೆ ನೋಡ್ಬೋದು ನೀವು ಎಕ್ಸಲರೇಷನ್ ಏನಾಗ್ಲಿಕ್ತದ, ಇನ್ಕ್ರೀಸ್ ಆಗ್ಲಿಕ್ತದ. ಆದ್ರಿಂದ ಈ ರೀತಿ ಗ್ರಾಫ್ ಇತ್ತು ಅಂದ್ರೆ ಏನಂತ ಕರಿತೀವಿ, ಅದಕ್ಕೆ ನಾವು ಇನ್ಕ್ರೀಸಿಂಗ್ ಎಕ್ಸಲರೇಷನ್ ಅಂತ ಕರಿತಾ ಇದ್ದೇವೆ. ಓಕೆ, ಇದರ ನೆಕ್ಸ್ಟ್ ಗ್ರಾಫ್ ಏನಪ್ಪಾ ಅಂತಂದ್ರ ವಿತ್ ದ ಡಿಕ್ರೀಸಿಂಗ್ ಎಕ್ಸಲರೇಷನ್ ಅಂತ ಕರಿತೇವೆ. Body is moving with the decreasing acceleration. Body is moving with decreasing acceleration. Okay, ಅವಾಗ ಯಾವ ರೀತಿ ಗ್ರಾಫ್ ಅನ್ನ ಪ್ಲಾಟ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಅಲ್ಲಿ ಹೆಂಗ್ ಮಾಡ್ತೀವಪ್ಪ ಅಂತಂದ್ರೆ ಅದಕ್ಕೆ ಮತ್ತೆ ನಾ ಡಾಟಾ ಹಾಕೋತೇನೆ, ಅಂದ್ರೆ ಏನಾಗ್ತಾ ಹೋಗುತ್ತೆ, ನನಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಲೆಟ್ us say here I am taking somewhere time in terms of second and here velocity in terms of meter per second. Okay, we'll end up with here now. Okay, 0 1 2 3 4 and corresponding to 5. ಓಕೆ, ಈಗೇನಾಗಬೇಕು, ನಮ್ದು ವೆಲಾಸಿಟಿ ಇನ್ಕ್ರೀಸ್ ಆಗ್ಬಹುದು ಮೊದಲಿಗೆ, ಆಮೇಲೆ ಏನಾಗ್ತಾ ಹೋಗ್ಬೇಕು, ಅದು ಡಿಕ್ರೀಸ್ ಆಗ್ಬೇಕು. ಅಂತಂದ್ರೆ ಏನ್ ಮಾಡ್ತೀನಿ ನಾನು, ಇನಿಷಿಯಲಿನೇ somewhere it is having a 20 meter per second. ಇನಿಷಿಯಲಿ ಎಷ್ಟಿತ್ತು, 20 meter per second. ಆಮೇಲೆ ಏನಾಯ್ತದು, somewhere it is 26 meter per second. ಆಮೇಲೆ ಏನಾಯ್ತದು, 26 meter per second. ಆಮೇಲೆ ಏನಾಯ್ತದು, 24 meter per second ಆಯ್ತು. ಆಮೇಲೆ ಏನಾಯ್ತದು, 28 meter per second ಆಯ್ತು. ಆಮೇಲೆ ಏನಾಯ್ತದು, somewhere 29 meter per second. ಆಮೇಲೆ 29.5 meter per second. ಓಕೆ, ಆಮೇಲೆ 30 meter per second. ಓಕೆ, ಈ ರೀತಿ ಏನಾಗ್ತಾ ಹೋಗ್ತಾ ಇದೆ, ಅದು ವ್ಯಾಲ್ಯೂ ತಂದು ಚೇಂಜ್ ಮಾಡ್ತಾ ಹೋಗ್ತಾ ಇದೆ. ರೈಟ್ ಅನದರ್ ಸೆಕೆಂಡ್ ಹಿಯರ್. Okay, that is 6 meter per second. Corresponding to that, we are having a 31.1 meter per second. ಈ ರೀತಿ ಏನಾಗ್ತಾ ಹೋಗ್ತಾ ಇದೆ, ಅದರ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ಓಕೆ, ಈ ರೀತಿ ನೇಚರ್ ಆಫ್ ವ್ಯಾಲ್ಯೂ ಇದ್ದು ಅದಕ್ಕೆ ಗ್ರಾಫ್ ಒಂದು ವೇಳೆ ಪ್ಲಾಟ್ ಮಾಡಿದ್ರೆ ನನಗೆ ಏನು ಕೊಡಬೇಕು, ಅದು ಡಿಕ್ರೀಸಿಂಗ್ ಎಕ್ಸಲರೇಷನ್. ಹೌದು, ಅದಕ್ಕೆ ಮತ್ತೆ ಪ್ಲಾಟ್ ಮಾಡೋಣ. Therefore, time and it is along the y-axis with the velocity. Okay, now ಏನಾಗ್ತಾ ಹೋಗ್ತದೆ ನೋಡೋಣ. 1 2 3 4 5 6 and 7. Okay, now corresponding to this one we had to plot the values now. Okay, now I'll change the direct data here, that is I'll take it somewhere here. 5 10 15 20 25 30 35 40. Okay, now 0 second already. Okay, I'll change somewhere here, it will be better, otherwise ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ನಾ ಏನು ಮಾಡ್ಬಿಡ್ತೀನಿ, ಇದನ್ನ ಏನು ತಗೊಂಡ್ಬಿಡ್ತೀನಿ, 1 ಅಂತ ತಗೊಳ್ತೀನಿ, ಅಂದ್ರೆ ಗ್ರಾಫ್ ಈಸಿ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಅಂದ್ರೆ ಇದೇನು ವ್ಯಾಲ್ಯೂ ತಗೊಂಡ್ಬಿಡ್ತೀನಿ ನಾನು, 0 ತಗೋತೀನಿ. ಅವಾಗ ಏನು ತಗೊಂಡ್ಬಿಡ್ತೀನಿ, 0 meter per second, ಅಂದ್ರೆ ಈಸಿ ಆಗ್ಬಿಡ್ತದೆ ಗ್ರಾಫ್. ಓಕೆ, ನಾವು 0 ಟೈಮಿಗೆ ವೆಲಾಸಿಟಿ ಎಷ್ಟದ, 0 meter per second. ನೆಕ್ಸ್ಟ್ 1 ಸೆಕೆಂಡಿಗೆ ಏನದ, ಡೈರೆಕ್ಟ್ಲಿ ಏನದದು 20 ಅದ. ಓಕೆ, ನೆಕ್ಸ್ಟ್ 2 ಸೆಕೆಂಡಿಗೆ ಏನದದು 26. 2 ಸೆಕೆಂಡಿಗೆ ಏನದದು 26 ಅಂದ್ರೆ ಇಲ್ಲೆಲ್ಲದ್ರ ಬಂತು. ಓಕೆ, ನೆಕ್ಸ್ಟ್ 3rd ಸೆಕೆಂಡಿಗೆ ಏನದದು 28 ಅದ, ಅಂತಂದ್ರ ಇಲ್ಲೆಲ್ಲದ್ರ ಬಂತದು. ಓಕೆ, ನಾವು 4th ಸೆಕೆಂಡಿಗೆ ಏನದದು 29, ವೆರಿ ನಿಯರ್ ಟು 30 ನಾ. ಓಕೆ, ನಾವು 5th ಸೆಕೆಂಡಿಗೆ 29.5. Okay, it's very tedious now. Graph looks like very tedious. Okay, now 6th ಸೆಕೆಂಡಿಗೆ ಏನು ಬರ್ತಾ ಇದೆ, ಅದು 30 meter per second, ಅಂದ್ರೆ ಇಲ್ಲಿ ಬಂತದು. ಓಕೆ, ನಾವು 7th ಸೆಕೆಂಡಿಗೆ ಏನು ಬಂತು, 31.1 ಅಂದ್ರೆ ಇಲ್ಲೇ ಬಂತು. ಅಂದ್ರೆ ಈ ಎಲ್ಲಾ ಪಾಯಿಂಟ್ಸ್ ನೀವು ಜಾಯಿನ್ ಮಾಡ್ತಾ ಹೋಗ್ರಿ. ಅಂದ್ರೆ ಯಾವ ರೀತಿ ಬರ್ತಾ ಇದೆ ಗ್ರಾಫ್, ಈ ರೀತಿ ಬರ್ತಾ ಇದೆ. ಹೌದು, ಇಲ್ಲಿ ನಾನು ಏನಂತ ಪಡ್ಕೋಬೇಕೀಗ, ಸ್ಲೋಪ್ ಡ್ರಾ ಮಾಡಿದ್ರೆ ಅದರ ವ್ಯಾಲ್ಯೂ ಏನಾಗಬೇಕು, ಡಿಕ್ರೀಸ್ ಆಗಬೇಕು. ಅಂದ್ರೆ ಏನ್ ಸಿಗಬೇಕು ನನಗೆ, ಡಿಕ್ರೀಸಿಂಗ್ ಎಕ್ಸಲರೇಷನ್ ಚೆಕ್ ಮಾಡ್ತಾ ಹೋಗೋಣ. ಓಕೆ, ಎಲ್ಲಾರು ಒಂದ್ ಕಡೆ ಏನ್ ಮಾಡೋಣ, ನಾವೀಗ ಸ್ಲೋಪ್ ತಗೊಂಡ್ಬಿಡೋಣ. ದಿಸ್ ವಿನ್ ಇಸ್ ದ ಬೆಟರ್ ಐ ಥಿಂಕ್. ಓಕೆ, ಇದೇನ್ ಸಿಕ್ತು ನನಗೆ, ಬರಿತಾ ಹೋಗೋಣ. ಅಂದ್ರೆ ಇದೇನ್ ಸಿಗ್ತಾ ಇದೆ ಅಂತಂದ್ರೆ ನನಗ ಇಲ್ಲಿ ಫೈನಲ್ ವೆಲಾಸಿಟಿ, ಇದೇನ್ ಸಿಕ್ತು ನನಗೆ, ಇನಿಷಿಯಲ್ ವೆಲಾಸಿಟಿ. ಓಕೆ, ಇದೇನ್ ಕೊಡ್ತು ನನಗ, ಇನಿಷಿಯಲ್ ಟೈಮ್, ಇದೇನ್ ಕೊಡ್ತು ನನಗ, ಫೈನಲ್ ಟೈಮ್. Okay, I'll write it here directly. I think you are comfortable with this one now. 25 minus of 20 ಅಂದ್ರೆ ಏನಾಯ್ತು ಇಲ್ಲಿ, change in velocity
5 ಮೀಟರ್ ಪರ್ ಸೆಕೆಂಡ್ ಬಂತು. ಇಲ್ಲಿ ಟೈಮ್ ಏನ್ ಕೊಡ್ತದೆ, ಚೇಂಜ್ ಇನ್ ಟೈಮ್ 2 - 1 ಅಂದ್ರೆ ಎಷ್ಟಾಯ್ತು, 1 ಸೆಕೆಂಡ್ ಮಾತ್ರ ಆಯ್ತು. ಅಂತಂದ್ರೆ ಇದರದ್ದು ಕ್ಯಾಲ್ಕುಲೇಷನ್ ಮಾಡಿದೆ ಅಂತ ತಿಳ್ಕೊಡ್ರಿ. ನಾನು ಏನಾಯ್ತು, ಎಕ್ಸಲರೇಷನ್ ಸಿಗುತ್ತೆ ಈ ಸ್ಲೋಪಿಗೆ. ಓಕೆ, ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ ನ ಕ್ಯಾಲ್ಕುಲೇಷನ್ ಮಾಡಿದೆ ನಾನಿಲ್ಲಿ. ಓಕೆ, ಆನ್ಸರ್ ಏನ್ ಬರ್ತದೆ ನಮಗೆ ಗೊತ್ತಾಗ್ಬಿಡ್ತದೆ ಇಲ್ಲಿ. ಇಟ್ ಇಸ್ ಕ್ಯಾರಿಂಗ್ ದಟ್ ಇಸ್ 5 ಡಿವೈಡೆಡ್ ಬೈ 1 ಅಂದ್ರೆ ಏನಾಯ್ತು, 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬಂದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಆನ್ಸರ್ ಮಾಡ್ಕೊಂಡಾಗ ಅಂದ್ರೆ ಸ್ಲೋಪ್ ತೆಗೆದಾಗ ಆನ್ಸರ್ ಏನಾಗಬೇಕು, ಇದಕ್ಕಿಂತ ಕಡಿಮೆ ಬರಲೇಬೇಕು. ಓಕೆ, ನೋಡೋಣ ಬರ್ತದೋ ಅಥವಾ ಬರೋದಿಲ್ಲ ಅಂತ. ಓಕೆ, ಐ ಕನ್ಸಿಡರ್ ಎನಿ 2 points here from the graph. Okay, let us I'll consider this slope for these points now. Okay, I'll connect this here. ಓಕೆ, ಈ ಪಾಯಿಂಟ್ ಇಲ್ಲಿ ಕನೆಕ್ಟ್ ಮಾಡ್ತಾ ಹೋಗ್ತೇನೆ. ಓಕೆ, ಅಂದ್ರೆ ಈ ಟ್ರಯಾಂಗಲ್ ಗೆ ಓಕೆ ನನಗೇನ್ ಸಿಕ್ತು, ಇಲ್ಲಿ ವಿ ಎಫ್ ಸಿಗ್ತದ, ಇಲ್ಲಿ ಏನ್ ಸಿಗುತ್ತೆ ನನಗ, ವಿ ಐ ಸಿಗುತ್ತ. ಓಕೆ, ಇಲ್ಲಿ ನೋಡ್ಬೋದು 35 ಕಿಂತ ಸ್ವಲ್ಪ ಕಡಿಮೆ ಇದೆ, ಅಂದ್ರೆ ಅದನ್ನೇನಂತ ತಗೊಳ್ತೇನೆ, 34 ಅಂತ ತಗೊಳ್ತೇನೆ. ಆದ್ರಿಂದ ಇಲ್ಲಿ ಚೇಂಜ್ ಇನ್ ವೆಲಾಸಿಟಿ ಏನಾಗುತ್ತೆ ನೋಡ್ರಿ. ಓಕೆ, 30 - 34 ಅಂದ್ರೆ ಎಷ್ಟಾಯ್ತದು, 4 ಮೀಟರ್ ಪರ್ ಸೆಕೆಂಡ್. ಓಕೆ, ಕರೆಸ್ಪಾಂಡಿಂಗ್ ಟು ಟೈಮ್ ಸ್ವಲ್ಪ ನೋಡ್ತಾ ಹೋಗೋಣ. ಓಕೆ, ಇದೆಲ್ಲ ಬಂತೀಗ. ಓಕೆ, ಇಲ್ಲೆಲ್ಲಾದ್ರೆ ಬಂತು. ಓಕೆ, ಇದಕ್ಕೆ ನಾನು ಡೆಲ್ಟಾ ಟಿ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಇದು ಟಿ ಐ ಆಗುತ್ತೆ, ಇದು ನನಗೇನಾಗುತ್ತಾ, ಟಿ ಎಫ್ ಆಗುತ್ತಾ. ಓಕೆ, ಟಿ ಎಫ್ ಮೈನಸ್ ಆಫ್ ಟಿ ಐ ಮಾಡಿದ್ರೆ ನನಗೇನ್ ಸಿಗುತ್ತಾ, ಆನ್ಸರ್ ಸಿಗುತ್ತಾ. 3.5 ಮೈನಸ್ ಆಫ್ 0.5 ಅಂದ್ರೆ ಆನ್ಸರ್ ಎಷ್ಟು ಬಂತು, ನಿಯರ್ಲಿ ಇಟ್ ಈಸ್ 1.5 ಸೆಕೆಂಡ್ ಸಿಕ್ತು ನನಗೆ. ಡೆಲ್ಟಾ ಟಿ ಎಷ್ಟು ಸಿಕ್ತು, 1.5 ಸೆಕೆಂಡ್. ಅಂದ್ರೆ ಇದ್ರದ್ದು ನಾನು ಎಕ್ಸಲರೇಷನ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದೆ ಅಂತಂದ್ರ ಏನ್ ಸಿಗ್ತದ ನೋಡೋಣ. ಓಕೆ, ಡೆಲ್ಟಾ ವಿ ಎಷ್ಟು ಬಂತದು, 4 ಆಯ್ತು, ಡಿವೈಡೆಡ್ ಬೈ 1.5 ಅಂತ ಹೇಳಿದಾನೆ. ಅಂದ್ರೆ ಏನಾಯ್ತು, 15 ಆಯ್ತು ಬೈ 10 ಅಂದ್ರೆ 40 ಡಿವೈಡೆಡ್ ಬೈ 15 ಆಯ್ತು. ಹೌದು, ಆನ್ಸರ್ ಎಷ್ಟು ಬರ್ತದ, 15 2 30. ಓಕೆ, ಅಂದ್ರೆ 10 ಉಳಿತು. ಓಕೆ, ಓಕೆ, ಇಟ್ ಇಸ್ 2 ಪಾಯಿಂಟ್ ಸಮಥಿಂಗ್ ಅಂತ ಆನ್ಸರ್ ಬರ್ತದ, 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದ್ರೆ ಆನ್ಸರ್ ಏನ್ ಬರ್ತಾ ಇದೆ, ಎಲ್ಲಿಂದ ಎಲ್ಲಿಗೆ ಬಂತದು, 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂದ 2 ಪಾಯಿಂಟ್ ಸಮಥಿಂಗ್ ಆನ್ಸರ್ ಬರ್ತಾ ಇದೆ. ಅಂದ್ರೆ ನೋಡ್ರಿ ಏನಾಯ್ತು, ಎಕ್ಸಲರೇಷನ್ ಡಿಕ್ರೀಸ್ ಆಗಲಿಕ್ತದ. ಹೌದು, ಆದ್ರಿಂದ ಈ ಪ್ಲಾಟ್ ಏನ್ ಸಿಗ್ತಾ ಇದೆ ನನಗ, ಎಕ್ಸಲರೇಷನ್ ಈಸ್ ಡಿಕ್ರೀಸಿಂಗ್ ಅಂತ ಏನ್ ಮಾಡ್ಕೊಂಡ್ವಿ, ಆಬ್ಟೈನ್ ಮಾಡ್ಕೊಂಡ್ವಿ. ಈ ರೀತಿ ನಾವು ಸ್ಲೋಪ್ ಡ್ರಾ ಮಾಡೋದ್ರಿಂದ ಎಲ್ಲ ನಮಗೆ ಏನ್ ಸಿಗ್ತಾ ಹೋಗುತ್ತಾ, ಆನ್ಸರ್ ಸಿಗ್ತಾ ಹೋಗುತ್ತಾ. ಓಕೆ, ಈ ಎಲ್ಲ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡಿ ಒಂದು ರಿಸಲ್ಟ್ ಆಬ್ಟೈನ್ ಮಾಡಿದ್ವಿ. ಎಲ್ಲೂ ಕೂಡ ಸ್ಲೋಪ್ ಡ್ರಾ ಮಾಡಿದ್ರೆ ವಿ ಟಿ ಗ್ರಾಫ್ ಏನ್ ಸಿಗ್ತಾ ಇದೆ, ಎಕ್ಸಲರೇಷನ್ ಸಿಗ್ತಾ ಇದೆ. ಬಟ್ ಈ ನಾವು ಇನ್ನೊಂದು ಪಾಯಿಂಟ್ ಆಗಲಿಂದ ಮರೀತಾ ಇದ್ದೇವೆ, ಎಲ್ಲೂ ಕೂಡ ಈ ಗ್ರಾಫ್ ನಮಗ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ಅಂತ ಅನ್ನೋದು ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಬರೀ ಏನಾಗ್ತಾ ಇದೆ, ಎಕ್ಸಲರೇಷನ್ ಸಿಗ್ತಾ ಇದೆ. ಆದ್ರಿಂದ ನಾನು ಇಲ್ಲಿ ಒಂದು ಕನ್ಕ್ಲೂಷನ್ ಕೊಡಬಹುದು, ಫಸ್ಟ್ ಅಪ್ಲಿಕೇಶನ್ from the VT graph, that is by drawing the slope to the VT graph. ಅಂದ್ರೆ VT graph ಗೆ ಸ್ಲೋಪ್ ಡ್ರಾ ಮಾಡಿದ್ರೆ ಏನ್ ಸಿಗುತ್ತೆ ನನಗೆ, ಆಟೋಮೆಟಿಕಲಿ ಎಕ್ಸಲರೇಷನ್ ಸಿಗುತ್ತೆ. Then the second application, that is how to get application ಅಂತಂದ್ರೆ ಏರಿಯಾ ಅಂಡರ್ ದ VT graph. ಏರಿಯಾ ಅಂಡರ್ ದ VT graph ಒಳಗಡೆ ನಾನು ಆ ಏರಿಯಾನ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟೆ ಅಂತಂದ್ರ ಬಾಡಿ ಕೊಟ್ಟಿರೋ ಟೈಮ್ ಒಳಗಡೆ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅನ್ನೋದು ಸಿಕ್ಬಿಡ್ತದೆ. ಈಗ ಜನರಲ್ ಆಗಿ ಮಾತಾಡ್ಬೇಕಂತಂದ್ರೆ ಬಾಡಿ ಆಗಲೇ ನೋಡ್ಬಿಟ್ಟಿದ್ದೀನಿ, ಇನ್ಕ್ರೀಸಿಂಗ್ ವೆಲಾಸಿಟಿ 0 ಸೆಕೆಂಡ್ ಇಂದ 10 ಸೆಕೆಂಡ್ ಒಳಗಡೆ ಮೂವ್ ಆಯ್ತು. ಇಲ್ಲಿ ಕರೆಸ್ಪಾಂಡಿಂಗ್ ವೆಲಾಸಿಟಿ 5 ಇದೆ, ಇಲ್ಲಿ 0 ಅಂತ ತಿಳ್ಕೊಡ್ರಿ. ಅಂತಂದ್ರೆ 0.5 ಮೀಟರ್ ಪರ್ ಸೆಕೆಂಡ್ ಆಯ್ತು 10 ಸೆಕೆಂಡ್ ಒಳಗಡೆ. ಅಷ್ಟು ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿರ್ಬೇಕಲ್ಲ ನನಗೆ, ಅದಕ್ಕೆ ಏನ್ ಮಾಡ್ಬಿಡ್ತೇನೆ ನಾನು, ಏರಿಯಾ ಅಂಡರ್ ದ ಗ್ರಾಫ್ ಕ್ಯಾಲ್ಕುಲೇಷನ್ ಮಾಡ್ಬಿಡ್ತೀನಿ. ಅದೇ ರೀತಿ ಒಂದ್ ವೇಳೆ ಗ್ರಾಫ್ ಈ ರೀತಿ ಇತ್ತಂದ್ರ ಏನ್ ಮಾಡ್ಬಿಡ್ತೀರಿ, ಏರಿಯಾ ಅಂಡರ್ ದ ಗ್ರಾಫ್ ಕ್ಯಾಲ್ಕುಲೇಷನ್ ಮಾಡ್ಬಿಡ್ತೀರಿ. ಅದೇ ರೀತಿ ಒಂದ್ ವೇಳೆ ಗ್ರಾಫ್ ಈ ರೀತಿ ಇತ್ತಂದ್ರ ಏರಿಯಾ ಅಂಡರ್ ದ ಗ್ರಾಫ್ ಫಾರ್ ಎ ಗಿವನ್ ಟೈಮ್ ಇಂಟರ್ವಲ್ ಏನ್ ಮಾಡ್ತಾ ಹೋಗ್ಬಿಡ್ತೀರಿ, ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬಿಡ್ತೀರಿ. ಅದೇನ್ ಕೊಡ್ತದಂತ ನನಗ ಡಿಸ್ಪ್ಲೇಸ್ಮೆಂಟ್ ಆಗಿದ್ದು ಕೊಡ್ತದೆ. ಬಟ್ ಅದನ್ನ ನಾವು ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಡಿರೈವ್ ಮಾಡೋಣ. ದಟ್ ಈಸ್ ದ ಸೆಕೆಂಡ್ ಅಪ್ಲಿಕೇಶನ್, ಏರಿಯಾ ಅಂಡರ್ ದ ಗ್ರಾಫ್. ಏರಿಯಾ ಅಂಡರ್ ದ VT graph gives displacement. Okay, that is a very important application. ಆಮೇಲೆ ಈ ಎರಡು ಐಡಿಯಾನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಕೈನೆಮೆಟಿಕ್ ಇಕ್ವೇಶನ್ ಅನ್ನ ಡಿರೈವ್ ಮಾಡ್ತೇನೆ. ನಾನೇನ್ ಮಾಡ್ತೇನೆ, ಗ್ರಾಫ್ ಯಾವುದು ಅಂತಂದ್ರೆ ಕನ್ಸಿಡರ್ ಆಫ್ ಗ್ರಾಫ್ ಆಫ್ ಬಾಡಿ ಮೂವಿಂಗ್ with
ಕಾನ್ಸ್ಟಂಟ್ ಎಕ್ಸಲರೇಷನ್. ಓಕೆ, ಅಂದ್ರೆ ಐ ಥಿಂಕ್ ನಿಮ್ಗೆ ನೆನಪಿರ್ಬೋದು, ಫಸ್ಟ್ ಗ್ರಾಫೇ ನಾವು ತಗೊಂಡಿದ್ದು ಟೈಮ್ ಟಿ ವರ್ಸಸ್ ವಿ. ಓಕೆ, ನಾ ಸಿಂಪಲ್ ಆಗಿ ನಿಮ್ಗೆ ಒಂದು ವ್ಯಾಲ್ಯೂಸ್ ಕೊಡ್ತೇನೆ ಇಲ್ಲಿ. ಓಕೆ, ನಾ ಓಕೆ ಏನ್ ಮಾಡೋಣಪ್ಪ ಅಂತಂದ್ರ at the 0 second, at a time is equal to 0 second, ನನ್ನ ವೆಲಾಸಿಟಿ ಎಷ್ಟಿದೆ ಇಲ್ಲಿ? 0 ಅದ. ವೆಲಾಸಿಟಿ ಎಷ್ಟದ? 0 ಅದ. ಆಮೇಲೆ ಏನಾಯ್ತು? ಬಾಡಿ ಮೂವ್ ಆಯ್ತು. ಓಕೆ, ಅದ್ರ ವೆಲಾಸಿಟಿ ಎಷ್ಟಾಯ್ತದು? 3 ಮೀಟರ್ ಪರ್ ಸೆಕೆಂಡ್. ಅಂತಂದ್ರೆ ಈ ವೆಲಾಸಿಟಿ 3 ಮೀಟರ್ ಪರ್ ಸೆಕೆಂಡ್ ಆಯ್ತಲ್ಲ, ಅದಕ್ಕೆ ಏನಂತ ಬರಿತೀನಿ ನಾನು? ಯು ಅಂತ ಬರ್ಕೊಳ್ತೇನೆ. 3 ಮೀಟರ್ ಪರ್ ಸೆಕೆಂಡ್ ಅಂತ ಬರೆಯೋ ಬದಲಿ ಜನರಲ್ ಆಗಿ ಏನಂತ ಬರಿತೇನೆ ನಾನು? ಯು ಮೀಟರ್ ಪರ್ ಸೆಕೆಂಡ್. ಅಂತಂದ್ರೆ ಬಾಡಿ ಇನಿಷಿಯಲ್ ಟೈಮ್ 0 ಇದ್ದಾಗ ಅದ್ರ ವೆಲಾಸಿಟಿ ಎಷ್ಟದ? 3 ಮೀಟರ್ ಪರ್ ಸೆಕೆಂಡ್. ಅದ್ರ ಯು. ನೆಕ್ಸ್ಟ್ 1 ಸೆಕೆಂಡ್ಗೂ ಕೂಡ ಎಷ್ಟದ? ಯು ಮೀಟರ್ ಪರ್ ಸೆಕೆಂಡ್. ಸೆಕೆಂಡ್ಗೂ ಕೂಡ ಎಷ್ಟದ? ಯು ಮೀಟರ್ ಪರ್ ಸೆಕೆಂಡ್. ಈ ರೀತಿ ಟೈಮ್ ಟಿ ಅನ್ನೋ ಅಷ್ಟು ಏನ್ ಮಾಡಿದ್ವಿ ನಾವು? ಬಾಡಿನ ಮೂವ್ ಮಾಡಿದ್ವಿ. ಟೈಮ್ ಟಿ ಅನ್ನೋ ಅಷ್ಟು ಮೂವ್ ಮಾಡಿದ್ರೆ 5 ಸೆಕೆಂಡ್ ಅದ. ಅದಕ್ಕೆ ನಾನು ಎಂತ ಕೊಡ್ತಾ ಇದ್ದೀನಿ? ಟಿ ಅಂತ ತೋರಿಸ್ತಾ. ಅಂದ್ರೆ ಇಲ್ಲಿ ತನಕ ಏನಾಯ್ತು? ನನ್ನ ಬಾಡಿ ಜರ್ನಿ ಮಾಡ್ತು. ಹಂಗಿತ್ತಂತಂದ್ರೆ ಇಷ್ಟು ಟೈಮ್ ಅನ್ನ ಬಾಡಿ ಮೂವ್ ಆಗಿ ಕವರ್ ಮಾಡಿದಾಗ ಇಷ್ಟು ವೆಲಾಸಿಟಿಲೆ ನನಗೇನ್ ಕಂಡು ಹಿಡ್ಕೋಬೇಕಂದ್ರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು? ಅದಕ್ಕೆ ಏನ್ ಮಾಡ್ಬೇಕಂತಂದ್ರ ಈ ಏರಿಯಾ ಅಂಡರ್ ದ ಗ್ರಾಫ್ ತಗೋಬೇಕು. ಈಗ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತ ಇದು ಯಾವ ಜಾಮೆಟ್ರಿ ಕಾಣ್ತದೆ ಮ್ಯಾಥಮೆಟಿಕ್ಸ್ ಒಳಗಡೆ? ಇದು ರೆಕ್ಟಾಂಗಲ್ ಅಂತ ಕಾಣ್ತದ. ಹೌದು, ಅಂತದೇ ಏನ್ ಮಾಡ್ಕೋಬೇಕು? ನಾನು ಮ್ಯಾಥಮೆಟಿಕಲಿ ಬರಿತಾ ಹೋದೆ ಅಂತಂತಂದ್ರೆ ದಟ್ ಈಸ್ displacement in the VT graph is obtained by taking the area under the curve ಅಂತ ಹೇಳ್ತಾರ, ಅಥವಾ ಗ್ರಾಫ್ ಅಂತ ಹೇಳ್ತಾರ. ಓಕೆ, ಏರಿಯಾ ಅಂಡರ್ ದ ಗ್ರಾಫ್ ನೋಡಿದ್ರೆ ಈ ಕೊಟ್ಟಿರೋ ಡಯಾಗ್ರಾಮ್ಗೆ ಏನದ? ಏರಿಯಾ ಆಫ್ ರೆಕ್ಟಾಂಗಲ್ ಅಂತ ಅದ. ಏರಿಯಾ ಆಫ್ ಏನದು? ರೆಕ್ಟಾಂಗಲ್ ಅದ. ಏರಿಯಾ ಆಫ್ ರೆಕ್ಟಾಂಗಲ್ ಏನದ? ಲೆಂತ್ ಇಂಟು ಬ್ರೆಡ್ತ್ ಅಂತ ಅದ. ಲೆಂತ್ ಇಂಟು ಬ್ರೆಡ್ತ್ ಅಂತ ಅದ. ನಾ ಇದಕ್ಕೆ ಏನ್ ಮಾಡ್ತೀನಿ? ಹೆಸರು ಕೊಡ್ತೇನೆ ಓ. ಈ ಪಾಯಿಂಟಿಗೆ ಎ, ಈ ಪಾಯಿಂಟಿಗೆ ಬಿ, ಈ ಪಾಯಿಂಟಿಗೆ ಅಂತ ಕೊಡ್ತೇನೆ ನಾನು ಸಿ ಅಂತ ಕೊಡ್ದೆ. ಈಗ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದ ಲೆಂತ್ ಎಷ್ಟದ? ಓ ಎ ಅಂತ ಆಗ್ತದ. ಓಕೆ, ಅಥವಾ ನೀವು ಸಿ ಬಿ ಅಂತ ಹೇಳ್ಬೋದು, ಎರಡೂ ಒಂದೇ. ಬ್ರೆಡ್ತ್ ಎಷ್ಟದ? ಬಿ ಎ ಅಂತ ಆಗತ್ತ. ಅಥವಾ ನೀವೇನಂತ ಹೇಳ್ಬೋದು? ಓ ಸಿ ಅಂತ ಹೇಳ್ಬೋದು, ಎರಡು ಒಂದೇ. ಓಕೆ, ಓ ಎ ಲೆಂತ್ ಎಷ್ಟದ? ಇಲ್ಲಿ ನಾನು 3 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು, ಬಟ್ ಅದಕ್ಕೆ ಹೆಸರು ಏನಂತ ಕೊಟ್ಟಿದ್ದೇನೆ ನಾನು? ಯು ಅಂತ ಕೊಟ್ಟಿದ್ದೇನೆ. ಹೌದು, ಡಿ ಎ ಅಂತಂದ್ರೆ ಏನದ ಅದು? ಅಥವಾ ಬಿ ಎ ಅಂತಂದ್ರೆ ಏನದ? ಸಾರಿ, ಓ ಎ ಅಂತಂದ್ರೆ ಏನದ? ಅದು ಟೈಮ್ ಅಂತ ತಗೊಂಡಿದ್ದೀನಿ. ಬಿ ಎ ಅಂತಂದ್ರೆ ಏನದದು? ಬಿ ಎ ಅದ್ರಾಗ್ಲಿ ಓ ಸಿ ಅದ್ರಾಗ್ಲಿ ಎರಡೂ ಒಂದೇ. ಅದೆಷ್ಟದೆ? ಅದು 3 ಮೀಟರ್ ಪರ್ ಸೆಕೆಂಡ್. ಅದಕ್ಕೆ ಹೆಸರು ಕೊಟ್ಟಿದ್ದೇನದ? ಯು ಅಂತ ಅದ. ಅಂದ್ರೆ ಟಿ ಅಂತಂದ್ರೆ ಏನ್ ಕೊಡ್ತಾ ಇದೆ ನನಗೆ? ಟೈಮ್. ಯು ಅಂತಂದ್ರೆ ಏನ್ ಕೊಡ್ತಾ ಇದೆ? ಅದು ವೆಲಾಸಿಟಿ. ಓಕೆ, ನಮಗ ವೆಲಾಸಿಟಿ ಡೆಫಿನೇಷನ್ ಗೊತ್ತದ. ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಬಟ್ ನಮಗೆ ಹೆಂಗ್ ಬಂದಿದೆ ಈಗ? ವೆಲಾಸಿಟಿ ಇಂಟು ಟೈಮ್. ಅಂದ್ರೆ ರಿಸಲ್ಟ್ ಏನ್ ಕೊಡ್ತಾ ಇದೆ? ಅದೇನಾಗಿದೆ ನನಗೆ? ಡಿಸ್ಪ್ಲೇಸ್ಮೆಂಟೇ ಆಗಿದೆ. Okay, therefore this is the answer, otherwise this is the mathematical derivation that is giving us area under the graph will gives us a displacement ಅಂತ ಹೇಳಬಹುದು. ಓಕೆ, ಇದೆಲ್ಲ ಅನಾಲಿಸಿಸ್ ನಾವೆಲ್ಲಿ ಮಾಡ್ಕೋಬಹುದು? ವಿ ಟಿ ಗ್ರಾಫ್ ಒಳಗಡೆ ಪಡ್ಕೋಬಹುದು ಅಥವಾ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು ಅಲ್ಲಿ. ಓಕೆ, ನಾವು ಇನ್ನೊಂದು ಪ್ಲಾಟ್ ಮಾಡ್ಬೇಕು. ಅದೇನಪ್ಪಾ ಅಂತಂದ್ರ ವಿ ಟಿ ಗ್ರಾಫ್ ಒಳಗಡೆ ಬಾಡಿ ವಿತ್ non-uniform acceleration. Okay, body is moving with the non-uniform acceleration. I think ಇದಕ್ಕ ನೀವು ಸ್ಲೋಪ್ ಅಥವಾ ಡಾಟಾ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ಕೊಳ್ತದ. ಯಾಕಂದ್ರೆ ಆಲ್ರೆಡಿ ನೀವು ಇಷ್ಟೊಂದು ಗ್ರಾಫ್ ಡ್ರಾ ಮಾಡಿಬಿಟ್ಟಿದ್ದೀರಿ. ಓಕೆ, ಅಂದ್ರೆ ಗ್ರಾಫ್ ಅಂದ್ಮೇಲೆ ಈ ರೀತಿ ಬಂತಂತ ತಿಳ್ಕೊಳ್ರಿ. ಇದೇನಾಗುತ್ತ? ವೆಲಾಸಿಟಿ ವರ್ಸಸ್ ಟೈಮ್ ವಿತ್ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್. ಯಾಕೆ ನೀವು ಎಲ್ಲೆಲ್ಲಿ ಸ್ಲೋಪ್ ತೆಗಿತಾ ಹೋಗ್ತಿರೋದು, ವ್ಯಾಲ್ಯೂ ಏನ್ ಬರ್ತದೆ? ಒಂದ್ಸರ್ತಿ ಹೈ ಬರ್ತದ, ಒಂದ್ಸರ್ತಿ ಲೋ ಬರ್ತಾ ಹೋಗುತ್ತೆ. ಓಕೆ, ವ್ಯಾಲ್ಯೂ ಏನ್ ಬರ್ತಾ ಹೋಗುತ್ತೆ? ಒಂದ್ಸರ್ತಿ ಹೈ ಮತ್ತೆ ಒಂದ್ಸರ್ತಿ ಲೋ ಬರ್ತಾ ಇರೋದ್ರಿಂದ ಅವ್ರ ವ್ಯಾಲ್ಯೂ ಕಂಟಿನ್ಯೂಸ್ಲಿ ಏನಿರ್ತದೆ? ಇಲ್ಲಿ ಚೇಂಜ್ ಆಗ್ತಾ ಇರುತ್ತದ. ಸರಿನಾ?